ಸೊ ವ್ಯಾಪಾರದ ಬಗ್ಗೆ ತಿಳ್ಕೊಳ್ಳೋಕೆ ಎಷ್ಟು ಜನಕ್ಕೆ ಕುತೂಹಲ ಇದೆ. ಗ್ರೇಟ್. ವ್ಯಾಪಾರ ಬಹಳ ಬಹಳ ಮುಖ್ಯ. ಬಟ್ ವ್ಯಾಪಾರದಲ್ಲಿ ಯಶಸ್ಸು ಕಾಣೋದು ಕಷ್ಟ. ಆ ಒಂದು ಕಷ್ಟವನ್ನು ಸುಲಭವಾಗಿ ಮಾಡೋದು ಹೇಗೆ, ಅದರ ಒಂದು ಸಿಸ್ಟಮ್ ಆ್ಯಂಡ್ ಪ್ರೋಸೆಸ್ಸನ್ನು ಹೇಗೆಲ್ಲ ತಿಳ್ಕೊಳ್ಬಹುದು ಅನ್ನೋದನ್ನು, ಇದು ಪರಿಚಯಾತ್ಮಕ ವೆಬಿನಾರ್. ಅಂದರೆ ವ್ಯಾಪಾರದ ಬ್ರಹ್ಮರಹಸ್ಯ ಅನ್ನೋ ಒಂದು ಕೋರ್ಸ್. ಆ ಕೋರ್ಸಲ್ಲಿ ಏನೇನಿರುತ್ತೆ, ಏನೇನೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ಅದನ್ನು ನೀವು ತಿಳ್ಕೊಂಡು ಯಾವ ಮಟ್ಟದಲ್ಲಿ ಬೆಳ್ಕೊಳ್ಬೋದು. ಅಡ್ವರ್ಟೈಸ್ಮೆಂಟಲ್ಲಿ ನೋಡಿದ್ದೀರಾ ಅನಿಸುತ್ತೆ. ಸೊ ನಿಮ್ಮ ಸಂಪಾದನೆಯನ್ನು 3 ಪಟ್ಟು ಹೆಚ್ಚಿಸ್ಕೊಳ್ಳೋದಕ್ಕೆ ಆಸಕ್ತಿ ಇರೋರು, 10 ಲಕ್ಷ, 20 ಲಕ್ಷ, 30, 50, 1 ಕೋಟಿ ಹಣವನ್ನು ಗಳಿಸುವಂಥವ್ರು, ಆಸಕ್ತಿ ಇರೋರು ಖಂಡಿತವಾಗ್ಲೂ ಬರಬಹುದು. ಉಚಿತ ಪರಿಚಯಾತ್ಮಕ ವೆಬಿನಾರ್ ಅಂತ ಹಾಕಿದ್ದೆ. ಆದ್ದರಿಂದ ಸಾಕಷ್ಟು ಜನ ಬಂದಿದ್ದೀರಾ, ವಂಡರ್ಫುಲ್. ಇನ್ನೊಂದಷ್ಟು ಜನ ಬರ್ತಾರೆ, ಬರಲಿ. ಬರೋದಕ್ಕಿಂತ ಮುಂಚೆ ಶುರು ಮಾಡೋಣ. ಸೊ ನಾನು ನಿಮಗೆ ಶುರು ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ ರೆಸ್ಟ್ರಿಕ್ಷನನ್ನು ಹೇಳ್ಕೊಳ್ತೀನಿ. ರೆಸ್ಟ್ರಿಕ್ಷನ್ ಅಲ್ಲ, ಆ್ಯಕ್ಚುಲಿ ನಾನು ಹೇಳೋದೆಲ್ಲ ನಿಮ್ಮ ತಲೆ ಒಳಗಡೆ ಹೋಗ್ಬೇಕಾದ್ರೆ ಮೊದಲು ತಲೆಯಲ್ಲಿರೋ ಕೆಲವೊಂದು ಮುಚ್ಚಳವನ್ನು ಓಪನ್ ಮಾಡಬೇಕು. ಯಾವಾಗ ನೀವು ಆಲಿಸೋದಿಲ್ವೋ, ನಾನು ಹೇಳಿದ್ದು ಯಾವುದು ನಿಮ್ಮ ಮನಮಸ್ತಿಷ್ಕದಲ್ಲಿ ಕೇಳಿಸ್ಕೊಳ್ಳೋದಿಲ್ಲ. ಕೇಳಿಸ್ಕೊಳ್ಳೋದು ಬೇರೆ. ಲಿಸನಿಂಗ್ ಆ್ಯಂಡ್ ಇಯರಿಂಗ್, ಇದೆರಡಕ್ಕೂ ವ್ಯತ್ಯಾಸ ಇದೆ. ಚೆನ್ನಾಗಿ ತಿಳ್ಕೊಳ್ಳಿ. ಕೇಳುವುದು ಬೇರೆ, ಆಲಿಸುವುದು ಬೇರೆ. ಕೇಳುವುದು ಈ ಕಿವಿಯಿಂದ ಕೇಳಿ ಕಿವಿಗೆ ಬಿಟ್ಬಿಡ್ತೀರಾ. ಆಲಿಸಿದ್ರೆ ಸೀದಾ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆ ಊರುತ್ತೆ. ಅದಕ್ಕೆ ಆಲಿಸೋದು ಬೇರೆ, ಕೇಳಿಸ್ಕೊಳ್ಳೋದು ಬೇರೆ. ನಾನು ಹೇಳೋ ವಿಚಾರಗಳನ್ನು ಮತ್ತೆ ನನ್ನನ್ನು ಬಿಟ್ಬಿಡಿ, ಬೇರೆ ಏನನ್ನೇ ನೀವು ವಿದ್ಯೆಗಳನ್ನು, ಕಲೆಗಳನ್ನು, ಯಾವುದೇ ವಿಚಾರಗಳನ್ನು, ಸೂತ್ರಗಳು, ರಹಸ್ಯಗಳು, ತಂತ್ರಗಳು, ಯುಕ್ತಿಗಳನ್ನು ನೀವು ಕಲಿಬೇಕಾದ್ರೆ, ಯಾವುದೇ ವಿದ್ಯೆಗಳನ್ನು ತಿಳ್ಕೊಳ್ಬೇಕಾದ್ರೆ ಮೊದಲು ಏನನ್ನು ಹಿಡ್ಕೊಂಡಿರಬಾರ್ದು. ಬಿಟ್ಬಿಡ್ಬೇಕು, ಫ್ರೀ ಬಿಟ್ಬಿಡ್ಬೇಕು. ಫ್ರೀ ಬಿಟ್ಟಾಗ ಮಾತ್ರ ಎಲ್ಲರೂ ಹೇಳೋದು ಅರ್ಥ ಆಗುತ್ತೆ. ಅರ್ಥ ಆಗೋದು ಮಾತ್ರ ಅಲ್ಲ, ಅದರಿಂದ ನಾವು ಎಷ್ಟು ಬೇಕಾದರೂ ಅದ್ಭುತವಾಗಿ ಬೆಳಿಬೋದು. ಅದಕ್ಕೆ ಬಿಟ್ಬಿಡ್ಬೇಕು. ಏನನ್ನ ಬಿಟ್ಬಿಡ್ಬೇಕು ಅಂದರೆ, ಮೊದಲು ಜಡ್ಜ್ಮೆಂಟ್ ಮಾಡೋದನ್ನು ಬಿಟ್ಬಿಡ್ಬೇಕು. ಯಾವಾಗ ಒಬ್ಬ ವ್ಯಕ್ತಿ ಜಡ್ಜ್ಮೆಂಟ್ ಮಾಡ್ತಾ ಇರ್ತಾನೆ, ಖಂಡಿತವಾಗ್ಲೂ ಅವನಿಗೇನು ಒಳಗಡೆ ಹೋಗೋದಿಲ್ಲ. ನಿಮ್ಮ ಮನಸ್ಸಿನ ಒಂದು ಮುಚ್ಚಳವನ್ನು ನೀವು ತೆರೆದ್ರೆ ಮಾತ್ರ ನಾನು ಹೇಳೋ ಎಲ್ಲ ವಿಚಾರಗಳು ಒಳಗಡೆ ಹೋಗುತ್ತೆ, ಅಂದರೆ ಜ್ಞಾನಾರ್ಜನೆ ಆಗುತ್ತೆ. ಆ ಮುಚ್ಚಳವನ್ನು ತೆರೆದಿಲ್ಲ ಅಂದರೆ ನೀವಿನ್ನೂ ಜಡ್ಜ್ ಮಾಡ್ತಾ ಇದ್ದೀರಾ ಅಂತ. ನಿಮ್ಮದು ಎಷ್ಟೇ ಪ್ರಶ್ನೆಗಳಿರಲಿ, ಆ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರಗಳನ್ನು ಕೊಡ್ತೀನಿ. ಸಂಕ್ಷಿಪ್ತವಾಗಿ, ವಿವರಣೆಯೊಂದಿಗೆ, ಉದಾಹರಣೆ ಮೂಲಕ, ಕಥೆ ರೂಪದಲ್ಲಿ ಕೂಡ ನಿಮಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ನಿಮ್ಮ ಎಲ್ಲ ಪ್ರಶ್ನೆಗಳಿದ್ರೆ ಬರ್ಕೊಳ್ಳಿ, ಅಥವಾ ನಾನು ಇಂಪಾರ್ಟೆಂಟ್ ನೋಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಬರ್ಕೊಳ್ಳಿ. ಬಟ್ ನಾನು ಹೇಳೋದನ್ನು ಗಮನ ಕೊಟ್ಟು ಆಲಿಸಿದ ನಂತರ ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಅಂತ ಹೇಳ್ತೀನಿ. ಅದನ್ನು ನೀವು ಮುಕ್ತವಾಗಿ ನನ್ನ ಹತ್ರ ಕೇಳಬಹುದು. ನಾನು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಖಂಡಿತವಾಗ್ಲೂ ಉತ್ತರಗಳನ್ನು ಕೊಡ್ತೀನಿ. ಯಾಕೆ ಆಲಿಸೋದ್ರಿಂದ ಏನಾಗುತ್ತೆ ಅಂದರೆ, ಆಗಲೇ ಹೇಳ್ದಂಗೆ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಯೂರುತ್ತೆ. ಆದ್ದರಿಂದ ಆಲಿಸ್ಬೇಕು, ಪ್ರತಿಯೊಂದನ್ನು ಆಲಿಸ್ಬೇಕು. ಸೊ ಅದರಲ್ಲೂ ಮೂಲವಾಗಿ ನಮಗೆ ವ್ಯಾಪಾರ ಈಗಿನ 2023ನೇ ಇಸ್ವಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ದುಡಿಲೇಬೇಕು. ಬೇಸಿಕ್ ನೀಡ್ಸ್, ಊಟ, ಬಟ್ಟೆ, ಸೂರಿಗೋಸ್ಕರನಾದರೂ ಮನುಷ್ಯ ದುಡಿಬೇಕು. ಇದು ಎಲ್ಲರೂ ಮಾಡ್ತಾ ಇದ್ದಾರೆ. ಈ ದುಡಿಮೆ ಜೊತೆಗೆ ಸಂಪಾದನೆ, ಈ ದುಡಿಮೆಗೂ ಸಂಪಾದನೆಗೂ ಸಾಕಷ್ಟು ವ್ಯತ್ಯಾಸ ಇದೆ. ದುಡಿಮೆ ಅಂದರೆ ನಿಮ್ಮ ಖರ್ಚು ವೆಚ್ಚಗಳನ್ನು ತೂಗಿಸೋಕ್ಕೆ ಬೇಕಿರೋಷ್ಟು, ಅಂದರೆ ಕಮಿಟ್ಮೆಂಟ್ಗಳನ್ನು ನೀಗಿಸೋಕ್ಕೆ, ಬಾಡಿಗೆ, ಫೀಸು, ರೇಷನ್ನು, ಏನೋ ನಿಮ್ಮ ಚೀಟಿ ಕಟ್ಟಬೇಕು, ಅವು ಇವು EMI ಏನೇನೋ ಇರ್ತವೆ. ಇವುಗಳಿಗೆ 1 ಲಕ್ಷ ದುಡಿತೀರ, 1 ಲಕ್ಷ ಖರ್ಚಾಗ್ಬಿಡುತ್ತೆ. ಇದನ್ನು ದುಡಿಮೆ ಅಂತ ಕರೀತಾರೆ. ಸಂಪಾದನೆ ಅಂದರೆ ಏನು ಅಂತಂದರೆ, ಕಮಿಟ್ಮೆಂಟ್ಗಳನ್ನು ನೀಗಿ ಮಿಕ್ಕಿರೋದು, ಜೋಬಲ್ಲಿರೋದು ಅಥವಾ ಬ್ಯಾಂಕಲ್ಲಿರೋದನ್ನ ಸಂಪಾದನೆ ಅಂತ ಕರೀತಾರೆ. ಎಷ್ಟೋ ಜನಕ್ಕೆ ಇದೆರಡಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ಸ್ಯಾಲ್ರಿನೇ ಸಂಪಾದನೆ ಅಂದ್ಕೊಳ್ತಾರೆ. ಸ್ಯಾಲ್ರಿ ಅಂದರೆ ಸಂಬಳ ಅಂತ. ಸಂಪಾದನೆ ಅಂದರೆ ಏನು ಅಂತಂದರೆ ಮಿಕ್ಕಿರೋದು. ಅದಕ್ಕೋಸ್ಕರ ಅಭಿವೃದ್ಧಿ, ಸಮೃದ್ಧಿ, ಇದಕ್ಕೂ ವ್ಯತ್ಯಾಸಗಳನ್ನು ಹೇಳ್ಬಿಡ್ತೀನಿ. ಅಭಿವೃದ್ಧಿ ಅಂದರೆ 10 ವರ್ಷದ ಹಿಂದೆ ನನ್ನ ಹತ್ರ ಸೈಕಲ್ ಇತ್ತು, ಒಂದು 7 ವರ್ಷದ ಹಿಂದೆ ಎಕ್ಸೆಲ್ ಸೂಪರ್ ಇತ್ತು, ಒಂದು 5 ವರ್ಷದ ಹಿಂದೆ ಹೀರೋಪುಚ್ ಇತ್ತು, ಒಂದು 7 ವರ್ಷದ ಹಿಂದೆ ಹೀರೋ ಹೊಂಡಾ ಇತ್ತು, ಇವಾಗ ಕಾರ್ ಇದೆ. ಅವಾಗಲೂ ನನ್ನ ಹತ್ರ 0 ಅಮೌಂಟ್. ಅಭಿವೃದ್ಧಿ ಆಗಿದ್ದೀನಿ, ಆದರೆ ಸಮೃದ್ಧಿ ಆಗಿಲ್ಲ. ಅಭಿವೃದ್ಧಿ ಅಂದರೆ ನಾನು ಅವಾಗಿರೋದಂಥ ಮನೆ ಬಾಡಿಗೆ ಬರೀ 1,000, 10 ವರ್ಷದ ಹಿಂದೆ ಇರೋದು. ಈಗಿರೋ ಮನೆ ಬಾಡಿಗೆ 20,000. ಬಟ್ ಅವಾಗ್ಲಿಗೂ ಇವಾಗ್ಲಿಗೂ ವ್ಯತ್ಯಾಸ ಏನು ಅಂತಂದರೆ, ಅಭಿವೃದ್ಧಿ ಆಗಿದ್ದೀನಿ, ಸಮೃದ್ಧಿ ಆಗಿಲ್ಲ. ಅವಾಗಲೂ 0, 3 ವರ್ಷದಿಂದೇನೂ 0, 7 ವರ್ಷದಿಂದ 0, 10 ವರ್ಷದಿಂದ 0, ಈಗಲೂ 0. ಇದನ್ನು ಅಭಿವೃದ್ಧಿ ಅಂತ ಕರೀತಾರೆ. ಸಮೃದ್ಧಿ ಅಂದರೆ ಏನು ಅಂದರೆ, 1 ವರ್ಷಕ್ಕಾಗುವಷ್ಟು, 2 ವರ್ಷಕ್ಕಾಗುವಷ್ಟು, 3 ವರ್ಷಕ್ಕಾಗುವಷ್ಟು ನಿಮ್ಮ ಹತ್ರ ಸ್ಟಾಕ್ ಇದ್ದರೆ, ನಿಮ್ಮ ತಿಂಗಳ ಖರ್ಚು ವೆಚ್ಚಗಳು ತೂಗಿಸೋದಕ್ಕೆ ಏನು ಸ್ಟಾಕ್ ಇರುತ್ತಲ್ಲ, ಇದನ್ನು ಸಮೃದ್ಧಿ ಅಂತ ಕರೀತಾರೆ. ಆದ್ದರಿಂದ ಎಷ್ಟೋ ಜನ
ಜಾಬ್ ಮಾಡ್ತಾ ಇರೋಂಥವ್ರು ಇರಬಹುದು, ಸಣ್ಣ ಪುಟ್ಟ ವ್ಯಾಪಾರಿಗಳಿರಬಹುದು, ಸರ್ವಿಸ್ ಕೆಲಸ ಮಾಡ್ತಾರೆ, ಸರ್ವಿಸ್ ಓರಿಯೆಂಟೆಡ್. ಈಗ ಡಾಕ್ಟ್ರು, ಸಿಂಗರು, ನಾನು ಈ ರೀತಿ ಮಾಡೋರೆಲ್ಲ ಏನು ಮಾಡ್ತಾರೆ ಅಂದರೆ ಸೆಲ್ಫ್ ಎಂಪ್ಲಾಯ್ ಅವರೆಲ್ಲ. ಅಂದರೆ ಕೆಲಸ ಮಾಡಿದ್ರೆ ದುಡ್ಡು, ಅಂಗಡಿ ತೆಗೆದಿಲ್ಲ ಅಂದರೆ ದುಡ್ಡಿಲ್ಲ. ಸೊ ಈ ರೀತಿ ಇರೋಂತಹ ಕೆಲವೊಬ್ಬರು ವ್ಯಕ್ತಿಗಳು ಸೆಲ್ಫ್ ಎಂಪ್ಲಾಯ್ಮೆಂಟ್, ಸಣ್ಣ ಪುಟ್ಟ ಕಿರು ವ್ಯಾಪಾರಿಗಳು, ಎಳ್ನೀರು ಮಾರೋರು, ಹೂವು ಮಾರೋರು, ಈ ರೀತಿ ಏನೋ ಚಿಕ್ಕ ಚಿಕ್ಕ ಅಂಗಡಿ, ಪಾನಿಪುರಿ, ಬೇಲ್ಪುರಿ ಮಾಡ್ಕೊಳ್ಳೋರು, ಸಣ್ಣ ಪುಟ್ಟ ಹೋಟ್ಲುಗಳು ಇಟ್ಕೊಂಡಿರೋರು, ಈ ದೋಸೆ ಕ್ಯಾಂಪ್ ಮಾಡ್ತಾರೆ, ಇದೆಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳು. ಅವ್ರ ಅಂಗಡಿ ತೆಗೆದ್ರೆ ಓಪನ್, ಇಲ್ಲ ಅಂದ್ರೆ ಇಲ್ಲ. ಮಾರೋರು, ತಂದು ಮಾರುವಂಥವ್ರು, ಮ್ಯಾನುಫ್ಯಾಕ್ಚರ್ ಮಾಡುವಂಥವ್ರು, ದೊಡ್ಡ ದೊಡ್ಡ ವ್ಯಾಪಾರಿಗಳು. ಅಂದರೆ ಈಗ ಪೆಟ್ರೋಲ್ ಬ್ಯಾಂಕ್ ಇಟ್ಕೊಳ್ಳಿ, ಒಂದು ಮೆಡಿಕಲ್ ಸ್ಟೋರ್ ಇಟ್ಕೊಳ್ಳಿ, ಇಲ್ಲ ಮೆಟ್ರೋ, ಬಿಗ್ ಬಜಾರ್, ಆಮೇಲೆ ಏನದು ಡಿ ಮಾರ್ಟ್, ಸೂಪರ್ ಮಾರ್ಕೆಟ್, ಮೋರ್, ರಿಲಯನ್ಸ್, ಇವೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು, ಮೊಬೈಲ್ ಶಾಪ್ಗಳು, ಗೆಜೆಟ್ಗಳನ್ನು ಮಾರುವಂಥವ್ರು. ಈ ಎಲ್ಲ ರೀತಿ ಮಾರುವಂಥವ್ರಲ್ಲಿ ಓವರಾಲ್ ಆಗಿ ನಮ್ಮ ಭಾರತವನ್ನು ನಾವು ವಿಭಜನೆ ಮಾಡಿದ್ರೆ 3 ಭಾಗದಲ್ಲಿ ವಿಭಜನೆ ಆಗುತ್ತೆ. ಒಂದು ಬಡರೇಖೆ, 20% ಬಡರೇಖೆಯಲ್ಲಿರುವಂಥವ್ರು, ಇನ್ನು 60% ಮಧ್ಯಮ ವರ್ಗದವರು, ಮೇಲ್ಮಧ್ಯಮ ವರ್ಗದವರು 60%, ಇನ್ನು 20% ಶ್ರೀಮಂತರು. ಆ 20%ಅಲ್ಲಿ ಶ್ರೀಮಂತರಲ್ಲಿ ನಾವು ಮತ್ತೆ ತಿರ್ಗಾ ಫಿಲ್ಟರ್ ಮಾಡ್ತೀರಿ ಅಂದರೆ ಅಗೈನ್ 3% ಆಗರ್ಭ ಶ್ರೀಮಂತರು. ಅಂದರೆ ಅವರು ಅನ್ಲಿಮಿಟ್, ಇಡೀ ಪ್ರಪಂಚದಲ್ಲೇ ಸುಪ್ರಸಿದ್ಧ 10 ಜನ ಶ್ರೀಮಂತರಲ್ಲಿ ಅವ್ರ ಪಟ್ಟಿ ಬರ್ತಾರೆ, ಆಗರ್ಭ ಶ್ರೀಮಂತರು. ಅದಕ್ಕೋಸ್ಕರ 20-60-20 ಈ ಪ್ರಿನ್ಸಿಪಾಲಲ್ಲಿ ಜೀವನ ನಡೀತಾ ಇದೆ. ಈ ವ್ಯಾಪಾರಕ್ಕಿಂತ, ಅಂದರೆ ಮಾತಾಡೋದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ಬಿಡ್ತೀನಿ. ಯಾರಿಗೆ ನಾಚಿಕೆ, ಸಂಕೋಚ, ಬೇಸರ ಇರುತ್ತೋ ಖಂಡಿತವಾಗ್ಲೂ ಇವರು ವ್ಯಾಪಾರಕ್ಕೆ ಲಾಯಕ್ಕಲ್ಲ. ಇವರೆಲ್ಲಾದ್ರೂ ಹೋಗಿ ಒಂದು ಕಡೆ ಕೆಲಸ ಮಾಡೋದು ವಾಸಿ, ಸಣ್ಣ ಪುಟ್ಟ ಖರ್ಚು ವೆಚ್ಚಕ್ಕೆ ದುಡಿಯೋವಂಥದ್ದು ವಾಸಿ. ಯಾರು ಮುಕ್ತವಾಗಿ ಮಾತಾಡ್ತೀರಾ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀರಾ, ಪ್ರಶ್ನೆ ಕೇಳೋರು ಒಂದು ಕಡೆ, ಉತ್ತರ ಹೇಳೋರು ಒಂದು ಕಡೆ, ಇನ್ನೊಬ್ರು ಸುಮ್ಮನೆ ಕೂತ್ಕೊಂಡು ನೋಡೋರು ಒಂದು ಕಡೆ ಇರ್ತಾರೆ. ಈ ನೋಡೋರು ನಮ್ಮ ದುರ್ಗತಿ. ಅದನ್ನು ಅವರು ಮಾತಾಡೋದು ಇಲ್ಲ, ರಿಯಾಕ್ಟ್ ಮಾಡಲ್ಲ, ಏನು ಮಾಡಲ್ಲ, ಸುಮ್ಮನೆ ಇರ್ತಾರೆ. ಇದು ನಮ್ಮ ದೇಶದ ದುರ್ಗತಿ. ಆದ್ದರಿಂದ ಆ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ. ಮಾತಾಡಿ, ಪ್ರಶ್ನೆ ಕೇಳಿ, ಇಲ್ಲ ಉತ್ತರ ಕೊಡಿ, ಏನೋ ಒಂದನ್ನು ಮಾಡಿ. ಆದ್ರಿಂದ ಮುಕ್ತವಾಗಿ ಮಾತಾಡೋಕ್ಕೆ ಪ್ರಯತ್ನ ಪಡಿ. ವ್ಯಾಪಾರ ಅಂದರೆ ಯಾರು ಹೇಳ್ತೀರಾ? ಎಸ್ ಲಿಂಗೇಶ್ ಕುಮಾರ್, ಮ್ಯೂಟ್ ಓಪನ್ ಆಗಿದೆ, ಹೇಳಪ್ಪ. ಚಿಕ್ಕದೋ ದೊಡ್ಡದ ಯಾವುದೋ ವ್ಯಾಪಾರನೇ. ₹1 ದಿನಕ್ಕೆ ಸಂಪಾದನೆ ಆದ್ರೂ ಅದು ವ್ಯಾಪಾರನೇ. ಸೂಪರ್, ವಂಡರ್ಫುಲ್ ಆನ್ಸರ್. ತಪ್ಪು ಸರಿ ಇಲ್ಲ, ತಪ್ಪು ಸರಿ ಯಾವುದೂ ಇಲ್ಲ ಜಗತ್ತಲ್ಲಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ. ನೀವು ತಪ್ಪು ಹೇಳಿದ್ರೆ ನಿಮ್ಮನ್ನು ತಗೊಂಡೋಗಿ 1 ವರ್ಷ ಜೈಲ್ಗೆ ಹಾಕಲ್ಲ, ಅಥವಾ ಸರಿ ಹೇಳಿದ್ರೆ ನಿಮ್ಗೆ ₹1,00,000 ಕ್ಯಾಶ್ ಕೊಡಲ್ಲ. ಜಸ್ಟ್ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳೋದು. ವಂಡರ್ಫುಲ್ ಆನ್ಸರ್. ವೆರಿ ಗುಡ್, ಸೂಪರ್ ಸುಮಿತ್ರಕ್ಕ, ಗ್ರೇಟ್. ಎಸ್, ನೆಕ್ಸ್ಟ್. ಗುರುಜಿ, ವ್ಯಾಪಾರ ಅಂದ್ರೆ ನಾವು ನಮ್ಮ ಅಭಿವೃದ್ಧಿಗೋಸ್ಕರ ಮಾಡೋ ವೃತ್ತಿ ಅಂತ. ವೆರಿ ಗುಡ್, ಸೂಪರ್ ಮಾಲತಿ, ವಂಡರ್ಫುಲ್. ನೆಕ್ಸ್ಟ್, ಇನ್ಯಾರು ಹೇಳ್ತೀರಾ? ಗುರುಗಳೇ, ಹೇಳಪ್ಪ. ವ್ಯಾಪಾರ ಅಂದ್ರೆ ನಮ್ ಜೊತೆಗೆ ಯಾರು ಬಂದಿರ್ತಾರ ಅವ್ರನ್ನು ಕೂಡ ನಾವು ಕರೆಕ್ಟ್ ಆಗಿ ಕರ್ಕೊಂಡು ಹೋಗೋದು ಒಂದು ವ್ಯಾಪಾರ. ಶಬಾಷ್, ಸೂಪರ್, ಎಕ್ಸ್ಟ್ರಾರ್ಡಿನರಿ ಆನ್ಸರ್. ಎಸ್, ಅಂಬಿಕಾ ಹೇಳ. ವ್ಯಾಪಾರ ಅಂದ್ರೆ ನಾವು ಸಂಬಳ ಮಾಡೋದ್ರಿಂದ ನಾವು ಆ ತಿಂಗಳಿಗೆ ಅಷ್ಟಿಗೆ ಹಾಕಿದ್ದೇವೆ. ಬಿಸ್ನೆಸ್ ಮಾಡಿದ್ರೆ ನಮ್ಗೆ ಡೆವಲಪ್ಮೆಂಟ್ ಆಗಿ ಇಂಜಿನಿಯರ್ ಫೀಲ್ಡಿಗೆ ಆಗಲಿ ನಮ್ಗೆ ಆಗುತ್ತೆ. ಸಮಾಜ ಸೇವೆ ಮಾಡಬಹುದು ನಾವು. ಸೂಪರ್. ಸಮಾಜ, ನಾವು ಬಿಸ್ನೆಸ್ ಜಾಸ್ತಿ ದುಡಿದಾಗ ಸಮಾಜ ಸೇವೆ ಮಾಡ್ಬೇಕು ನಾವು ಅದ್ರಲ್ಲಿ. ಓಕೆ, ಅದು ನನ್ನ ಸೂಪರ್ ಕಣೋ, ಬಹಳಷ್ಟು ತಿಳ್ಕೊಂಡ್ಬಿಟ್ಟಿದ್ಯಾ. ನಾಳೆ ಇಲ್ಲಿ ಬಂದ್ಬಿಟ್ಟು ನೀನು, ನಾನು ಅಲ್ಲಿ ಹೋಗ್ತೀನಿ. ಗ್ರೇಟ್. ಓಕೆ, ನೆಕ್ಸ್ಟ್ ಯಾರು ಹೇಳ್ತೀರಾ? ಎಸ್, ನಮಸ್ತೆ. ಶಿವಕುಮಾರ್. ಹಾ, ಹೇಳಿ ಶಿವಕುಮಾರ್. ಸರ್, ಗುರುಗಳು, ವ್ಯಾಪಾರ ಅಂದ್ರೆ ಯಾರಿಗೆ ಏನ್ ಬೇಕು ಅದನ್ನ ಕೊಡೋದು ವ್ಯಾಪಾರ. ಸೂಪರ್, ಸರಬರಾಜು, ವಂಡರ್ಫುಲ್. ಎಸ್, ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇದೆ ಅವ್ರಿಗೆ ಏನೇನು ಅವಶ್ಯಕತೆ ಇರೋದನ್ನ ಫುಲ್ಫಿಲ್ ಮಾಡೋದಕ್ಕೆ ವ್ಯಾಪಾರ. ವೆರಿ ಗುಡ್. ರವಿ ಜೆ. ನಮಸ್ಕಾರ ಗುರುಜಿ. ನಮಸ್ತೆ. ವ್ಯಾಪಾರ ಅಂದ್ರೆ ಏನಪ್ಪಾ? ವ್ಯಾಪಾರ ಅಂತಂದ್ರೆ ಇವಾಗ ಕೆಲ್ಸಕ್ಕೆ ಹೋದ್ರೆ ಇಷ್ಟು ಅಂತ ವ್ಯಾಪಾರ ಮಾಡಿದ್ರೆ ಲಿಮಿಟ್ ಇರಲ್ಲ, ಅವ್ರವ್ರ ಶಕ್ತಿ ಕೊದ್ದಿ ಅವ್ರು ಬೆಳ್ಕೋಬಹುದು. ಓಕೆ, ಫೈನ್, ಗುಡ್. ಸೊ ನೆಕ್ಸ್ಟ್, ಪ್ರಜ್ವಲ್ ರಾಯ್ಬಾಗ್. ವ್ಯಾಪಾರ ಅಂದ್ರೆ ಹಣವನ್ನು ಗಳಿಸೋದ್ರೆ ವ್ಯಾಪಾರ. ಶಬ್ಬಾಷ್, ನೋಡಿ ಹಿಂಗಿರ್ಬೇಕು ಆನ್ಸರ್. ಸೂಪರ್, ಗ್ರೇಟ್. ಆ ಮುಕ್ತವಾಗಿ ಬರ್ಬೇಕು ಆನ್ಸರ್. ಅದು ಸರಿಯಾಗ್ಲಿ ತಪ್ಪಾಗ್ಲಿ ಅವೆಲ್ಲ
ಎಸ್ ಗಿರೀಶ್, ವ್ಯಾಪಾರ ಅಂದ್ರೆ ಟರ್ನ್ ಓವರ್. ಟರ್ನ್ ಓವರ್. ನಾವು 10 ರೂಪಾಯಿ ಹಾಕಿದ್ರೆ ಹಾ, ಅಟ್ಲೀಸ್ಟ್ 1 ರೂಪಾಯಿ ಅದು ದುಡಿಯೋದು ಅದು ವ್ಯಾಪಾರ ಅಂತ ನಾವು ಶಬಾಷ್, ವೆರಿ ಗುಡ್ ಗೆಳೆಯ, ಸೂಪರ್. ಸೊ ಸಣ್ಣ ವ್ಯಾಪಾರ, ಚಿಕ್ಕ ವ್ಯಾಪಾರ, ಓಕೆ, ನೋ ಪ್ರಾಬ್ಲಮ್. ವ್ಯಾಪಾರ ಅಂತಂದ್ರೆ ನೀವೊಂದು 10 ಆನ್ಸರ್ ಕೊಟ್ರಿ, ಒಬ್ಬೊಬ್ರು ಒಂದೊಂದು ಹೇಳಿದ್ರಿ. ನಿಜವಾಗ್ಲೂ ಎಲ್ಲವೂ ಕೂಡ ಸತ್ಯವೇ. ಅದರ ಜೊತೆಗೆ ಮೂಲವಾಗಿ ವ್ಯಾಪಾರ ಅಂದರೆ ಒಳ ರಹಸ್ಯವನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಸತ್ವ ಮಹತ್ವ ಇದೆರಡಕ್ಕೂ ವ್ಯತ್ಯಾಸ ತಿಳಿಸ್ಬಿಡ್ತೀನಿ. ಮಹತ್ವ ಅಂದರೆ ಮರ, ಎಲೆ, ಕಾಯಿ, ಹೂವು, ನಿಮಗೇನು ಹೊರಗಡೆ ಕಾಣಿಸ್ತಾ ಇದೆ ಇದೆಲ್ಲವೂ ಕೂಡ ಮಹತ್ವ, ಮರದ ಮಹತ್ವ. ಅದರಿಂದ ಇಂಪಾದ ತಂಪಾದ ಗಾಳಿ ಬರ್ತದೆ, ಹಣ್ಣುಗಳು ಸಿಗ್ತವೆ, ಪ್ರಾಣಿ ಪಕ್ಷಿಗಳಿಗೆ ತಾಣವಾಗ್ತವೆ, ನಮಗೆ ನೆರಳು ಸಿಗುತ್ತೆ, ಒಳ್ಳೆ ಅದ್ಭುತವಾದ ಆಕ್ಸಿಜನ್ ಸಿಗುತ್ತೆ. ಇಲ್ಲೆಲ್ಲವೂ ಕೂಡ ಮಹತ್ವ. ಈ ಮಹತ್ವ ಎಲ್ಲಿಂದ ಬರ್ತದೆ ಅಂದರೆ ಸತ್ವದಿಂದ ಬರ್ತದೆ. ಸತ್ವ ಅಂದರೆ ಏನು? ರೂಟ್ ಕಾಸ್. ನಿಮಗೆ ಫ್ರೂಟ್ಸ್ ಚೆನ್ನಾಗಿ ಬರಬೇಕಂದ್ರೆ ರೂಟ್ಸ್ಗೆ ಟ್ರೀಟ್ಮೆಂಟ್ ಕೊಡಬೇಕು. ಇದನ್ನ ಸತ್ವ ಅಂತ ಕರೀತಾರೆ. ಆದ್ರಿಂದ ವ್ಯಾಪಾರದ ಸತ್ವವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಬೇರೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ವ್ಯಾಪಾರ ಅಂದರೆ ಏನು ಅಂದರೆ ಸಮಸ್ಯೆಗಳನ್ನು ಪರಿಹಾರ ಮಾಡೋದೇ ವ್ಯಾಪಾರ. ಇದನ್ನ ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರ್ದು ಏನೇನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ವ್ಯಾಪಾರ. ಕೆಳಗಡೆ ಕುಂತ್ಕೊಳ್ತಾ ಇದ್ರು, ನಿಂತ್ಕೊಳ್ತಾ ಇದ್ರು, ನಡೆದಾಡ್ತಾ ಇದ್ರು, ಮತ್ತೆ ತಿರ್ಗಿ ಕೆಳಗಡೆ ಮಲ್ಕೊಳ್ತಾ ಇದ್ರು. ಅದಾದ್ಮೇಲೆ ಮಂಚ ಅಂತ ಬಂದ್ರು, ಅದೊಂದು ಸಮಸ್ಯೆ. ಆ ಮಂಚದ ಮೇಲೆ ಮಲ್ಕೊಳ್ಳೋದ್ರಿಂದ ಕೆಳಗಡೆ ನಿಮಗೆ ಥಂಡಿ ಆಗಲ್ಲ, ಮಂಚ ಬಂತು. ಚೇರ್ ಬಂತು, ಆ ಕುಂತ್ಕೊಳ್ಳೋ ಸಮಸ್ಯೆಗಳನ್ನ ಚೇರ್ ಬಂದು ಪರಿಹಾರ ಮಾಡ್ತು. ಅದೇ ರೀತಿ ಬಿಸಿಲು, ಸೂರ್ಯನ ಕಣ್ಣು ಕಿರಣಗಳು ಕಣ್ಣಿಗೆ ಅದರ ಕಿರಣಗಳು ಬೀರ್ತಾವೆ, ಕಣ್ಣೆಲ್ಲ ಡ್ಯಾಮೇಜ್ ಆಗ್ತವೆ. ಕೂಲಿಂಗ್ ಗ್ಲಾಸ್ ಬಂತು, ತಲೆಯೆಲ್ಲ ಸುಟ್ಟೋಗ್ತಾ ಇದೆ, ಕ್ಯಾಪ್ ಬಂತು, ಅದೊಂದು ಸಮಸ್ಯೆ. ತಲೆ ಸುಡ್ತಾ ಇರೋದು ಸಮಸ್ಯೆ, ಕ್ಯಾಪ್ ಬಂತು, ಅದು ಪರಿಹಾರ. ಪ್ರತಿಯೊಂದು ನೀವು ಉಪಯೋಗಿಸುವಂಥ ಎಲ್ಲ ವಸ್ತುಗಳನ್ನು ಗಮನಿಸಿ. ಅದು ಒಂದು ಕಾಲದಲ್ಲಿ, ಈಗ ನಮಗದು ಸರಳ, ಸಹಜ, ಸುಲಭ. ಆದರೆ ಒಂದು ಕಾಲದಲ್ಲಿ ಅದು ಸಮಸ್ಯೆ. ಈಗ ನಾವು ಮುಂಚೆ ನೀರು ಕುಡಿಬೇಕಾದ್ರೆ ಅಂಡೆ, ಮಡಕೆ ಇದರಲ್ಲಿ ಕುಡಿತಾ ಇದ್ರಿ. ಇವಾಗ ನೋಡಿ ಬಾಟ್ಲುಗಳು ತಾಮ್ರ, ಕಾಪರು, ಹಿತ್ತಾಳೆ, ಪಂಚಲೋಹ, ನಿಮಗೆ ಮೆಟಲ್, ಸ್ಟೈನ್ಲೆಸ್ ಸ್ಟೀಲ್, ಎಲ್ಲದರಲ್ಲೂ ಮಣ್ಣದು ಕೂಡ ಬಂದ್ಬಿಟ್ಟೈತೆ. ಪಕ್ಕದಲ್ಲಿ ಹಿಡ್ಕೊಬೋದು, ಬೇಕಾದ್ರೆ ನೀರು ಕುಡಿಬೋದು. ಅಂದ್ರೆ ಅದೊಂದು ಸಮಸ್ಯೆ, ಈಗ ಅದು ಪರಿಹಾರ ಆಯಿತು. ಈಗ ನೀವು ಉಪಯೋಗಿಸ್ತಾರಂಥ ಮೊಬೈಲ್, ಮುಂಚೆ ಲ್ಯಾಂಡ್ಲೈನಲ್ಲೇ ಮಾತಾಡಬೇಕಾಯ್ತು, ಇವಾಗ ನೀವು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀರಾ. ಇದನ್ನೇ ನಾನು ಏನಾದರೂ ಮುಂಚೆ ಮಾಡಿದರೆ ಅದೊಂದು ಸಮಸ್ಯೆಗೆ ಪರಿಹಾರ ಸಿಕ್ತು. ಕುಂತಿದ್ದ ಜಾಗದಲ್ಲಿ ಅವ್ರವ್ರ ಜಾಗದಲ್ಲಿ ಕ್ಲಾಸ್ ಅಟೆಂಡ್ ಮಾಡ್ಬೋದು, ತಿಳ್ಕೊಳ್ಬೋದು. ಇದೇ ಕ್ಲಾಸ್ ನಾನು ಏನಾದರೂ ಲೈವ್ ಮಾಡಿದರೆ ಖಂಡಿತವಾಗ್ಲೂ ಖರ್ಚಾಗೋದು, ನಿಮ್ಮ ಸಮಯ ಅಲ್ಲಿಂದ ಬರಬೇಕು, ಹೋಗ್ಬೇಕು. ಪ್ರತಿಯೊಂದು ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ತಾ ಬರೋದು, ಪರಿಹಾರಗಳನ್ನು ನೀಡ್ತಾ ಬರೋದು, ಇದೇ ವ್ಯಾಪಾರ. ವ್ಯಾಪಾರದ ಬ್ರಹ್ಮ ರಹಸ್ಯ ಏನು ಅಂತಂದರೆ, ಮೊದಲನೇ ಪಾಯಿಂಟ್ ನಿಮ್ಗೆ ಹೇಳ್ಕೊಡ್ತಾ ಇರೋದು, ವ್ಯಾಪಾರ ಅಂದರೆ ಏನು ಅಂದರೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕಿ. ಪ್ರತಿಯೊಂದು ಪ್ರಾಬ್ಲಮ್ಗಳಿರ್ತವೆ. ಇಲ್ಲಿಂದ ಇನ್ನೊಂದು ಕಡೆ ನಾವು ಸಂಚಾರಿ ವ್ಯವಸ್ಥೆ ಮಾಡಬೇಕು. ಮುಂಚೆ ಇದ್ದಂಥದ್ದು ಸೈಕಲಲ್ಲಿ ಹೋಗ್ತಾ ಇದ್ರಿ, ನಡ್ಕೊಂಡು ಓಡಾಡ್ತಾ ಇದ್ರಿ, ಎತ್ತಿನ ಗಾಡೀಲಿ ಓಡಾಡ್ತಾ ಇದ್ರಿ. ಅದಕ್ಕೆ ಬಸ್ ಬಂತು, ಅದೊಂದು ಸಮಸ್ಯೆನ ಬಸ್ ಬಂದು ಪರಿಹಾರ ಮಾಡ್ತು. ಅದಾದ್ಮೇಲೆ ಟ್ರೈನ್ ಬಂದು ಸಮಸ್ಯೆನ ಪರಿಹಾರ ಮಾಡ್ತು. ಅದಾದ್ಮೇಲೆ ಫ್ಲೈಟ್ ಬಂತು, ಸಮಸ್ಯೆಗಳನ್ನು ಪರಿಹಾರ ಮಾಡ್ತು. ನಾನು ಇಲ್ಲಿಂದ ಬಾಂಬೆಗೆ ಹೋಗ್ಬೇಕಾದ್ರೆ 24 ಗಂಟೆ ಜರ್ನಿ ಮಾಡ್ಬೇಕು ಟ್ರೈನಲ್ಲಿ. ಫ್ಲೈಟಲ್ಲಿ ತೊಗೊಂಡೋಗಿ ಕೊಟ್ರೆ 1.25 ಗಂಟೆಲಿ ಇಳಿಸ್ಬಿಡ್ತಾನೆ. 5,000 ರೂಪಾಯಿ ಕೊಟ್ಟ ಸೀದಾ 1.25 ಗಂಟೆ. ಅದೇ ಟ್ರೈನಲ್ಲಿ ಕುಂತ್ಕೊಂಡ್ರೆ 700 ರೂಪಾಯಿ ಟಿಕೆಟು. ಬಟ್ ನಾನು 700 ರೂಪಾಯಿಗೆ ಒಂದು ದಿವಸ ಹೋಗೋದಕ್ಕೆ, ಒಂದು ದಿವಸ ಬರೋದಕ್ಕೆ, ಅಲ್ಲೊಂದು 3 ದಿವಸ ವ್ಯರ್ಥ. ಸೊ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡೋದೇ ವ್ಯಾಪಾರ. ಮುಂಚೆ ಈ ಥರದ್ದು ಪೆನ್ನನ್ನು ನೋಡಿರ್ಬೋದು, ಈ ನವಿಲ್ಗರಿಲಿ ಶಾರ್ಪ್ ಮಾಡಿ ಅದನ್ನು ಹಚ್ಕೊಂಡು ಇಂಕನ್ನು ಬರಿತಾ ಇದ್ರು. ಖಾಲಿ ಆದಾಗ ಹಚ್ಕೊ ಬರಿ, ಪೆನ್ ಕಂಡು ಹಿಡಿದ್ರು. ಇದು ಹೆಚ್ಚು ಕಡಿಮೆ ಒಂದು 200 ಪುಟಗಳನ್ನು ಬರಿಬೋದು, ನಿರಂತರವಾಗಿ ಬರೆದ್ರೆ ಖಾಲಿ ಆಗುತ್ತೆ. ಸೊ ಆ ಸಮಸ್ಯೆಯನ್ನ ಈ ಒಂದು ಪೆನ್ ಬಂದು ಪರಿಹಾರ ಮಾಡ್ತು. ಮುಂಚೆ ಎಲ್ಲ ದೀಪದಲ್ಲಿ ಇಟ್ಕೊಂಡಿದ್ರು, ಕರೆಂಟ್ ಬಂತು, ಪರಿಹಾರ ಮಾಡ್ತು. ಸೊ ಇಲ್ಲಿ ಸಮಸ್ಯೆಗಳು ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ, ಪ್ರತಿ ವರ್ಷಗಳು, ತಿಂಗಳುಗಳು, ವಾರಗಳು, ದಿನಗಳು, ಗಂಟೆಗಳು, ಅದು ನಿಮಿಷಗಳು, ಕ್ಷಣಗಳು ಕೂಡ ಸಮಸ್ಯೆಗಳು ಉದ್ಭವ ಆಗ್ತಾನೆ ಇರ್ತದೆ ಹೊಸದಾಗಿ. ಅದಕ್ಕೆಲ್ಲ ಸೊಲ್ಯೂಷನ್ ಹುಡುಕ್ಬೇಕು. ಇದೇ ಬಿಸ್ನೆಸ್. ಮೊದಲು ವ್ಯಾಪಾರದ ಬ್ರಹ್ಮ ರಹಸ್ಯ ಏನು ಅಂತಂದ್ರೆ, ವಾಟ್ ಈಸ್ ಬಿಸ್ನೆಸ್ ಅಂತ ನಿಮ್ಗೆ ಯಾರಾದ್ರೂ ಕೇಳಿದ್ರೆ, ಸೊಲ್ಯೂಷನ್ ಈಸ್ ಎ ಬಿಸ್ನೆಸ್. ಸಮಸ್ಯೆಗೆ ಪರಿಹಾರಗಳನ್ನು ನೀಡೋದೇ ಬಿಸ್ನೆಸ್. ಇದನ್ನ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಯಾಕೆ ಫೇಲ್ಯೂರ್ ಆಗ್ತೀರಾ ಬಿಸ್ನೆಸ್ ಅಲ್ಲಿ ಬಂದವ್ರಿಗೆ ಅಂತಂದ್ರೆ, ಅವ್ರಿಗೆ ಅದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ಇರೋದಿಲ್ಲ. ಅಂದ್ರೆ ಈಜು ಕಲಿದೇನೆ ಬಾವಿಗೆ ಬಿದ್ದು ಬಿಡ್ತಾರೆ. ನನಗೂ ಬರ್ತದೆ, ತಿಳ್ಕೊಂಡಿದ್ದೀನಿ, ಕಲ್ತ್ಬಿಟ್ಟಿದ್ದೀನಿ, ಮಾಡ್ತೀನಿ ಅಂತ. ಡ್ರೈವಿಂಗೇ ಬರಲ್ಲ, ಕುಂತ್ಕೊಂಡು ನಾ ಗಾಡಿ ಆನ್ ಮಾಡ್ಬಿಟ್ಟು ಎಕ್ಸಲೇಟರ್ ಗೇರ್ ಹಾಕಿ ಒತ್ತು ಬಿಡ್ತಾರೆ, ಹೋಗಿ ಎಲ್ಲೋ ಗುದ್ದು ಬಿಡ್ತಾರೆ. ಕಾರ್ ಡ್ಯಾಮೇಜ್ ಆಗಲಿ ಪರವಾಗಿಲ್ಲ,
ಮತ್ತೆ ರೆಡಿ ಮಾಡ್ಸೋಣ, ಯಾರಿಗೋ ಹೋಗಿ ಯಾರ್ದ ಮೇಲೆ ಹತ್ತಿಸ್ಬಿಟ್ಟ, ಸತ್ತೋಗ್ಬಿಟ್ಟ ಅವನು. ಕೈ ಹೊಡೆದೋಯ್ತು, ಕಾಲು ಮುರಿದೋಯ್ತು, ಎಲ್ಲ ಬ್ರೈನ್ ಡ್ಯಾಮೇಜ್ ಆಯಿತು, ಕೋಮಾಕ್ ಸ್ಟೇಜ್ಗೆ ಹೋಗ್ಬಿಟ್ಟ, ಸತ್ತೇ ಹೋಗ್ಬಿಟ್ಟ ಅವನು. ಪೊಲೀಸ್ನವ್ರು ಹಿಡ್ಕೋತಾರೆ, ಮತ್ತೆ ತಿರ್ಗಾ ಜೈಲ್ಗೆ ಹಾಕ್ತಾರೆ, ಒಂದಷ್ಟು ಫೈನ್ ಕಟ್ತಾರೆ, ಕಾಂಪ್ರಮೈಸ್ ಆಗಂಗಿದ್ರೆ ಒಂದಷ್ಟು ದುಡ್ಡು ಕೊಡಬೇಕು. ಅಂದರೆ ನೀವು ಮಾಡೋ ಒಂದು ಅಜ್ಞಾನದ ಕೆಲಸದಿಂದ ಎಲ್ಲ ವ್ಯಕ್ತಿಗಳು ವ್ಯಾಪಾರ ಮಾಡ್ತೀನಿ ಅಂತ ಹೋಗ್ತಾರೆ, ದಬಾಕೊಳ್ತಾರೆ. ಇದು ಒಂದೇ ಅಲ್ಲ ಕಾರಣ, ಹಲವಾರು ಕಾರಣಗಳಿದಾವೆ. ಮತ್ತೆ ಕೆಲವ್ರು ಏನು ಮಾಡ್ತಾರೆ, ಮಾಡೋ ಮೂಲ ವೃತ್ತಿಯನ್ನು ಬಿಟ್ಬಿಟ್ಟು ಬೇರೆ ಯಾರೋ ಐಡಿಯಾ ಕೊಟ್ಟರು ಅಂತ ಮಾಡ್ತಾರೆ. ಅವನು ಒಂದು ಅದ್ಭುತವಾದ ಪ್ರಾವಿಷನ್ ಸ್ಟೋರ್ ಇಟ್ಟವನೇ, ಯಾರೋ ಬಂದು ಹೇಳ್ದ, ಕುರಿ ಸಾಗಾಣಿಕೆ ಅದ್ಭುತವಾಗಿತ್ತು, ಅದಕ್ಕೋಸ್ಕರ ಬಾ, ನಿನಗೆ ಇಷ್ಟು ಲಾಭ ಇದೆ, ಇಷ್ಟೊಂದು ದುಡಿಬೋದು, 10 ಲಕ್ಷ ಇನ್ವೆಸ್ಟ್ ಮಾಡು, ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ಬೋದು ಅಂತ. ಇವನು ಮೂಲ ಪ್ರಾವಿಷನ್ ಸ್ಟೋರ್ ಮಾಡೋದು ಬಿಟ್ಬಿಟ್ಟು ಅಲ್ಲಿಗೆ ಹೋಗ್ಬಿಡ್ತಾನೆ ಕುರಿ ಸಾಕಾಣಿಕೆ ಮಾಡೋಕ್ಕೆ. ಯಾರೋ ಹಂದಿ ಲಾಭ ಬರ್ತದೆ, ಹಂದಿ ಸಾಕಾಣಿಕೆ, ನಾನು ನಾಟಿ ಹಸು ಸಾಕ್ತೀನಿ, ಹಾಲು ಕರಿತೀನಿ, ಮಾರ್ತೀನಿ, ಕೋಳಿ ಸಾಗಾಣಿಕೆ, ಕೋಳಿ ಫಾರಂ ಮಾಡ್ತೀನಿ, ನಾಟಿ ಮೊಟ್ಟೆಗಳನ್ನು ಮಾಡ್ತೀನಿ. ಇದೆಲ್ಲ ಏನು ಅಂದರೆ ಮೂಲ ವೃತ್ತಿ ನಿಮ್ದು ಏನೋ ಬೇರೆ ಇರುತ್ತೆ. ಅದು ಬಿಟ್ಬಿಟ್ಟು ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಹೋಗ್ತಿರಲ್ಲ, ಇಲ್ಲಿ ನಿಮಗೆ ಲಾಸ್ ಆಗುವಂಥ ಚಾನ್ಸಸ್ಗಳು ಹೆಚ್ಚಾಗಿರ್ತವೆ. ಅದಕ್ಕೆ ವ್ಯಾಪಾರದಲ್ಲಿ ಲಾಸ್ ಆಗೋದು ಹಲವಾರು ಕಾರಣಗಳಲ್ಲಿ ಮೂಲವಾಗಿ ಇನ್ನೊಬ್ಬರು ಯಾರೋ ನಕ್ಷತ್ರ ತೋರಿಸಿದ್ರು, ದೊಡ್ಡದಾಗೇನೋ ಅದ್ಭುತವಾಗಿ ದೂರದ ಬೆಟ್ಟ ನುಣ್ಣಗೆ ಅಂತ ಏನೇನೋ ಹೇಳ್ತಾವನೆ, ಅವರೆಲ್ಲವೂ ಬರೀ ಪಾಸಿಟಿವ್ ಹೇಳ್ತಾವ್ರೆ, ನೆಗೆಟಿವ್ ಹೇಳ್ತಾ ಇರಲ್ಲ. ಯಾವುದೇ ಒಂದು ವ್ಯಾಪಾರದಲ್ಲಿ ಸಕ್ಸಸ್ ಆಗಬೇಕಂದ್ರೆ ಪಾಸಿಟಿವ್ ರೇಷಿಯೋ, ನೆಗೆಟಿವ್ ರೇಷಿಯೋ ಎರಡನ್ನೂ ಅಧ್ಯಯನ ಮಾಡಬೇಕು. ಯಾವಾಗ ಎರಡೂ ಕೂಡ ನಿಮಗೆ ಗೊತ್ತಾಗುತ್ತೋ, ನಾನು ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದೀನಿ, ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ, ನನಗೇನು ಗೊತ್ತಿದೆ ಏನು ಗೊತ್ತಿಲ್ಲ, ಅಕಸ್ಮಾತ್ ನನಗೆ ಗೊತ್ತಿಲ್ಲದಿರೋದನ್ನ ಕಲ್ತ್ಕೊಳ್ಳೋದು ಹೆಂಗೆ, ತಿಳ್ಕೊಳ್ಳೋದು ಹೆಂಗೆ, ಯಾರ ಸಹಾಯ ತಗೊಳ್ಬೇಕು, ಯಾರಿಗೆ ನಾವು ಕೇಳಿದ್ರೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ, ಇದೆಲ್ಲವನ್ನು ಅಧ್ಯಯನ ಮಾಡಿ ಬೀಳೋ ಅಂಥದ್ದು. ನಿಮಗೆ ವ್ಯಾಪಾರದ ಬ್ರಹ್ಮರಹಸ್ಯದಲ್ಲಿ ಅತಿ ಮುಖ್ಯವಾಗಿ ಕೆಲವೊಂದು ಇವತ್ತು ಪರಿಚಯ ಕಾರ್ಯಕ್ರಮದಲ್ಲಿ ಹೇಳ್ಕೊಟ್ಬಿಡ್ತೀನಿ. ಪ್ರತಿಯೊಬ್ಬ ಮನುಷ್ಯನಿಗೆ 4 ರೀತಿ ನಿರ್ಧಾರಗಳಿದ್ದಾವೆ. ನಾನು ಕೊಡೋ ಅಂಥ ಮಾಹಿತಿಗಳು, ಈ ಜ್ಞಾನಾರ್ಜನೆ ನಿಮಗೆ ಅಲ್ಟಿಮೇಟ್ ಲೆವೆಲಲ್ಲಿ ಇರುತ್ತೆ. ಡೆಡ್ ಹ್ಯಾಂಡ್ ಇದು, ಇದನ್ನು ಬಿಟ್ಟು ಬೇರೆ ಏನೂ ಇರಲ್ಲ, ಚೆನ್ನಾಗಿ ತಿಳ್ಕೊಂಬಿಡಿ. ಪ್ರತಿಯೊಬ್ಬ ಮನುಷ್ಯ ಹುಟ್ಟದಾಗ್ಲಿಂದ ಸಾಯೋವರೆಗೂ ಅವನು ಮಾಡುವಂಥ ಎಲ್ಲ ಕೆಲಸಗಳು, ಕ್ರಿಯೆಗಳು, ಕರ್ಮಗಳು, ಚಲನವಲನಗಳು, ಆಕ್ಟಿವಿಟೀಸ್, ಇದೆಲ್ಲವೂ ಅವನನ್ನು ಬೆಳೆಸುತ್ತೆ, ಉಳಿಸುತ್ತೆ, ಅಳಿಸುತ್ತೆ. ಇದು ಡೆಡ್ ಹ್ಯಾಂಡ್ ಆನ್ಸರ್, ಇದ್ರ ಮೇಲೆ ಏನೂ ಇಲ್ಲ. ಏನಾದರೂ ಇದ್ರೆ ಖಂಡಿತವಾಗ್ಲೂ ಹೇಳಿ, ಅದನ್ನು ಅಳವಡಿಸ್ಕೊಳ್ತೀನಿ. ಬೆಳೆಸುತ್ತೆ, ನಿಮ್ಮನ್ನು ಉಳಿಸುತ್ತೆ, ಇಲ್ಲಾಂದ್ರೆ ಅಳಿಸುತ್ತೆ, ಅಷ್ಟೇ ಇದೆ ಡೆಡ್ ಹ್ಯಾಂಡ್. ಇದಕ್ಕೆ ಮೀರಿ ಬೇರೆ ಏನೂ ಇರೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ 4 ಥರ ನಿರ್ಧಾರಗಳನ್ನು ಪ್ರತಿಯೊಬ್ಬ ಮನುಷ್ಯ ತಗೊಳ್ಬೇಕು. ಒಂದು ಸಣ್ಣ ನಿರ್ಧಾರ, ಇನ್ನೊಂದು ಮಧ್ಯಮ ಗಾತ್ರದ ನಿರ್ಧಾರ, ಮತ್ತೊಂದು ದೊಡ್ಡ ನಿರ್ಧಾರ, ಇನ್ನೊಂದು ಬೃಹದಾಕಾರವಾಗಿರೋ ನಿರ್ಧಾರ. ಉದಾಹರಣೆಗಳನ್ನು ಹೇಳ್ಬಿಡ್ತೀನಿ. ಸಣ್ಣದು ಯಾವುದು? ಎಲ್ಲೋ ನೀವು ಏನೋ ಚಪ್ಪಲಿ ತಗೊಬೇಕು, ಬಟ್ಟೆ ತಗೊಬೇಕು, ಹೋಗಿ ತಗೊಳ್ಳಿ, ಯಾರಿಗೂ ಕೇಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಇಷ್ಟ ಬಂದಿದ್ದು ಹೋಗಿ ತಗೊಂಬನ್ನಿ ಅಷ್ಟೇ. ಅದೇ ನೀವು ಮನೆಗೇನೋ ಕಾರ್ ತರ್ತಾ ಇದ್ದೀರಾ, TV ತರ್ತಾ ಇದ್ದೀರಾ, ಫ್ರಿಡ್ಜ್ ತರ್ತಾ ಇದ್ದೀರಾ, ಮಿಕ್ಸಿ ತರ್ತಾ ಇದ್ದೀರಾ, ಗ್ರೈಂಡರ್ ತರ್ತಾ ಇದ್ದೀರಾ, ಇವೆಲ್ಲ ಸ್ವಲ್ಪ ದೊಡ್ಡದು, ಅಂದರೆ ಸಣ್ಣದು, ಮಧ್ಯಮ ಗಾತ್ರದ್ದು. ಇದಕ್ಕೆ ನೀವು ನಿಮ್ಮ ಮನೆಯವರು ಒಪಿನಿಯನ್ ತಗೊಬೇಕು. ಹೆಂಡತಿನೋ ಅಥವಾ ಗಂಡನೋ ಅಥವಾ ಅತ್ತೆ ಮಾವನೋ ಯಾರನ್ನೋ ಒಬ್ರು ಮನೇಲಿರೋರ್ನೆಲ್ಲ ಕೇಳಿ ಅವ್ರಿಗೆ ಇಷ್ಟ ಬರೋದನ್ನ ತಗೊಂಡ್ಬರ್ಬೋದು. ಇದು ಯಾಕೆಂದ್ರೆ ನಿಮ್ಮ ಕೈಯಲ್ಲಿಲ್ಲ. ನಿಮ್ಮ ಬಟ್ಟೆ, ನಿಮ್ಮ ಚಪ್ಪಲಿ, ನಿಮ್ಮ ವಾಚು, ನಿಮ್ಮ ಉಂಗುರ, ಇದನ್ನ ಬೇಕಾದ್ರೆ ನೀವು ತಗೊಳ್ಳಿ. ಇದು ಮಧ್ಯಮ ಗಾತ್ರ. ದೊಡ್ಡದೇನು? ಈಗ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ, ಇದು ದೊಡ್ಡದು. ಈಗ ನೀವು ಮದುವೆ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದೀರಾ, ಇದು ದೊಡ್ಡದು. ಇದಕ್ಕಿಂತನೂ ದೊಡ್ಡದಿರ್ತದೆ, ಬೃಹದಾಕಾರವಾಗಿರೋಂಥದ್ದು. ಈ ಸಣ್ಣದು, ಚಿಕ್ಕದು ಮತ್ತೆ ಮಧ್ಯಮ ಗಾತ್ರದನ್ನ ನೀವು ಯಾರೂ ಕೇಳೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ನಿಮ್ಮ ಇಚ್ಛೆ ಬಂದಂಗೆ ಮಾಡ್ಕೊಳ್ಳಿ. ಆದರೆ ದೊಡ್ಡದು, ಬೃಹದಾಕಾರವಾಗಿದೆಯಲ್ಲ, ಇದು ನಿಮ್ಮ ಇಚ್ಛೆಯಿಂದ ನಡೆಯುವಂಥದ್ದಲ್ಲ. ಇದಕ್ಕೆ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಇದನ್ನ ನೀವು ಒಬ್ಬರ ಹತ್ರ ಅಲ್ಲ, 3-4 ಜನದ ಹತ್ರ ಕೇಳಿ ಅದಕ್ಕೆ ಕೈ ಹಾಕಬೇಕು ಹೊರತು ಖಂಡಿತವಾಗ್ಲೂ ನೀವೇನಾದರೂ ಇದನ್ನ ನನಗೆ ಗೊತ್ತಿರೋ ನಾಲೆಡ್ಜಲ್ಲಿ, ನನಗೆ ಗೊತ್ತಿರೋ ಬುದ್ಧಿಲಿ ನಾನು ಕೈ ಹಾಕ್ಬಿಡ್ತೀನಿ ಅಂದರೆ, ನೀವು ಈ ಓವರ್ ಕಾನ್ಫಿಡೆನ್ಸ್ ಅಂತಾರಲ್ಲ, ಆ ರೀತಿ, ಅಂದರೆ ಹುತ್ತಕ್ಕೆ ಕೈ ಹಾಕ್ಬಿಟ್ಟು ನಾನು ಎತ್ತಬಿಡ್ತೀನಿ ಅಂತ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಬದುಕಂಡ್ರಿ, ಇಲ್ಲ ಇದ್ರೆ ಕಚ್ಚಿಸ್ಕೊಂಡು ಸತ್ರಿ. ಸಿಂಹದ ಬಾಯಿ ಒಳಗಡೆ ಹಾಕ್ಬಿಟ್ಟು ಅದ್ರ ಕರಳನ್ನ ಹಿಡ್ಕೊಂಡು ಎತ್ಕೊಂಬತ್ತೀನಿ ಅಂತ. ಸಿಂಹ ಇರೋದು 300 kg, ನಾವಿರೋದು 50 kg. ಎಲ್ಲಿ ಬಾಯಿ ಹಾಕ್ತೀರಾ? ಒಂದ್ಸಲ ಕೈ ಹಾಕಿದ್ರೆ ಒಂದು ಕಚ್ಚಿದ್ರೆ ಸಾಕು, ಕೈ ಎಲ್ಲ ಒಳಗಡೆ ಹೋಗ್ಬಿಡ್ತದೆ. ದೊಡ್ಡ ನಿರ್ಧಾರಗಳು, ಬೃಹದಾಕಾರವಾಗಿರಂತಹ ನಿರ್ಧಾರಗಳನ್ನ ದಯಮಾಡಿ ನೀವು ತಗೊಳ್ಬೇಡಿ. ಅದನ್ನ ಎಕ್ಸ್ಪರ್ಟ್ ಬಳಿ, ಸ್ಪೆಷಲಿಸ್ಟ್ ಬಳಿ, ಮಾರ್ಗದರ್ಶಕರ ಬಳಿ, ಮೆಂಟರ್, ಕೋಚ್, ಆರ್ ನಿಮಗೆ ಗಾಡ್ ಫಾದರ್ ಅಂತ ಇರ್ತಾರೆ, ಅವ್ರನ್ನ ಕೇಳಿ. ಅದರಲ್ಲಿ ಯಾರ್ಯಾರು ಎಕ್ಸ್ಪರ್ಟ್ ಇರ್ತಾರೆ, ಸ್ಪೆಷಲಿಸ್ಟ್ ಇರ್ತಾರೆ, ಅವ್ರನ್ನ ಕೇಳಿ. ಅವ್ರನ್ನ ಕೇಳಿದಾಗ ಅವ್ರು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಅದನ್ನ ನೀವು ತಿಳ್ಕೊಂಡು ಎಷ್ಟು ಬೇಕಾದರೂ ಅದ್ಭುತವಾದಂತಹ ಒಂದು ವೃತ್ತಿಯಲ್ಲಿ ನಿಮ್ಮ ಅಥವಾ ವ್ಯಾಪಾರದಲ್ಲಿ ಬೆಳೆಯೋದಕ್ಕೆ ಸಾಧ್ಯತೆಗಳಿದ್ದಾವೆ. ಕಲಿದೇನೆ ಬಾವಿಗೆ ಬಿದ್ದು ಬಿಡ್ತೀನಿ, ಸಮುದ್ರಕ್ಕೆ ಹೋಗ್ಬಿಡ್ತೀನಿ, ನದಿಗೆ ಧುಮುಕ್ ಬಿಡ್ತೀನಿ, ದೊಡ್ಡ ಕೆರೆಗೆ ಧುಮುಕ್ ಬಿಡ್ತೀನಿ,
ಅಂತ ಹೋದವರೆಲ್ಲ ಏನು ಮಾಡ್ತಾರೆ, ಮುಳುಗಿ ಸತ್ತೋಗ್ತಾರೆ. ಕಾಪಾಡಕ್ಕೆ ಯಾರಾದರೂ ಬಂದರೆ ಪರವಾಗಿಲ್ಲ, ಅಕಸ್ಮಾತ್ ಯಾರೂ ಕಾಪಾಡಕ್ಕೆ ಬರಲಿಲ್ಲ ಅಂದರೆ ಮುಳುಗಿ ಸತ್ತೋಗ್ತಾರೆ. ಸಾಕಷ್ಟು ಜನ ಸಾಲ ಮಾಡೋದಕ್ಕೆ ಕಾರಣ ಏನು, ಸಾಲ ಆಗೋದಕ್ಕೆ, ಸಾಲ ಬೆಳೆಯೋದಕ್ಕೆ ಕಾರಣ ಏನು ಅಂದರೆ ಇದೇ ರೀತಿ. ಅವ್ರಿಗೆ ಅದ್ರ ಬಗ್ಗೆ ಪರಿಜ್ಞಾನನೇ ಇಲ್ಲ. ಅದು ಏನು ಎತ್ತ ಅಂತ ಏನೂ ಗೊತ್ತಿಲ್ಲದೇ ಹೋಗಿ ಧುಮುಕ್ಬಿಡ್ತಾರೆ. ಅಯ್ಯೋ ನಾನು ಹಿಂಗಾಗ್ಬಿಟ್ಟೆ ಹಂಗಾಗ್ಬಿಟ್ಟೆ ಅಂತ ಬಾಯಿ ಪಡ್ಕೊಳ್ತಾರೆ. ಮೊದಲು ನೀವೇನಾದರೂ ವ್ಯಾಪಾರ ಮಾಡಂಗಿದ್ರೆ ಆ ವ್ಯಾಪಾರ ಏನು ವ್ಯಾಪಾರ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನಿಮಗೆ ಜ್ಞಾನ ಇರಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ನಿಮಗೆ ಜ್ಞಾನ ಇಲ್ಲ ಅಂದರೆ ಯಾರು ಜ್ಞಾನ ಇದೆ ಅಂಥವ್ರ ಹತ್ರ ಕೇಳಿ ಆ ಒಂದೊಂದೇ ಪಾಯಿಂಟ್ಗಳನ್ನು ಬರ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಬರೀಬೇಕು. ಮೊದಲು ತಿಳ್ಕೊಳ್ಳಿ, ನಾಲೆಡ್ಜ್ ಇಸ್ ಪವರ್ ಅಂತ ಎಲ್ಲ ಕಡೆ ಬರೆದಿರ್ತಾರೆ, ಖಂಡಿತವಾಗ್ಲೂ ಅದು ಸತ್ಯ. ಆದರೆ ನನ್ನ ಸೇಯಿಂಗ್ ಏನು ಅಂದರೆ ನಾಲೆಡ್ಜ್ ಇಸ್ ವೆಲ್ತ್. ನಾಲೆಡ್ಜ್ ಇಸ್ ಪವರ್ ಇರಬಹುದು, ಬಟ್ ಅದಕ್ಕಿಂತನೂ ಪವರ್ಫುಲ್ ಆದಂಥದ್ದು ನಾಲೆಡ್ಜ್ ಇಸ್ ವೆಲ್ತ್. ಜ್ಞಾನವೇ ನಿಮಗೆ ಸಿರಿ ಸಂಪತ್ತು. ನೋ ಲರ್ನಿಂಗ್ ನೋ ಅರ್ನಿಂಗ್, ವಿತೌಟ್ ಲರ್ನಿಂಗ್ ನೋ ಅರ್ನಿಂಗ್. ಚೆನ್ನಾಗಿ ಇದನ್ನು ನೀವು ನಿಮ್ಮ ಮನಮಸ್ತಿಷ್ಕದಲ್ಲಿ ಟ್ಯಾಟೋ ಹಾಕ್ಸ್ಕೊಂಬಿಡಿ, ಪರ್ಮನೆಂಟ್ ಟ್ಯಾಟೋ ಹಾಕ್ಸ್ಕೊಂಬಿಡಿ. ನೋ ಲರ್ನಿಂಗ್ ನೋ ಅರ್ನಿಂಗ್. ಯಾರು ಕಲಿಕೆಗೆ ವಿನಿಯೋಗಿಸಲ್ಲ ಹಣವನ್ನು, ಯಾರು ಕಲಿಕೆಗೆ ಗಮನ ಕೊಡಲ್ಲ, ಇವ್ರು ಯಾರು ದುಡ್ಡು ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಇವ್ರು ಯಾರು ವ್ಯಾಪಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಮೊದಲು ಕಲೀರಿ, ಏನೇನನ್ನು ಕಲ್ತ್ಕೊಳ್ತೀರ ಕಲೀರಿ. ಸರ್ಟಿಫಿಕೇಟ್ ಬೇಕಾ, ಸರ್ಟಿಫಿಕೇಟ್ ಪಡ್ಕೊಳ್ಳಿ. ಎರಡು ರೀತಿ ಕಲಿಕೆ ಇದೆ, ಒಂದು ನಾಟಿ ಸ್ಟೈಲ್, ಇನ್ನೊಂದು ಫಾರಮ್ ಸ್ಟೈಲ್, ಅಥವಾ ಒಂದು ಟ್ರೆಡಿಷನಲ್, ಇನ್ನೊಂದು ಮಾಡರ್ನ್. ಮಾಡರ್ನ್ ಏನು, ಎಜುಕೇಷನ್. ಇವಾಗ ಒಬ್ಬ MBBS ಓದಿದ್ದಾನೆ ಡಾಕ್ಟ್ರು, ಆತ ಏನು MBBS MDಗೆ ಕೋಟಿಗಟ್ಟಲೆ ಖರ್ಚು ಮಾಡಿದಾನೆ ಪಾಪ. ಇನ್ನೊಬ್ಬ ಯಾರು ನಾಟಿ ಔಷಧಿ ಮಾಡ್ತಾನೆ, ಅವನು ಏನೂ ಓದಿಲ್ಲ, 3ನೇ ಕ್ಲಾಸ್ ಓದಿರೋನು, ಇವನಿಗಿಂತ ಹೆಚ್ಚಾಗಿ ದುಡಿತಾನೆ. ಒಬ್ಬ ಟ್ರೆಡಿಷನಲ್ ಮೆಥಡ್ ಅಂದರೆ ಮಾಡರ್ನ್ ಮೆಥಡಲ್ಲಿ ಕಲ್ತವನು, ಇನ್ನೊಬ್ಬ ನಾಟಿ ವೈದ್ಯ, ಅವನು ಏನೂ ದುಡಿದಿಲ್ಲ, ಓದಕ್ಕೆ ಬರಲ್ಲ, ಎಬ್ಬೆಟ್ಟವನು, ಬಟ್ ಎಲ್ಲ ಕಾಯಿಲೆಗಳಿಗೆ ಔಷಧಿ ಕೊಡ್ತಾನೆ. ಒಬ್ಬ ಸ್ವಿಮ್ಮಿಂಗ್ ಫುಲ್ಲಲ್ಲಿ ಹೋಗ್ಬಿಟ್ಟು ಈಜು ಕಲ್ತವನೆ, ಒಂದು 15 ದಿವಸ ಹೋಗ್ಬಿಟ್ಟು ಈಜು ಕಲ್ತವನೆ. ಇನ್ನೊಬ್ರು ನಮ್ಮ ಹಳ್ಳಿ ಕಡೆ ಬನ್ನಿ, ನಾವೆಲ್ಲ ಸೋರೆ ಬೋಡೆನೆಯಿಂದ ಬೆನ್ನಕ್ಕೆ ಕಟ್ಕೊಂಡು ಈಜು ಕಲ್ತಿರೋದು. ಅದು ಒಂದು ಬೆಂಡ್ ಮರ ಬರ್ತದೆ, ಆ ಮರನ ಬೆನ್ನಕ್ಕೆ ಕಟ್ಕೊಂಡು ಈಜು ಕಲ್ತಿರೋದು. ಇದು ನಾಟಿ ಸ್ಟೈಲ್. ಅದೇ ನೀವು ಫಾರಮ್ ಸ್ಟೈಲ್ಗೆ ಹೋದ್ರೆ ಏನಂತಾರೆ, ಸ್ಟ್ರೋಕ್, ದಿಸ್ ಇಸ್ ಸ್ಟ್ರೋಕ್, ನಾಟ್ ಲೈಕ್ ದಿಸ್, ಯು ಸ್ವಿಮ್ ಲೈಕ್ ದಿಸ್ ಅಂತ ಅಂದ್ಬಿಟ್ಟು ಬ್ರೀತಿಂಗ್ ಎಕ್ಸಸೈಸ್ ಏನೇನು ಹೇಳ್ಕೊಡ್ತಾರೆ. ನಮ್ಮ ನಾಟಿ ಸ್ಟೈಲಲ್ಲಿ ಅವೆಲ್ಲ ಹಗ್ಗ ಸೊಂಟಕ್ಕೆ ಕಟ್ಟದ, ಜಾಡ್ಸ್ ಒದ್ದ, ಬಿದ್ದ ಬಾವಿಗೆ ಕೈಕಾಲು ಆಡಿಸ್ತಾ ಹೋಗಿ ಬಂತು ಅಂದ್ಬಿಟ್ಟು ಹಗ್ಗ ಬಿಚ್ಬಿಟ್ಟ, ಮುಗ್ದೋಯ್ತು, ಕಲ್ತ್ಕೊಂಬಿಟ್ಟ. ಸೊ ಒಂದು ನಾಟಿ ಸ್ಟೈಲ್, ಇನ್ನೊಂದು ಫಾರಮ್ ಸ್ಟೈಲ್. ಅಂದರೆ ಒಂದು ಮಾಡರ್ನ್, ಇನ್ನೊಂದು ಟ್ರೆಡಿಷನಲ್. ಈ ಎರಡು ರೀತಿ ಕಲಿಕೆ ಇದೆ. ಆದ್ದರಿಂದ ನಿಮಗೆ ಸರ್ಟಿಫಿಕೇಟ್ ಕಲಿಕೆ ಬೇಕಾ, ಖಂಡಿತವಾಗ್ಲೂ ಅದಕ್ಕೆ ವ್ಯವಸ್ಥೆ ಇದೆ. ಇಲ್ಲ ನಾಟಿ ಸ್ಟೈಲಲ್ಲಿ ಬೇಕಾ, ಖಂಡಿತವಾಗ್ಲೂ ನಾಟಿ ಸ್ಟೈಲಲ್ಲಿದೆ. ಬಟ್ ನೀವು ನಾಟಿನಾದರೂ ಕಲ್ತ್ಕೊಳ್ಳಿ, ಫಾರಮ್ ಆದರೂ ಕಲ್ತ್ಕೊಳ್ಳಿ. ಕಲ್ತಿರೋದನ್ನ ಹೆಚ್ಚಾಗಿ ನಾವು ಮಾಡೋದನ್ನ, ಅಂದರೆ ಅದರಿಂದ ಅಧಿಕವಾಗಿ ಲಾಭ ಗಳಿಸೋದನ್ನ ನಾವು ಮೂವ್ ಮಾಡಿದ್ರೆ, ತಿಳ್ಕೊಂಡು ಕಲ್ತ್ರೆ ಆಗ ನಿಮಗೆ ಅದ್ಭುತವಾದ ಫಲಿತಾಂಶ ಸಿಗ್ತದೆ. ಯಾರ್ಯಾರು ನಾನು ವ್ಯಾಪಾರದಲ್ಲಿ ಲಾಸ್ ಆಗೋಯ್ತು, ನಷ್ಟ ಆಗೋಯ್ತು, ನನಗೆ ಸಿಕ್ಕಾಬಿಟ್ಟೆ ಲಾಸ್ ಆಗೋಯ್ತು ಅಂದರೆ ಎಲ್ಲರೂ ಮಾಡೋ ತಪ್ಪೇನು ಅಂದರೆ, ಒಂದೇ ಸಲ ಜಿಮ್ಗೆ ಹೋಗ್ಬಿಟ್ಟು 50 kg ತೂಕ ಎತ್ತಬಿಡ್ತೀನಿ ಅಂತ ಹೋಗ್ತಾರೆ. ಇಲ್ಲೆಲ್ಲೋ ಬೆನ್ನಲ್ಲಿ ಬ್ಯಾಕ್ ಬೋನ್, ಸ್ಪೈನಲ್ ಕಾರ್ಟಲ್ಲಿ ಲಾಕ್ ಆಗ್ಬಿಡ್ತದೆ. ಮೊದಲು 50 kg ಬೇಡ ಕಣೋ, ನಿನ್ನ ಕೆಪಾಸಿಟಿ ನೀನೇ 50 kg ಇಲ್ಲ, 50 kg ಹೆಂಗಲೇ ಎತ್ತತ್ತೀಯ ನೀನು, 10 kg ಎತ್ತಲ್ಲ, ನಿನ್ನ ಶಕ್ತಿ ಇದ್ರೆ ನೋಡೋಣ ಫಸ್ಟು, ಆಮೇಲೆ 20 kg ಎತ್ತೋ, ಆಮೇಲೆ 30 kg ಎತ್ತೋ, ಆಮೇಲೆ 40 ಎತ್ತೋ, ಆಮೇಲೆ 50 ಎತ್ತುವಂತೆ. ಒಂದೇ ಸಲ ತಗೊಂಡೋಗಿ ಲಾಸ್ ಆಗ್ಬಿಡ್ತೇನೆ, ಪಟಕ್ಕಂತ ಎತ್ತುಬಿಟ್ಟು ಎಲ್ಲೋ ಲಾಕ್ ಆಗ್ಬಿಡ್ತದೆ. ಅಂದರೆ ಜಿಮ್ ಬಗ್ಗೆ ಹೇಳ್ತಾ ಇದ್ದೀನಿ, ಅದೇ ಥರ ಬಿಸ್ನೆಸ್ಸಲ್ಲೂ ಹೇಳ್ತಾ ಇದ್ದೀನಿ. ನೀವೇನಾದರೂ ನಿಮ್ಮ ಯೋಗ್ಯತೆಗೆ, ಅರ್ಹತೆಗೆ ತಕ್ಕಂತೆ ಆ ಒಂದು ಪ್ರೋಸೆಸ್ಸನ್ನು ಫಾಲೋ ಮಾಡಿದ್ರೆ ಅದ್ಭುತವಾಗಿರುವಂಥ ಬ್ರಹ್ಮರಹಸ್ಯ ಅದು. ಆ ಪ್ರೋಸೆಸ್ನ ತಿಳ್ಕೊಳ್ಳಿ. ಪ್ರೋಸೆಸ್ ಅಂದರೆ ಸಿಸ್ಟಮ್. ಇವಾಗ ನಿಮ್ಮೆಲ್ಲರಿಗೂ ಗಾಡಿ ಓಡಿಸೋಕ್ಕೆ ಬರ್ತದೆ, ಹಂಗಂತ ಗಾಡಿ ತೊಗೊಂಡು ಮೇನ್ ರೋಡ್ ಹೋಗಿ ಪೊಲೀಸ್ನವ್ರು ನಿಲ್ಲಿಸು, ಲೈಸೆನ್ಸ್ ತೆಗಿ, ಇಲ್ಲ, ಇನ್ಶೂರೆನ್ಸ್ ತೆಗಿ, ಇಲ್ಲ, ಎಮಿಷನ್ ಟೆಸ್ಟ್ ತೆಗಿ, ಇಲ್ಲ, ಗಾಡಿ ಡಾಕ್ಯುಮೆಂಟ್ಗಳು ಇಲ್ಲ, ಹೆಲ್ಮೆಟ್ ಎಲ್ಲ ಇಲ್ಲ, ಬಾ ನನ್ನ ಮಗನೇ ಅಂದ್ಬಿಟ್ಟು ತಗೊಂಡೋಗಿ ಒಳಗಡೆ ಜೈಲಿಗೆ ಹಾಕ್ತಾರೆ, ಗಾಡಿ ಸೀಸ್ ಮಾಡ್ತಾರೆ, ಇಲ್ಲ ತಗೊಂಡು ಕೋರ್ಟ್ಗೆ ಹಾಕ್ತಾರೆ, ಫೈನ್ ಕಟ್ಬಿಟ್ಟು ದುಡ್ಡು ತಗೊಂಬರ್ಬೇಕು. ಫೈನ್ ಇಲ್ಲ ಅಂದರೆ 6 ತಿಂಗಳು ಜೈಲು ಅನುಭವಿಸು ಅಂತಾರೆ. ಅಂದರೆ ನಿಮಗೆ ಗಾಡಿ ಓಡಿಸೋಕ್ಕೆ ಬರ್ತದೆ. ಈ ಒಂದು ರಾಜಕೀಯ ವ್ಯವಸ್ಥೆ, ಕಾನೂನಿನ ವ್ಯವಸ್ಥೆಯನ್ನು ನೀವು ತಿಳ್ಕೊಳ್ಬೇಕು. ಇಲ್ಲಿ ನೀವು ಮೇನ್ ರೋಡಲ್ಲಿ ಗಾಡಿ ಓಡಿಸಂಗಿದ್ರೆ ಅಲ್ಲಿ ಹೆಲ್ಮೆಟ್ ಹಾಕಿರಬೇಕು, ಲೈಸೆನ್ಸ್ ಇರಬೇಕು, ಎಮಿಷನ್ ಟೆಸ್ಟ್ ಇರಬೇಕು, ಗಾಡಿಗೆ ಡಾಕ್ಯುಮೆಂಟ್ಸ್ ಇರಬೇಕು, ಇನ್ಶೂರೆನ್ಸ್ ಕಟ್ಟಿರಬೇಕು. ಈ ಎಲ್ಲ ನಿಯಮಗಳನ್ನು ಫಾಲೋ ಮಾಡೋದಂದರೆ ಇದೊಂದು ಅದ್ಭುತವಾದಂಥ ವ್ಯವಸ್ಥೆ. ಇದೆಲ್ಲವೂ ಪ್ರೋಸೆಸ್. ಈ ರೀತಿ ಮಾಡಿದಾಗ ನೀವು ಗಾಡಿ ಓಡಿಸೋದಕ್ಕೆ ಲಾಯಕ್. ಅದೇ ರೀತಿ ವ್ಯಾಪಾರದಲ್ಲೂ ಅಷ್ಟೇ, ವ್ಯಾಪಾರ ಅನ್ನೋ ಒಂದು ಸಿಸ್ಟಮನ್ನು ಚೆನ್ನಾಗಿ ಕರಗತ ಮಾಡ್ಕೊಳ್ಳಿ. ಆ ಸಿಸ್ಟಮನ್ನು, ಪ್ರೋಸೆಸ್ನ ಫಾಲೋ ಮಾಡಿ. ಎಲ್ಲರೂ ವ್ಯಾಪಾರದಲ್ಲಿ ಲಾಸ್ ಆಗೋದಕ್ಕೆ ಜನರಲ್ಲಾಗಿ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಇಲ್ಲಿ ಕ್ಯಾರಮ್ ಆಡೋದಕ್ಕೆ, ಚೆಸ್ ಆಡೋದಕ್ಕೆ ಬರುತ್ತೆ ಅನಿಸುತ್ತೆ. ಮಕ್ಕಳಾಟ ಅಂತಾರೆ ಚೆಸ್ಸು.
ಕ್ಯಾರಮ್ನೆಲ್ಲ ಕಾಯಿನ್ಗಳನ್ನ ಹಾಕ್ಬಿಡ್ತಾರೆ, ಹಿಂಗೆ ಕಣ್ಣು ಮುಚ್ಕೊಂಡು ಹಿಂಗೆ ಹೊಡೆದ್ಬಿಡ್ತಾರೆ, ಪೌಚ್ಗಳಿಗೆ ಹೋಗ್ಬಿಡ್ತದೆ. ಪೌಚ್ಗೆ ಹೋಗ್ಬಿಡ್ತು ಅಂತಾರೆ. ಯಾಕೆಂದ್ರೆ ಅವ್ರಿಗೆ ಪೌಚ್ಗೆ ಹೋಗಿದ್ದು ಹೆಂಗೆ ಹೋಯ್ತು ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಹೊಡೆದ್ರು ಅದು 4-5 ಹೋಗ್ಬಿಡ್ತು, ಮತ್ತೆ ತಿರ್ಗಾ ಎತ್ಕೋತವೆ, ತಿರ್ಗಾ ಹೊಡಿತವೆ. ಹೋಗ್ಲಿಲ್ಲ ಅಂದರೆ ಕೈಯಲ್ಲಿ ತೆಗೆದ್ಬಿಟ್ಟು ಪೌಚ್ಗೆ ಹಾಕ್ಬಿಡ್ತಾರೆ, ಹೊಡೆದ್ಬಿಟ್ಟೆ ಅಂತ. ಇವೆಲ್ಲ ಏನಂದ್ರೆ ಅಡ್ಡೇಟ್ ಮೇಲೆ ಗುಡ್ಡೇಟು, ಏನೋ ಒಂದು ಸುಮ್ಮನೆ ಹಿಂಗೆ ಕಣ್ಣು ಮುಚ್ಕೊಂಡು ಹೊಡೆದ ಅದು ಹೆಂಗೋ ಹೋಯ್ತು. ಬಟ್ ಕ್ಯಾರಮ್ ಆಟಾಡೋದಲ್ಲ. ಆಲ್ಬರ್ಟ್ ಐನ್ಸ್ಟೀನ್ ಅದ್ಭುತವಾದ ಒಂದು ಸ್ಲೋಗನ್ ಇದೆ, ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್ ಅಂತ. ನೀವೇನಾದರೂ ಆಟಗಳನ್ನು ಆಡಬೇಕಂದ್ರೆ ಮೊದಲು ಆಟದ ನಿಯಮಗಳನ್ನು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಆಟ ಆಡಿ. ಆಟ ಆಡಿದ ನಂತರ ನಿಮಗೆ ಕುತೂಹಲ ಹೆಚ್ಚಾಗುತ್ತೆ, ಆವಾಗ ನೀವು ಎಕ್ಸ್ಪರ್ಟ್ ಆಗ್ತೀರಾ, ಸ್ಪೆಷಲಿಸ್ಟ್ ಆಗ್ತೀರಾ. ಆಗ ನಿಮ್ಗೆ ಅದರಲ್ಲಿ ಲಾಭ ಗಳಿಸೋದಕ್ಕೆ ಅತ್ಯದ್ಭುತವಾದಂತಹ ಮಾರ್ಗ ಸಿಗ್ತದೆ. ಎಷ್ಟೋ ಜನ ವ್ಯಾಪಾರ ಅಂತಂದರೆ, ಮೊನ್ನೆ ಲಾಸ್ಟ್ ಟೈಮ್ ಮಾಡಿದಾಗ ಯಾರೋ ಒಬ್ಬ ಪುಣ್ಯಾತ್ಮ ಕೇಳಿದ್ದ, ಒಂದು 2-3 ಎಕ್ಸಾಂಪಲ್ ಕೊಟ್ಟಿದ್ದೆ, ನಿಮಗೂ ಕೂಡ ಒಂದು ಎಕ್ಸಾಂಪಲ್ ಹೇಳ್ತೀನಿ. ವ್ಯಾಪಾರ ಅಂತಂದರೆ ಏನು ಅನ್ನೋದನ್ನು ಒಬ್ಬ ಗ್ರೇಟ್ ಫುಟ್ಬಾಲ್ ಪ್ಲೇಯರ್ ಆತ ಬಂದು ಅವ್ರ ಅಪ್ಪನಿಗೆ, ಅಪ್ಪ ನಾನು ಫುಟ್ಬಾಲ್ ಪ್ಲೇಯರ್ ಆಗಬೇಕು, ದಯಮಾಡಿ ನನಗೆ ನೀವು ಫುಟ್ಬಾಲ್ಗೆ ಸೇರಿಸಿ ಅಂತ. ಅವ್ರ ಅಪ್ಪನ ಹತ್ರ ಅಷ್ಟೊಂದು ಹಣ ಇರಲ್ಲ ಕಟ್ಟೋಷ್ಟು, ಅವನು ಟ್ರೈನಿಂಗ್ ಕೊಡೋಷ್ಟು. ಒಂದು ಕೆಲಸ ಮಾಡಿ ಮಗನೇ, ನಾನು ನಿನಗೊಂದು 100 ರೂಪಾಯಿ ಟೀ ಶರ್ಟ್ ತೊಗೊಂಬಂದು ಕೊಡ್ತೀನಿ, ಹೆಂಗಾದ್ರೂ ಮಾಡಿ ಇದನ್ನು 1000 ರೂಪಾಯಿಗೆ ಸೇಲ್ ಮಾಡ್ಕೊಂಡು ಬಾ, ನಾನು ನಿನಗೆ 3 ಟಾಸ್ಕ್ ಕೊಡ್ತೀನಿ, ಆ ಟಾಸ್ಕನ್ನು ನೀನು ಗೆದ್ದುಬಿಟ್ರೆ ಖಂಡಿತವಾಗ್ಲೂ ನಿನಗೆ ಫುಟ್ಬಾಲ್ಗೆ ಹಾಕ್ತೀನಿ ಅಂತ. ಆ ಮಗ 100 ರೂಪಾಯಿ ಟೀ ಶರ್ಟ್ನ 1000 ರೂಪಾಯಿಗೆ ಹೆಂಗೆ ಮಾಡೋದು ಅಂತ ಪ್ರಶ್ನೆ ಕೇಳಿಲ್ಲ ಅಪ್ಪನ್ನ. ಸೀದಾ ಬಂದ, ಅವನ ರೂಮಲ್ಲಿ ನೇತಾಕ್ತಾ ಹ್ಯಾಂಗರಲ್ಲಿ ಯೋಚನೆ ಮಾಡ್ತಾನೆ. ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ, 3 ದಿವಸ ಯೋಚನೆ ಮಾಡ್ದ. ಯೋಚನೆ ಮಾಡಿದ ತಕ್ಷಣವೇ 4ನೇ ದಿವಸ ಐಡಿಯಾ ಹೊಳಿತು. ಪಟ್ ಅಂತ ಟೀ ಶರ್ಟ್ನ ತೊಗೊಂಡೋದ, ಫ್ಯಾನ್ಸಿ ಸ್ಟೋರಲ್ಲಿ ಒಂದಷ್ಟು ಪೇಂಟಿಂಗ್ ತೊಗೊಂಬಂದ, ಫೆವಿಕ್ರಿಲ್ ಪೇಂಟಿಂಗ್ ತಂದು ಅದ್ರ ಮೇಲೆ ಒಂದು ಮಿಕ್ಕಿ ಮೌಸ್ ಅದು ಇದು ಡ್ರಾಯಿಂಗ್ ಮಾಡಿಬಿಟ್ಟು ಈ ಮಕ್ಕಳು ಕಾನ್ವೆಂಟ್ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಮಾರ್ದ. ಟೀ ಶರ್ಟ್ ಮಿಕ್ಕಿ ಮೌಸ್ ಟೀ ಶರ್ಟ್ ಅಂತ ಅದು ಹಿಂಗೆ ಅಳ್ಳಾಡಿಸ್ತಾ ಇದ್ದ. ಅದೇನು ಮಾಡ್ತಾರೆ ಮಕ್ಕಳೆಲ್ಲ, ಪಾಪ ನಂಗೆ ಅದು ಬೇಕು, ಮಮ್ಮಿ ನಂಗೆ ಅದು ಬೇಕು ಅಂತ ಅವನಿಗೆ ಒತ್ತಾಯ ಮಾಡ್ತಾರೆ. ಎಷ್ಟಪ್ಪ ಈ ಟೀ ಶರ್ಟ್? 1000 ರೂಪಾಯಿ ಅಂದ. 1000 ರೂಪಾಯಿ ಎಲ್ಲ ಜಾಸ್ತಿ, 700 ರೂಪಾಯಿ ಕೊಡ್ತೀನಿ ತಗೋ. 700 ರೂಪಾಯಿ ಕೊಟ್ಟ ತೊಗೊಂಡ್ಬಂದ. ಅದನ್ನು ತೊಗೊಂಡ್ಬಂದು ಅವ್ರ ಅಪ್ಪಂಗೆ ಕೊಡ್ತಾನೆ. ಅವರಪ್ಪ ಮಗಂಗೆ ತಗ್ಬಿಟ್ಟು, ಅಬ್ಬಾ ಶಬಾಷ್ ಕಣೋ, ನೀನು ಖಂಡಿತವಾಗ್ಲೂ ಫುಟ್ಬಾಲ್ ಸೇರಿಸ್ತೀನಿ, 100 ರೂಪಾಯಿ ಟೀ ಶರ್ಟ್ನ 700 ರೂಪಾಯಿಗೆ ಮಾರ್ಕೊಂಡು ಬರೋಷ್ಟು ನಿನ್ನ ಹತ್ರ ತಲೆ ಇದೆ ಅಂದರೆ ನೀವು ಜೀವನದಲ್ಲಿ ಮುಂದುವರಿದ್ದೇ ಇರ್ತೀಯ, ಕೋಟಿಗಟ್ಟಲೆ ಸಂಪಾದನೆ ಮಾಡ್ತೀಯ. ತಗೋ ಇವತ್ತೊಂದು ಟೀ ಶರ್ಟ್ ಕೊಡ್ತೀನಿ 100 ರೂಪಾಯಿ, ಇದನ್ನು ಹೆಂಗಾದ್ರೂ ಮಾಡಿ 5000 ರೂಪಾಯಿಗೆ ಸೇಲ್ ಮಾಡ್ಕೊಂಬ ಅಂತಾನೆ. ಅವ್ನು ಆಗಲ್ಲ ಅಂತ ಹೇಳಲ್ಲ, ಮತ್ತೆ ತಿರ್ಗಾ ಆ ಟೀ ಶರ್ಟ್ನ ತೊಗೊಂಡೋಗಿ ಹ್ಯಾಂಗರ್ಗೆ ನೇತಾಕ್ತಾನೆ. 3 ದಿವಸ ಐಡಿಯಾ ಹೊಳೆಯಲ್ಲ, ನಿದ್ದೆ ಮಾಡಲ್ಲ, ಹೆಂಗೆ ಮಾರ್ಬೇಕು ಅಂತ. ಮತ್ತೆ ಒಂದು ಐಡಿಯಾ ಬರ್ತದೆ, ಅದನ್ನು ಸೀದಾ ತೊಗೊಂಡೋಗ್ತಾನೆ, ಎಂಬ್ರಾಯ್ಡ್ರಿ ಮಾಡ್ತಾನೆ, ಕುಂತ್ಕೊಂಡು ನೀಟಾಗಿ ಒಂದು ದಿವಸ ಎಲ್ಲ ಎಂಬ್ರಾಯ್ಡ್ರಿ ಮಾಡ್ತಾನೆ, ಅದ್ಭುತವಾಗಿರೋ ಎಂಬ್ರಾಯ್ಡ್ರಿ. ಅದನ್ನು ತೊಗೊಂಡೋಗಿ ಒಂದು ಪಬ್ಲಿಕ್ ಇರೋ ಜಾಗ, ಯಾವುದೋ ಒಂದು ಮಾಲ್ ಹತ್ರ ತೊಗೊಂಡೋಗಿ ಹಾಕ್ತಾನೆ. ಈ ಟೀ ಶರ್ಟ್ 5000 ಅಂತ ಯಾರೋ ಬಾರ್ಗಿನ್ ಮಾಡಿ 4000 ರೂಪಾಯಿಗೆ ತೊಗೊಂಡೋಗ್ತಾರೆ. 100 ರೂಪಾಯಿ ಟೀ ಶರ್ಟ್ 4000 ರೂಪಾಯಿಗೆ ಮಾರ್ದ. ತಗೊಂಬಂದು ಅವ್ರ ಅಪ್ಪಂಗೆ ಕೊಟ್ಟ. ಅವ್ರ ಅಪ್ಪ ತಬ್ಕೊಂಡು, ಅಬ್ಬಾ ನೀನು ನಿಜವಾಗ್ಲೂ ಅದ್ಭುತ ಕಣೋ, ಲಾಸ್ಟ್ ಟಾಸ್ಕ್ ಇದು ಕೊಡ್ತಾ ಇದ್ದೀನಿ ತಗೋ, ಇದೊಂದು 100 ರೂಪಾಯಿ ಟೀ ಶರ್ಟ್ ತೊಗೊಂಡು 10,000 ರೂಪಾಯಿಗೆ ಮಾರ್ಕೊಂಬ ಅಂತ. ಅವ್ನು ಅವಾಗಲೂ ಕೇಳಲಿಲ್ಲ ಹೆಂಗಿದನ್ನು 10,000 ರೂಪಾಯಿಗೆ ಮಾರಬೇಕು ಅಂತ. ಮತ್ತೆ ತಿರ್ಗಾ ತೊಗೊಂಡೋದ, ಹ್ಯಾಂಗರ್ಗೆ ಹಾಕ್ತಾ ರಾತ್ರಿ ಎಲ್ಲ ನೋಡ್ತಾ ಇದ್ದ, ಹೆಂಗೆ ಮಾರಲಿ ಅಂತ. ಒಂದು ಐಡಿಯಾ ಸಿಕ್ತು, ಸೀದಾ ತೊಗೊಂಡೋದ. ಅವ್ರ ಒಂದು ಜಾಗದಲ್ಲಿ ಮೈಕಲ್ ಜಾಕ್ಸನ್ ಬಂದಿದ್ದ. ಎಲ್ಲ ಬ್ಯಾರಿಗೇಟ್ ಹಾಕಿರ್ತಾರೆ, ಪೊಲೀಸ್ನವ್ರು ಇರ್ತಾರೆ, ಗನ್ಮ್ಯಾನ್ಗಳಿರ್ತಾರೆ, ಬಾಡಿಗಾರ್ಡ್ಗಳಿರ್ತಾರೆ. ಹೆಂಗೋ ಸಂದ್ ಬಂದಿಲ್ಲಿ ನುಗ್ಬಿಟ್ಟು ಹೋಗ್ಬಿಟ್ಟು ಆ ಟೀ ಶರ್ಟ್ ಮೇಲೆ ಮೈಕಲ್ ಜಾಕ್ಸನ್ ಸೈನ್ ಹಾಕ್ಸ್ಕೊಂಬಂದ್ಬಿಟ್ಟ. ಹಾಕಿದ ತಕ್ಷಣನೇ ಫುಲ್ ಖುಷಿ. ಅವನು ಹೊರಗಡೆ ಬಿಟ್ಬಿಟ್ಟ. ಅದನ್ನು ಬೀಚ್ ಹತ್ರ ಬಂದು, ಮೈಕಲ್ ಜಾಕ್ಸನ್ ಒರಿಜಿನಲ್ ಸಿಗ್ನೇಚರ್ ಇರೋ ಟೀ ಶರ್ಟ್ ಯಾರು ತಗೊಳ್ತೀರ? 10,000 ರೂಪಾಯಿ ಒಂದ್ಸಲ, 10,000 2 ಸಲ, 10,000 3 ಸಲ. ಒಬ್ಬ 15,000, 20,000, 30,000, 40, 50, 60, 70, 1 ಲಕ್ಷಕ್ಕೆ ಹರಾಜಾಗೋಯ್ತು. ಟೀ ಶರ್ಟ್ ಬೆಲೆ ಎಷ್ಟು? ಬರೀ 100 ರೂಪಾಯಿ. 1 ಲಕ್ಷ ರೂಪಾಯಿ ಕೊಟ್ಟು ಅವ್ರ ಅಪ್ಪಂಗೆ ತಂದುಕೊಟ್ಟ. ಈಗ ಒಬ್ಬರನ್ನೇನು 10-15 ಜನ ಫುಟ್ಬಾಲ್ ಪ್ಲೇಯರ್ ಮಾಡ್ಬೋದು. ನಿಜವಾಗ್ಲೂ ಬುದ್ಧಿ ಇದ್ರೆ 100 ರೂಪಾಯಿ ಟೀ ಶರ್ಟ್ನ 1 ಲಕ್ಷ ರೂಪಾಯಿಗೆ ಮಾರ್ಬೋದು. ಬರೀ ಬುದ್ಧಿ ಇದ್ರೆ ಆಗಲ್ಲ, ಬುದ್ಧಿ ಜೊತೆ ಜ್ಞಾನ ಇರಬೇಕು. ಆ ಜ್ಞಾನದಲ್ಲಿ ಕೆಲವೊಂದು ಆ ಪ್ರೋಸೆಸ್ ಆಗಲೇ ಹೇಳದ್ನಲ್ಲ, ಅದನ್ನು ಫಾಲೋ ಮಾಡಬೇಕು. ನೋಡಿ, ನೀವು ಏನೇ ವಿದ್ಯೆಗಳನ್ನು, ಕಲೆಗಳನ್ನು ಕಲಿಬೇಕಾದ್ರೆ ಮೂಲವಾಗಿ ಸೂತ್ರಗಳು ಇರಲೇಬೇಕು. ಸೂತ್ರಗಳಿಲ್ಲದೆ ಖಂಡಿತವಾಗ್ಲೂ ನೀವು ಯಾವುದೇ ಕಲೆಗಳನ್ನು, ವಿದ್ಯೆಗಳನ್ನು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ನೀವು ಇವತ್ತು ಏನೇನೋ ವ್ಯಾಪಾರಗಳು ಮಾಡ್ತಾ ಇರ್ಬೋದು, ಏನೇನೋ ವೃತ್ತಿ ಮಾಡ್ತಾ ಇರ್ಬೋದು. ಎಲ್ಲ ವೃತ್ತಿಗೂ ನೀವು ಮಾಡೋದಕ್ಕೆ, ಪ್ರೊಫೆಷನಲಿಸ್ಟ್ ಆಗಿರೋದಕ್ಕೆ ಮೂಲವಾಗಿ ನೀವು ಆ ಸೂತ್ರಗಳನ್ನು ಅರಿತು ಆ ಕೆಲಸಗಳನ್ನು ಕಲ್ತಿದ್ದೀರ. ಬಟ್ ನೀವು ಯಶಸ್ವಿ ವ್ಯಕ್ತಿಗಳಾಗಬೇಕು, ಕೀರ್ತಿ ಗಳಿಸ್ಬೇಕು, ಗುರಿ ಸಾಧನೆಯನ್ನು ಮುಟ್ಟಬೇಕು ಅಂತಂದರೆ ಈ ಸೂತ್ರಗಳ ಜೊತೆಯಲ್ಲಿ ನಿಮಗೆ ರಹಸ್ಯಗಳು, ತಂತ್ರಗಳು, ಯುಕ್ತಿಗಳು ಗೊತ್ತಿದ್ರೆ ಮಾತ್ರ ನೀವು ಸಕ್ಸಸ್ ಕಾಣ್ತಿರೋ ಹೊರತು ಯಾರು ಈ ಸೂತ್ರ ಜೊತೆಗೆ ಇದು 3 ಮಿಕ್ಸ್ ಮಾಡೋದಿಲ್ಲ, ಖಂಡಿತವಾಗ್ಲೂ ಅವರು ಬೆಳವಣಿಗೆ ಆಗೋದಿಲ್ಲ. ಉಳಿದಿದ್ದಾರೆ ಅಥವಾ ಅಳೆದಿದ್ದಾರೆ ಅಷ್ಟೇ, ಎರಡೇ. ಬೆಳೆಯೋದಂತೂ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಯಾರು ಈ 3 ಸೂತ್ರಗಳ ಜೊತೆಯಲ್ಲಿ ಮಿಶ್ರಣ ಮಾಡ್ತಾರೋ
ಇವ್ರು ಮಾತ್ರ ಬೆಳೆಯೋದಕ್ಕೆ ಸಾಧ್ಯ. ಅದೇ 100 ರೂಪಾಯಿ ಟೀ ಶರ್ಟ್ನ ನಮ್ಮ ಇಂಡಿಯನ್ಸ್ ಯಾರಿಗಾದ್ರೂ ಕೊಟ್ಟಿದ್ರೆ ಮಾರ್ಕಮ್ಮ ಅಂತ ಹೋಗ್ಬಿಟ್ಟು ಒಂದು 120 ರೂಪಾಯಿಗೋ 150 ರೂಪಾಯಿಗೋ, ಅಮ್ಮಮ್ಮ ಅಂದ್ರೆ ಒಂದು 200 ರೂಪಾಯಿಗೆ ಮಾರ್ಕೊಂಬತ್ತಾ ಇದ್ದ. ಅವ್ನು 100 ರೂಪಾಯಿ ಟೀ ಶರ್ಟ್ನ 1,00,000 ರೂಪಾಯಿಗೆ ಮಾರಿದ್ದಾನೆ ಅಂತಂದರೆ ಅವನು ರಹಸ್ಯವನ್ನು ಬೆರೆಸಿದ್ದಾನೆ, ತಂತ್ರಗಳನ್ನು ಬೆರೆಸಿದ್ದಾನೆ, ಯುಕ್ತಿಯನ್ನು ಬೆರೆಸಿದ್ದಾನೆ. ಆ ಬೆರೆಸಿರೋದ್ರಿಂದ ಈ ರೀತಿ ಆಗುತ್ತೆ. ಈ ಸೂತ್ರಗಳು, ರಹಸ್ಯಗಳು, ತಂತ್ರಗಳು, ಯುಕ್ತಿಗಳು, ಈ 4 ನಿಮ್ಮ ಯಶಸ್ಸಿಗೆ ಮೂಲ ಕಾರಣ. ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳಿ. ಯಾರಿಗೆ ಮನುಷ್ಯ ಗುರಿ ಫಿಕ್ಸ್ ಮಾಡಿರಲ್ಲ ಇವನು ಖಂಡಿತವಾಗ್ಲೂ ಬೆಳೆಯಲ್ಲ. ದೊಡ್ಡವರೆಲ್ಲ ಹೇಳ್ತಾರೆ ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅಂತ. ಯಾರ್ಯಾರಿಗೆ ಮುಂದೆ ಗುರಿ ಇದೆ ಹಿಂದೆ ಗುರು ಇದ್ದಾರೆ. ಗುರು ಅಂದರೆ ಸಾಕಷ್ಟು ಜನ ತಪ್ಪು ತಿಳ್ಕೊಂಡಿದ್ದಾರೆ. ಗುರು ಅಂದರೆ ವ್ಯಕ್ತಿ ಅಂತ. ಗುರು ಅಂದರೆ ವ್ಯಕ್ತಿ ಅಲ್ಲ, ಗುರು ಅಂದರೆ ಶಕ್ತಿ, ಗುರು ಅಂದರೆ ತತ್ವ, ಗುರು ಅಂದರೆ ಜ್ಞಾನ, ಗುರು ಅಂದರೆ ಬೆಳಕು, ಗುರು ಅಂದರೆ ಮಾರ್ಗದರ್ಶನ. ಅದನ್ನು ಎಷ್ಟೋ ಜನ ಗುರು 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 ಅಂತ ಅದನ್ನ ಬೇರೆ ರೂಪದಲ್ಲಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತವಾಗ್ಲಿಲ್ಲ. ಗುರು ಅಂದರೆ ನಿಮ್ಮನ್ನ ಅಲೈನ್ಮೆಂಟ್ ಮಾಡೋನು, ನಿಮಗೆ ಹೇಳ್ಕೊಡೋನು. ಡ್ರೈವಿಂಗ್ ಹೆಂಗೆ ಮಾಡಬೇಕು, ಈಜ್ ಹೆಂಗೆ ಹೊಡಿಬೇಕು, ಅಡುಗೆ ಹೆಂಗೆ ಮಾಡಬೇಕು, ವ್ಯಾಪಾರ ಹೆಂಗೆ ಮಾಡಬೇಕು, ಎಲ್ಲವನ್ನ ಹೇಳ್ಕೊಟ್ಟು ಬರೀ ಹೇಳ್ಕೊಡೋನಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಪ್ರತಿಯೊಬ್ಬ ಮನುಷ್ಯನ ಒಂದು ಅದ್ಭುತವಾದಂತಹ ವ್ಯವಹಾರ ಜ್ಞಾನ ಅಂದರೆ ತಿಳ್ಕೊಳ್ಳೋದು ಬೇರೆ, ಕಲ್ತ್ಕೊಳ್ಳೋದು ಬೇರೆ, ಕರಗತ ಮಾಡ್ಕೊಳ್ಳೋದು ಬೇರೆ. ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ಹೇಳ್ತಾನೂ ಇರ್ತೀನಿ, ಮತ್ತೆ ತಿರ್ಗಾ ಹೇಳ್ತೀನಿ. ತಿಳ್ಕೊಳ್ಳೋದು ಬೇರೆ, ಕಲ್ತ್ಕೊಳ್ಳೋದು ಬೇರೆ, ಕರಗತ ಮಾಡ್ಕೊಂಡಿರೋದು ಬೇರೆ. ತಿಳ್ಕೊಂಡಿರ್ತಾನೆ ಅವ್ನು ಕಲ್ತ್ಕೊಂಡಿರಲ್ಲ, ಯಶಸ್ವಿ ವ್ಯಕ್ತಿ ಆಗಲ್ಲ. ಕಲ್ತ್ಕೊಂಡಿರ್ತಾನೆ, ತಿಳ್ಕೊಂಡಿರ್ತಾನೆ, ಕರಗತ ಮಾಡ್ಕೊಂಡಿರಲ್ಲ, ಇವನ್ ಬೆಳೆಯಲ್ಲ. ಇದನ್ನೆಲ್ಲರೂ ನೀವು ಅರ್ಥ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಅದ್ಭುತವಾದಂತಹ ನಿಮ್ಮ ಮುಂದಿನ ಜೀವನ ಸಮೃದ್ಧವಾಗಿರ್ಬೇಕು ಅಂದರೆ, ಸಿರಿ ಸಂಪತ್ತು ನಿಮ್ಮ ಹತ್ರ ಒಲಿಬೇಕು ಅಂದರೆ, ಹಣವಂತಿಕೆ ಶ್ರೀಮಂತಿಕೆ ಬರಬೇಕು ಅಂದರೆ ಸೂತ್ರಗಳು ಮಾತ್ರ ಇದ್ರೆ ಸಾಲದು. ಸೂತ್ರಗಳ ಜೊತೆಯಲ್ಲಿ ರಹಸ್ಯಗಳು, ತಂತ್ರಗಳು, ಯುಕ್ತಿಗಳನ್ನು ಬೆಳೆಸ್ಬೇಕು. ಇನ್ನೊಂದು ಅದ್ಭುತವಾದಂಥ ಕತೆ ಹೇಳ್ತೀನಿ. ಕತೆ ಎಲ್ಲ ನೈಜ ಘಟನೆ. ಒಬ್ಬ ತಾತ, ಮಗ, ಮೊಮ್ಮಗ. ಮಗ ಸತ್ತೋಗ್ಬಿಟ್ಟ. ಮಗ ಗಂಡ ಹೆಂಡತಿ ಇಬ್ರು ಸತ್ತೋಗ್ಬಿಟ್ರು. ತಾತ ಇದ್ದಾನೆ, ಮೊಮ್ಮಗ ಇದ್ದಾನೆ. ಮೊಮ್ಮಗಂದು ಎಜುಕೇಶನ್ ಮುಗೀತು. ತಾತನ ಅವರ ವಂಶ ಪಾರಂಪರ್ಯವಾದಂಥ ಬಿಸ್ನೆಸ್ ಏನು ಅಂದರೆ ಪಾನಿಪುರಿ ಮಾರೋದು. ತಾತ ಅಜ್ಜಿ ಇಬ್ರು ಪಾನಿಪುರಿ ಮಾಡಿಕೊಡ್ತಾರೆ. ತಾತಂಗೆ ಹುಷಾರಿಲ್ಲ, ಮನೇಲಿ ಮಲಗಿದ್ದಾನೆ. ಮೊಮ್ಮಗಂದು ಎಜುಕೇಶನ್ ಮುಗಿದ್ಮೇಲೆ ಹೋಗ ಪಾನಿಪುರಿ ಮಾರ್ಕೊಂಬೋಗ ಅಂತ ಒಂದು 20 ಪ್ಲೇಟ್ ಪಾನಿಪುರಿ ಮಾರ್ಕೊಳ್ತಾನೆ. ಮನೆಗೆ ಹೋಗ್ಬಿಟ್ಟು ಅಕ್ಕ ಪಾನಿಪುರಿ ಬೇಕಾ, ಅಣ್ಣ ಪಾನಿಪುರಿ ಬೇಕಾ, ಅಯ್ಯ ಪಾನಿಪುರಿ ಬೇಕಾ ಅಂತ ಡೋರ್ ತಟ್ಟಿ ಕೇಳ್ತಾನೆ. ಮಧ್ಯಾಹ್ನದವರೆಗೂ ಯಾರು ಒಂದು ಪಾನಿಪುರಿ ತಗೊಳ್ಳಲ್ಲ. ಒಂದು ದಿವಸ ಪೂರ್ತಿ ಒಂದು 50-60 ಮನೆಗಳಿಗೆ ಹೋಗ್ತಾನೆ, ಯಾರು ಪಾನಿಪುರಿ ತಗೊಳ್ಳಲ್ಲ. ವಾಪಸ್ ಬರ್ತಾನೆ, ಮುಖ ಎಲ್ಲ ಸಪ್ಪಗಾಗ್ಬಿಟ್ಟಿರ್ತಾನೆ, ಬಿಸಿಲಲ್ಲಿ ಓಡಾಡಿರ್ತಾನೆ, ಕಪ್ಪುಗಾಗ್ಬಿಟ್ಟಿರ್ತಾನೆ, ಬಂದು ಸುಸ್ತಾಗಿ ಬಿದೋಗ್ಬಿಡ್ತಾನೆ. ಮಾರನೇ ದಿವಸ ಹೋಗ್ತಾನೆ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕಷ್ಟಪಡ್ತಾನೆ. ಬರೀ 1-2 ಪಾನಿಪುರಿ ಸೇಲ್ ಆಗುತ್ತೆ. ಅವತ್ತು ಸಪ್ಪಗೆ ಬರ್ತಾನೆ, ಏನು ವ್ಯಾಪಾರ ಆಗಲ್ಲ. ಮಿಕ್ಕಿರೋ ಪಾನಿಪುರನ್ನ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೊಟ್ಬಿಟ್ಟು ಮನೇಲಿ ಹಸು ಸಾಕಿರ್ತಾರೆ, ಅದಕ್ಕೊಂದು ಅಷ್ಟು ಹಾಕಿ ಮಲ್ಕೊಂಡ್ಬಿಡ್ತಾನೆ. ವ್ಯರ್ಥ ಆಗುತ್ತೆ. 3ನೇ ದಿವಸ ಹೋಗ್ತಾನೆ, ಮತ್ತೆ ತಿರ್ಗಾ ಏನೇನೋ ಶತಪ್ರಯತ್ನ ಮಾಡ್ತಾನೆ. ಒಂದು 5 ಪಾನಿಪುರಿ ಮೇಲೆ ಸೇಲ್ ಆಗಲ್ಲ. ಅದಕ್ಕೆ ತಾತ ಬಂದು ಕೇಳ್ತಾನೆ, ತಾತ ಯಾಕೆ 3 ದಿವಸದಿಂದ ಹೇಳ್ಕೊಟ್ಟಿಲ್ಲ ಅಂದರೆ ಅವನಿಗೆ ಅನುಭವ ಆಗಲಿ ಅಂತ ಹೇಳ್ಕೊಟ್ಟಿಲ್ಲ. ಅದಾದ ನಂತರ ನೋಡು ಮೊಮ್ಮಗನೇ, ಯಾವಾಗಲೂ ಪಾನಿಪುರಿ ವ್ಯಾಪಾರ ಮಾಡಬೇಕಾದ್ರೆ ನೀನು ಬರೀ ಸೂತ್ರ ಫಾಲೋ ಮಾಡ್ತಾ ಇದೆಯಾ, ಇದ್ರ ಜೊತೆಗೆ ರಹಸ್ಯ, ತಂತ್ರ, ಯುಕ್ತಿನ ಫಾಲೋ ಮಾಡು. ಡೆಫಿನೆಟ್ಲಿ ನೀನು ಬೆಳೆದೇ ಬೆಳಿತೀಯ. ಏನು ತಾತ ಅದು ಅಂತ. ಮೊದಲು ನೀನು ಮನೆಗೆ ಹೋಗಿ ಬಾಗಿಲು ತಟ್ಟೋದನ್ನು ಬಿಟ್ಬಿಟ್ಟು ಈ ಪಾನಿಪುರಿಯಲ್ಲಿ ಒಂದು ಸೀಕ್ರೆಟ್ ಮಸಾಲ ಹೇಳ್ಕೊಡ್ತೀನಿ, ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡು. ಗಮ್ಮಂತ ಮೂಗಿಗೆ ಬಡಿತದೆ. ಅವ್ನಿಗೆ ಹೊಟ್ಟೆ ತುಂಬಿದ್ರೆ ಕೊಡೆಯ 1 ಪ್ಲೇಟ್ ಅಂತ ಕೇಳ್ತಿನ್ಬಿಟ್ಟು ಆ ರೀತಿ ಸೀಕ್ರೆಟ್ ಮಸಾಲ ಆ್ಯಡ್ ಮಾಡು. ಅದನ್ನು ಹಿಂಗೆ ಅಳ್ಳಾಡಿಸ್ತಾ ಇದ್ರೆ ಸೌಂಡು ಗಮ್ಮಂತ ಪಕ್ಕದ ಬೀದಿಗೆ ಹೋಗ್ಬೇಕು. ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ಇದು ಮೊದಲನೇ ರಹಸ್ಯ. 2ನೇ ತಂತ್ರ ಹೇಳ್ಕೊಡ್ತೀನಿ. ಒಂದು ತಟ್ಟೆ ಹಿಡ್ಕೋ, ಸೌಟ್ ಹಿಡ್ಕೋ, ಬಡಿ, ಸೌಂಡು ಮಾರ್ಸು. ಪಾನಿಪುರಿ 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 ಅಂತ ಎಲ್ಲರಿಗೂ ಕೇಳಿಸ್ಕೊಳ್ತಾ ಆ ಸೌಂಡ್ ಕಿವಿಗೆ ಹೋಗ್ಬಿಡ್ತದೆ. ಅವ್ನು ಪಾನಿಪುರಿ ಅನ್ನೋದು ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ, ತಟ್ಟೆ ಸೌಂಡ್ ಮಾಡೋದು ಗ್ಯಾರಂಟಿ ಕೇಳಿಸ್ತದೆ. ಆಗ ಅವನು ವಾಪಸ್ ಬರ್ತಾನೆ. ಬಂದಿದ ತಕ್ಷಣವೇ ಓಕೆ ಹಿಂಗೆ ಅಂತ ಅರ್ಥ ಮಾಡ್ಕೊಳ್ತಾನೆ. 3ನೇ ಸೀಕ್ರೆಟ್ ಹೇಳ್ಕೊಳ್ತಾನೆ. ಎಲ್ಲಿ ಜನಸಂದಣಿ ಇರುತ್ತೆ ಅಂಥ ಕಡೆ ಹೋಗು. ದೇವಸ್ಥಾನದ ಹತ್ರ ಹೋಗು, ಸರ್ಕಲ್ ಹತ್ರ ಹೋಗು, ಬೀಚ್ ಹತ್ರ ಹೋಗು. ಇಲ್ಲೆಲ್ಲ ಜನಸಂದಣಿ ಇರುತ್ತೆ. ನೀನು ಬೇಡ ಅಂದ್ರೂ ಅದು ಟೇಸ್ಟ್ ಇಲ್ಲದೆ ಹೋದ್ರೂ ಕೂಡ ತಗೊಳ್ತಾರೆ. ಅಂಥದ್ರಲ್ಲಿ ಏನಾದರೂ ಟೇಸ್ಟ್ ಇದ್ರೆ ಎಲ್ಲರೂ ಖಾಲಿ ಆಗ್ಬಿಡ್ತದೆ ಅಂತ. ಮಗನಿಗೆ ಫುಲ್ಲು ಜೋಶ್ ಬಂದ್ಬಿಡ್ತದೆ. ಅಜ್ಜಿ ಇವತ್ತು 50 ಪ್ಲೇಟ್ ಮಾಡ್ಕೊಡು ಅಂದ್ಬಿಟ್ಟು 4ನೇ ದಿವಸ 50 ಪ್ಲೇಟ್ ಮಾಡ್ಕೊಂಡು ಹೋಗ್ತಾನೆ. ತಾತ ಹೇಳ್ದಂಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾನೆ. ಮೂಗೆಲ್ಲ ಬರೀತಾರೆ. ಇರೇ ಆ ಪಾನಿಪುರಿ ಬಾಯಿಲಿ ಅಂತ ಕರೀತಾರೆ. ಪಾನಿಪುರಿ ತಗೋತಾರೆ. ಪಾನಿಪುರಿ ಅಂತ ಸೌಂಡ್ ಮಾಡ್ತಾನೆ. ಸಿಗ್ನಲ್ ಹತ್ರ ಹೋಗ್ತಾನೆ, ಬೀಚ್ ಹತ್ರ ಹೋಗ್ತಾನೆ, ದೇವಸ್ಥಾನದ ಹತ್ರ ಹೋಗ್ತಾನೆ. ಪೂರ್ತಿ ಖಾಲಿ ಆಗ್ಬಿಡ್ತದೆ. ಸೆಕೆಂಡ್ ಟ್ರಿಪ್ ಬರ್ತಾನೆ, ಇನ್ನೊಂದು 50 ಮಾಡಿಸ್ಕೊಂಡು ತಗೊಂಡು ಹೋಗ್ತಾನೆ. ಈ ರೀತಿ ಮಾಡ್ತಾ ಅಲ್ಲೊಂದು ಬ್ರಾಂಚ್ ಇಲ್ಲೊಂದು ಬ್ರಾಂಚ್ ಮಾಡಿ ವ್ಯಾಪಾರವನ್ನು ಅಭಿವೃದ್ಧಿ ಮಾಡ್ತಾನೆ. ಇದು
ಯಾರ್ಯಾರು ಸೂತ್ರಗಳನ್ನು ತಿಳ್ಕೊಂಡಿದ್ದಾರೆ ಅವರು ಕೇವಲ ಬದುಕ್ತಾರಷ್ಟೇ, ಖಂಡಿತವಾಗ್ಲೂ ಬೆಳೆಯಲ್ಲ. ಯಾವತ್ತೂ ಅವರು ಹಣವಂತರಾಗಲ್ಲ, ಶ್ರೀಮಂತರಾಗೋದಿಲ್ಲ. ಯಾರು ಸೂತ್ರಗಳ ಜೊತೆಯಲ್ಲಿ ರಹಸ್ಯ, ತಂತ್ರಗಳು, ಯುಕ್ತಿಗಳನ್ನು ಬೆರೆಸ್ತಾರೆ ಇಂಥವ್ರು ಮಾತ್ರ ಅಧಿಕವಾಗಿ ಬೆಳಿಬಹುದು. ಅವ್ರ ಟಾರ್ಗೆಟನ್ನು ರೀಚ್ ಮಾಡ್ಬೋದು. ತಿಂಗಳಿಗೆ 1 ಲಕ್ಷ ಏನು 10 ಲಕ್ಷ ಬೇಕಾದ್ರೂ ದುಡಿಬೋದು, 20, 30, 50, 1 ಕೋಟಿ ಬೇಕಾದ್ರೂ ದುಡಿಬಹುದು. ಈ ರಹಸ್ಯಗಳನ್ನು, ಸೂತ್ರಗಳನ್ನು ನಿನ್ನೆ ಕ್ಲಾಸಲ್ಲಿ ಕೇಳಿದ್ದಕ್ಕೆ, ಸ್ವಾಮಿ 100 ರೂಪಾಯಿ ಟೀ ಶರ್ಟ್ ತಂದು ಇದು 1 ಲಕ್ಷ ರೂಪಾಯಿಗೆ ಮಾಡೋದು ಅಧರ್ಮ ಅಲ್ವಾ, ಇದು ಅನೀತಿ ಅಲ್ವಾ, ಇದು ನಮಗೆ ಮನ್ಸೊಪ್ಪಲ್ಲ. ಈಗಲೂ ಯಾರೋ ಚಿಕ್ಕಬಳ್ಳಾಪುರ ಸ್ವಾಮೀಜಿ ಹೇಳಿದ್ರು ಇದು ತಪ್ಪಲ್ವಾ ಅಂತ. ಖಂಡಿತವಾಗ್ಲೂ ತಪ್ಪಿಲ್ಲ. ಒಂದು ನಿಮಗೆ ರಹಸ್ಯ ಹೇಳ್ಕೊಡ್ತೀನಿ. ಪ್ರೀತಿಲಿ ಗಣಿತ ಹುಡುಕ್ಬೇಡಿ, ಗಣಿತದಲ್ಲಿ ಪ್ರೀತಿ ಹುಡುಕ್ಬೇಡಿ, ಸಿಗಲ್ಲ. ಈ ಕೆಲವ್ರು ಹೇಳ್ತಾರೆ, ಕೆಲವೊಂದ್ಸಲ ಬಾಯಲ್ಲಿ ಫ್ಲೋಯೆಂಟಲ್ಲಿ ಬಂದ್ಬಿಡ್ತದೆ, ದಯಮಾಡಿ ಕ್ಷಮಿಸ್ಬಿಡಿ. ಹುಚ್ಚಲ್ಲಿ ಮೀನು ಹಿಡಿಯೋ ಬುದ್ಧಿ ಅಂತಾರೆ. ಖಂಡಿತವಾಗ್ಲೂ ಮೀನು ಸಿಗಲ್ಲ, ಆದರೂ ಮೀನು ಹಿಡಿತೀನಿ ಅಂತ ಹೋಗ್ತಾನೆ, ಎಲ್ಲಿ ಸಿಗ್ತದೆ? ಸಿಕ್ಕಲ್ಲ. ಅದೇ ರೀತಿ ಪ್ರೀತಿಲಿ ಗಣಿತ ಹುಡ್ಕೋದು ಮಹಾಪಾಪ. ನನ್ನ ಪ್ರಕಾರ ಗಣಿತದಲ್ಲಿ ಪ್ರೀತಿ ಹುಡ್ಕೋದು ಅದು ಮಹಾಪಾಪ. ಯಾರು ಇದನ್ನೆಲ್ಲ ಮಾಡ್ತಾರೆ ಇಂಥವ್ರಿಗೆ ಆ ಕನ್ಫ್ಯೂಷನ್ ಇದ್ದೇ ಇರ್ತದೆ. ಖಂಡಿತವಾಗ್ಲಿಲ್ಲ. ಈ ಪೆನ್ನು 10 ರೂಪಾಯಿ ಹೋಲ್ಸೇಲಲ್ಲಿ, ನಾನು ಇದನ್ನು 100 ರೂಪಾಯಿಗೆ ಬೇಕಾದ್ರೂ ಮಾಡ್ತೀನಿ, 1000 ರೂಪಾಯಿಗೆ ಮಾಡ್ತೀನಿ, 10,000 ರೂಪಾಯಿಗೆ ಮಾಡ್ತೀನಿ, 1 ಲಕ್ಷಕ್ಕೆ ಬೇಕಾದ್ರೂ ಮಾಡ್ತೀನಿ. ನನ್ನ ಕೆಪಾಸಿಟಿ, ನನ್ನ ಬುದ್ಧಿವಂತಿಕೆ, ನನ್ನ ಜ್ಞಾನ, ನನ್ನ ತಂತ್ರಗಳು, ನನ್ನ ರಹಸ್ಯ, ನನ್ನ ಯುಕ್ತಿ. ನಾನು ಇದನ್ನು ಎಷ್ಟಕ್ಕೆ ಬೇಕಾದ್ರೂ 1 ಕೋಟಿಗೆ ಬೇಕಾದ್ರೂ ಮಾರ್ತೀನಿ. ನಿಜವಾಗ್ಲೂ ಮಾರು ತೋರಿಸಿ, ಆಗ ವ್ಯಾಪಾರದ ಬ್ರಹ್ಮ ರಹಸ್ಯ ನಮ್ಗೆ ಅರ್ಥ ಆಗಿದೆ ಅಂತ ಅರ್ಥ. ಆದ್ರಿಂದ ಇದು ಖಂಡಿತವಾಗ್ಲೂ ತಪ್ಪಲ್ಲ. ಆ ದುಡ್ಡನ್ನು ಹೇಗೆ ಬಳಸ್ಕೊಳ್ತೀರಿ ಅಂತಿದೆಯಲ್ಲ, ಇದನ್ನ ಬೇಕಾದರೆ ನೀವು ಗಣನೆಗೆ ತಗೊಂಡು ಅದನ್ನು ಕೂಡ ಹೇಳ್ಕೊಡ್ತೀನಿ. ಕೇವಲ ನಾನು ನಿಮ್ಗೆಲ್ಲರಿಗೂ ಹೇಳ್ಕೊಡ್ತಾ ಇರೋದು, ದುಡ್ಡು ಮಾಡೋದು ಬಹಳ ಸುಲಭ, ಹೆಸರು ಮಾಡೋದು ಬಹಳ ಸುಲಭ. ಆದರೆ ದುಡ್ಡು ಮಾಡಿರೋದನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಇದೇ ಸಾಧನೆ, ಇದೇ ಸಿದ್ಧಿ, ಇದೇ ಪೌರುಷ, ಇದೇ ಪುರುಷತ್ವ ಅಂತ ಹೇಳೋದು. ದುಡ್ಡು ಮಾಡೋದು ನಿಜವಾಗ್ಲೂ ಕಷ್ಟ ಅಲ್ಲ, ಬಹಳ ಸುಲಭ. ಆ ದುಡ್ಡನ್ನು ಉಳಿಸ್ಕೊಳ್ಳಿ, ಇದು ಸಾಧನೆ. ಹೆಸರು ಮಾಡೋದು ಬಹಳ ಸುಲಭ, ಹೆಸರು ಮಾಡೋದು ಕಷ್ಟ ಏನಿಲ್ಲ. ಬಟ್ ಅಲ್ಲೇ ಇರಬೇಕಲ್ಲ, ಸ್ಟ್ಯಾಂಡ್ ಆನ್ ಆಗ್ಬೇಕಲ್ಲ, ಇದು ಬಹಳ ಕಷ್ಟ. ಇದಕ್ಕೆ ಏನು ಮಾಡಬೇಕು ಅನ್ನೋದು ತಿಳ್ಕೊಳ್ಬೇಕು. ಎಲ್ಲರೂ ಹತ್ಬಿಡ್ತಾರೆ, ಹತ್ಬಿಟ್ಟಿದ ತಕ್ಷಣ ಅಲ್ಲಿಂದ ಬಿದೋಗ್ಬಿಡ್ತಾರೆ, ಬಂದ್ಬಿಡ್ತಾರೆ, ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ರಾತ್ರಿ ಸೂಪರ್ ಸ್ಟಾರ್ ಆಗ್ಬಿಟ್ರು, ಇನ್ನೊಂದು ವಾರದಲ್ಲಿ, 1 ತಿಂಗಳಲ್ಲಿ, 1 ವರ್ಷದಲ್ಲಿ ಕಣ್ಮರೆ ಆಗ್ಬಿಟ್ರು. ಅವ್ರ ಬದುಕದಲ್ಲಿ ಅಸ್ತಿತ್ವನೇ ಇಲ್ಲ ಅವ್ರು. ಯಾಕೆ ಅಂದರೆ ರಾತ್ರಿ ರಾಕೆಟ್ ಆದಂಗೆ ಆಗ್ಬಿಟ್ಟಿದ್ರು. ಅದಕ್ಕೋಸ್ಕರ ಮೊಲ ಆಮೆ ಕತೆ ಕೇಳಿದ್ರಲ್ಲ, ಬೆಳವಣಿಗೆ ಅಂದರೆ ಆಮೆ ನಡಿಗೆಯಲ್ಲಿ ಬೆಳಿಬೇಕು, ಇದನ್ನೇ ಬೆಳವಣಿಗೆ ಅಲ್ಲ. ಯಾರು ಒಂದೇ ಸಲ ಮೊಲದ ಥರ ಹೋಗ್ಬಿಟ್ಟು ನಿದ್ದೆ ಮಾಡ್ಬಿಡ್ತಾರೆ, ಆಮೆ ಮುಂದೆ ಹೋಗ್ಬಿಡ್ತದೆ, ಸೋತೋಗ್ಬಿಡ್ತಾನೆ. ಎಲ್ಲರೂ ಫೇಲ್ಯೂರ್ ಆಗೋದಕ್ಕೆ ಮೂಲ ಕಾರಣ ಏನು ಅಂತಂದರೆ, ಚೇಸ್ ಆನ್ ಸಿಂಗಲ್ ರ್ಯಾಬಿಟ್ ನಾಟ್ ಡಬಲ್ ರ್ಯಾಬಿಟ್ ಅಂತ. ಅಂದರೆ ಒಂದು ಮೊಲದ ಹಿಂದೆ ಹೋಗಿ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಈ ಮೊಲದಿಂದ ಒಂದು ಸ್ವಲ್ಪ ಹೊತ್ತು, ಈ ಮೊಲದಿಂದ ಒಂದು ಸ್ವಲ್ಪ ಹೊತ್ತು, ಎರಡೂ ಸಿಗಲ್ಲ. ನೀವು ಒಂದು ಮೊಲದಿಂದ ಹೋದ್ರೆ ಯಾವುದೋ ಒಂದು ಬಿಲಕ್ಕೆ ಹೋಗ್ಬಿಡ್ತದೆ, ನೀವು ಕೈ ಹಾಕಿದ್ರೆ ಇಡೀ ಫ್ಯಾಮಿಲಿ ಸಿಕ್ಬಿಡ್ತದೆ. ಅಪ್ಪ, ಅಮ್ಮ, ಮಕ್ಕಳು, ಅತ್ತೆ, ಮಾವ, ಚಿಕ್ಕಪ್ಪ, ದೊಡ್ಡಮ್ಮ ಎಲ್ಲರೂ ಸಿಕ್ಬಿಡ್ತಾರೆ. ಪೂರ್ತಿ ಅದ್ಭುತವಾಗಿ ಇಡೀ ಮೊಲದ ಫ್ಯಾಮಿಲಿನೇ ಹಿಡ್ಕೊಂಡ್ಬಿಡ್ಬೋದು. ಅದಕ್ಕೆ ಚೇಸ್ ಆನ್ ಸಿಂಗಲ್ ರ್ಯಾಬಿಟ್ ನಾಟ್ ಡಬಲ್ ರ್ಯಾಬಿಟ್. ಇದನ್ನೆಲ್ಲರೂ ತಿಳ್ಕೊಳ್ಳಿ. ಫೋಕಸ್ ಆನ್ ಸಿಂಗಲ್ ಸಬ್ಜೆಕ್ಟ್, ಸಿಂಗಲ್ ಟಾರ್ಗೆಟ್ ಮಾಡಿ. ಈ ವ್ಯಾಪಾರದಲ್ಲಿ ಅತ್ಯದ್ಭುತವಾದಂಥ ಕೆಲವರು ರಹಸ್ಯಗಳನ್ನು ಹಿಡ್ಕೊಂಡ್ಬಿಟ್ಟಿರ್ತಾರೆ. ಆ ಬನಶಂಕರಿಯಲ್ಲಿ ಯಾವುದೋ ಒಂದು ಬೇಕ್ರಿ ಇತ್ತು, ನನಗೆ ಗೊತ್ತಿಲ್ಲ, ಇವಾಗಿಲ್ಲ, ಇದೆಯೋ ಇಲ್ಲ ಗೊತ್ತಿಲ್ಲ. ಸುಮಾರು ಒಂದು 15 ವರ್ಷದ ಹಿಂದೆ ಆ ಬೇಕ್ರಿಲಿ ಏನು ಸ್ಪೆಷಲಿಸ್ಟ್ ಅಂದರೆ ಮಿಕ್ಸರ್ ಸ್ಪೆಷಲಿಸ್ಟ್. ಬೇಕ್ರಿಲಿ ಮಿಕ್ಸರ್ ಬಿಟ್ಟು ಬೇರೆ ಏನೂ ಇಲ್ಲ. 150 ಥರ ಮಿಕ್ಸರ್ ಇಟ್ಟಿದ್ದಾನೆ, ವೆರೈಟಿ. ನಾನು ಹೋದಾಗ ಒಂದು 10-15 ಎಲ್ಲ 100 ಗ್ರಾಮ್ ಕಟ್ಟಿಸ್ಕೊಂಬತ್ತಾ ಇದೆ. ನಾನು ಮಿಕ್ಸರ್ ಪ್ರಿಯ, ಮಿಕ್ಸರ್ ತಿಂತೀನಿ. ಆದ್ದರಿಂದ ಅದನ್ನು ಮಿಕ್ಸರ್ನೆಲ್ಲ ಕಟ್ಟಿಸ್ಕೊಂಡು ವೆರೈಟಿ ಎಲ್ಲೇ ಹೋದ್ರೂ ಬೇರೆ ಥರ ಮಿಕ್ಸರ್ ತಿಂತೀನಿ. ಅದನ್ನೆಲ್ಲ ತಿನ್ನಬೇಕು ಅನ್ನೋದು ಆಸೆ ನನಗೆ. ಆದರೆ ಮಿಕ್ಸರ್ ಮಾತ್ರ ಅದೇ ಥರ ನೀವು ನೋಡಬಹುದು, ಒಂದೊಂದು ಸಿಂಗಲ್ ಬಿಸ್ನೆಸ್ ಮಾಡ್ತಾರೆ. ಇಡೀ ಬೇಕ್ರಿಲಿ 1000 ಐಟಮ್ಗಳಿರ್ತವೆ. ಆದರೆ 1000 ಐಟಮ್ಗಳು ಅವನೇ ತಯಾರಿಸಲ್ಲ, ಬೇರೆ ಕಡೆಯಿಂದ ಬರ್ತಾನೆ. ಒಬ್ಬ ಬರೀ ಬನ್ ಮಾತ್ರ ಮಾಡ್ತಾನೆ, ಬನ್ನು ಬ್ರೆಡ್, ಬೇರೆ ಏನು ಮಾಡಲ್ಲ. ಇನ್ನೊಬ್ಬ ಏನೋ ಸ್ವೀಟ್ ಮಾತ್ರ ಮಾಡ್ತಾನೆ, ಬೇರೆ ಏನು ಮಾಡಲ್ಲ. ಆ ರೀತಿ ಸಿಂಗಲ್ ಮಾಡ್ತಾರಲ್ಲ, ಇವರು ಕೂಡ ಅದ್ಭುತವಾಗಿ ಬೆಳಿಬಹುದು. ಏನೇನು ತಯಾರು ಮಾಡುವಂಥವ್ರು, ತಯಾರಕರು ಅಂದರೆ ಮ್ಯಾನುಫ್ಯಾಕ್ಚರ್ ಡಿಪಾರ್ಟ್ಮೆಂಟ್ ಅಥವಾ ಸರ್ವಿಸ್ ಓರಿಯೆಂಟೆಡ್. ಯಾರ್ಯಾರು ನೀವು ಸರ್ವಿಸನ್ನು ಕೊಡ್ತಾ ಇದ್ದಾರೆ, ಸರ್ವಿಸ್ ಅಂದರೆ ಲಾಯರ್ ಇರ್ಬೋದು, ಟೀಚರ್ ಇರ್ಬೋದು, ಶಿಕ್ಷಕರಿರ್ಬೋದು, ಕೋಚ್ಗಳಿರ್ಬೋದು. ಸೊ ಇವರೆಲ್ಲ ಏನು ಅಂದರೆ ಸರ್ವಿಸ್, ಡಾಕ್ಟರ್ ಇರ್ಬೋದು, ಸಿಂಗರ್ ಇರ್ಬೋದು, ಸೈಂಟಿಸ್ಟ್ಗಳಿರ್ಬೋದು. ಇವರೆಲ್ಲ ಇಂಡಿವಿಜುವಲ್ ಅಂದರೆ ಸೆಲ್ಫ್ ಎಂಪ್ಲಾಯ್ ಮತ್ತು ಸರ್ವಿಸನ್ನು ಕೊಡುವಂಥವ್ರು. ಇವ್ರ ಜೊತೆಗೆ ವ್ಯಾಪಾರ ಮಾಡೋರು ಅಂದರೆ ತಂದು ವ್ಯಾಪಾರ ಮಾಡುವಂಥವ್ರು. ಇದ್ರ ಜೊತೆಗೆ ರೈತರು ಕೂಡ ಅದನ್ನು ಕೂಡ ವ್ಯಾಪಾರ ಅಂತ ಕನ್ಸಿಡರ್ ಮಾಡಿ, ರೈತ ದೇಶದ ಬೆನ್ನೆಲುಬು ಅಂತಾರೆ. ಅದರಲ್ಲೂ ಕೂಡ ಅತ್ಯದ್ಭುತವಾಗಿ ಲಾಭವನ್ನು ಗಳಿಸಬಹುದು. ಆದರೆ ಆ ಲಾಭ ಯಾಕೆ ಗಳಿಸಲ್ಲ ಅಂತಂದರೆ ಅರಿವಿಲ್ಲದೇ ಆ ವ್ಯವಹಾರಕ್ಕೆ ಕೈ ಹಾಕ್ತಾರೆ. ಆದ್ದರಿಂದ ನಷ್ಟ ಅನುಭವಿಸ್ತಾರೆ.
ಅವ್ರಿಗೆ ಪರಿಜ್ಞಾನ ಅನ್ನೋದಿರಲ್ಲ, ಆದ್ರಿಂದ ಅದಕ್ಕೆ ಕೈ ಹಾಕಿ ನಷ್ಟವನ್ನು ಅನುಭವಿಸ್ತಾರೆ. ಸಾಕಷ್ಟು ಜನ ವ್ಯಾಪಾರದಲ್ಲಿ ಲಾಸ್ ಆಗೋದಕ್ಕೆ, ವ್ಯಾಪಾರದಲ್ಲಿ ಮುಂದುವರಿದಿರೋದಕ್ಕೆ, ವ್ಯಾಪಾರವನ್ನು ಬಿಟ್ಟು ಕ್ವಿಟ್ ಆಗ್ಬಿಡ್ತಾರೆ. ಬೇಡ, ನನಗಿದು ವ್ಯಾಪಾರ ಆಗಲ್ಲ, ನಾನು ಹೋಗಿ ಎಲ್ಲಾದರೂ ಕೆಲಸನೇ ಮಾಡ್ತೀನಿ ಅಂತ ಎಷ್ಟೋ ಜನ ಯಾಕೆ ಬರ್ತಾರೆ ಅಂದರೆ, ಅರಿವಿಲ್ಲದೆ, ಅವರಿಗೆ ತಿಳುವಳಿಕೆ ಇಲ್ಲದೆ, ಜ್ಞಾನ ಇಲ್ಲದೆ ಅದಕ್ಕೆ ಕೈ ಹಾಕಿರ್ತಾರೆ, ಅದಕ್ಕೆ ಕೈ ಸುಟ್ಕೊಳ್ತಾರೆ. ಖಂಡಿತವಾಗ್ಲೂ ಆ ರೀತಿ ಮಾಡಬಾರ್ದು. ಚೆನ್ನಾಗಿ ನಾವು ಅದನ್ನು ಅರೆದು ಕುಡಿದು ಬಿಡಬೇಕು. ಅಥವಾ ನಾವು ಹೊಸದಾಗೆ ಮಾಡ್ತೀನಿ ಅಂದರೆ ಅದ್ರ ಬಗ್ಗೆ ಪರಿಪೂರ್ಣವಾದ ಜ್ಞಾನವನ್ನು ಪಡ್ಕೊಂಡು ಆ ನಂತರ ನಾವು ವ್ಯಾಪಾರಕ್ಕೆ ಇಳಿದ್ರೆ ಅದು ಲಾಸ್ ಆಗಲ್ಲ. ಆ ವ್ಯಾಪಾರಕ್ಕೆ ಇಳಿಬೇಕಾದ್ರೂ ಅಷ್ಟೇ, ಎಷ್ಟೋ ಜನ 10 ಲಕ್ಷ ರೂಪಾಯಿ ಬೇಕು, 50 ಲಕ್ಷ ಬೇಕು, 1 ಕೋಟಿ ಬೇಕು ಅಂತ ಸಾಲ ಮಾಡಿ ತಂದುಬಿಡ್ತಾರೆ. 2013ನೇ ಇಸ್ವಿಯಲ್ಲಿ ನನ್ನ ಹತ್ರ ಒಬ್ಬ ಹುಡುಗ ಬಂದಿದ್ದ, 24 ವರ್ಷ ವಯಸ್ಸು ಅವನಿಗೆ. ಆ ವಯಸ್ಸಿರೋನು ಬಂದು, ಗುರುಗಳೇ ನಾನು ವ್ಯಾಪಾರ ಮಾಡಬೇಕು, ನಾನು ನಿಮ್ಮ ಹತ್ರ ಬಂದಿದ್ದೇನಕ್ಕೆ ಅಂದರೆ ನಿಮ್ಮ ಒಳ್ಳೆ ಅದ್ಭುತವಾದ ಸ್ಪೀಚ್ ನಿಮ್ಮದು, ಯಾರೋ ಸ್ನೇಹಿತ ಹೇಳ್ದ, ಅದಕ್ಕೆ ಬಂದೆ ನಿಮಗೆ. ನಮ್ಮ ಅಪ್ಪನಿಗೆ ಹೆಂಗಾದ್ರೂ ಮಾಡಿ ಒಂದು 50 ಲಕ್ಷ ಇನ್ವೆಸ್ಟ್ ಮಾಡೋಕ್ಕೆ ನೀವು ಒಪ್ಪಿಸ್ಬಿಡಿ, ನಾನು ನಿಮಗೆ ಫೀಸ್ ಕೊಡ್ತೀನಿ ಅಂತ. ಯಾಕೋ ಬೇಕು ನಿನ್ಗೆ 50 ಲಕ್ಷ? ನಾನು ಬಿಸ್ನೆಸ್ ಮಾಡಬೇಕು, ಅದೇನೋ ಕಾಫಿ ಡೇ ಅವಾಗೆಲ್ಲ ಹೊಸ್ದಾಗಿ ಬಂದಿತ್ತು, ಕಾಫಿ ಡೇ ಓಪನ್ ಮಾಡಬೇಕು ಅಂತ. ಅದಕ್ಕೆ 50 ಲಕ್ಷ ಏನಕ್ಕೆ? ಫ್ರಾಂಚೈಸಿ ಕೊಡ್ಕೊಳ್ಬೇಕು. ಅದಕ್ಕೆ ನೋಡು, ನೀನು ನಿಮ್ಮ ಅಪ್ಪನ ಹತ್ರ ನಾನು ಈಸ್ಕೊಡ್ತೀನಿ, ನನಗೆ ಫೀಸು ಸಿಗುತ್ತೆ, ನಾನು ಚಾಲೆಂಜ್ ಕಟ್ಟಿ ಹೇಳ್ತೀನಿ, 1 ವರ್ಷದಲ್ಲಿ 50 ಲಕ್ಷ ನೀನು ಹುಣ್ಸೆಹಣ್ಣು ತೆಗೆದು ಒಳಗೆ ಬಿಟ್ಟಂಗೆ ವ್ಯರ್ಥ ಮಾಡ್ಬಿಡ್ತೀನಿ, ನಿನಗೇನು ಲಾಭ ಸಿಗಲ್ಲ, ಹೋಯ್ತದು ಅಂತ. ಯಾಕೆ ಹಂಗೆ ಹೇಳ್ತಿದ್ದೀರಾ? ಗ್ಯಾರಂಟಿ, ನನ್ನ ಕಾನ್ಫಿಡೆನ್ಸ್ ಇದೆ. ಇಲ್ಲ, ನೀನು ಯಾರ್ದೋ ಮೋಟಿವೇಶನ್ ತಗೊಂಡು ಬಂದು ನಾನು ವ್ಯಾಪಾರ ಮಾಡಬೇಕು ಅಂತ ಇದೆ. ಯಾರೋ ನಿನಗೆ ಲಾಭದ ಬಗ್ಗೆ ಹೆಚ್ಚಾಗಿ ಹೇಳ್ಬಿಟ್ಟವ್ರೆ, ಇಷ್ಟು ದುಡ್ಡು ಹಾಕು, ಇಷ್ಟು ಬರ್ತದೆ, ಹಂಗಾಗ್ತದೆ, ಹಿಂಗಾಗ್ತದೆ ಅಂತ. ಆದ್ರಿಂದ ನೀನು ಈ ರೀತಿ ಮಾಡ್ತಾ ಇದೆ. ಇದು ನಿನ್ನ ತಾಟ್ ಅಲ್ಲ, ಅಂದರೆ ನಿನಗೆ ಹುಟ್ಟಿರೋ ಮಗು ಅಲ್ಲ, ಇದು ಯಾರಿಗೋ ಹುಟ್ಟಿರೋ ಮಗು. ಹೆಸ್ರು ಯಾರ್ದೋ ಬಸ್ರು ಯಾರ್ದೋ ಅಂತಾರೆ. ಆ ರೀತಿ ಯಾರ್ದೋ ಇದನ್ನು ತಗೊಂಡು ಬಂದು ನೀನು ಹೇಳ್ತಾ ಇದೆಯಾ. ಯಾವಾಗ ನಿನ್ನೊಳಗಡೆ ನೀನೇ ಹುಟ್ಟಿಸೋ ತಾಕತ್ ಬರ್ತದೆ, ಅವಾಗ ಬಾ ನನ್ನ ಹತ್ರ, ಖಂಡಿತವಾಗಿ ಹೇಳ್ಕೊಡ್ತೀನಿ. ನನ್ನೊಳಗಡೆ ಬರ್ತದೆ, ಹೆಂಗೆ ಬರ್ತದೆ ಅಂತ ನೋಡು. ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೆ ಯಾರೇ ದುಡ್ಡು ಕೊಡಲಿ, ಸಪೋರ್ಟ್ ಮಾಡಲಿ, ಲೋನ್ ಕೊಡಲಿ, ಕೊಡದೆ ಹೋಗಲಿ, ಒಳಗಡೆಯಿಂದ ಒಂದು ಪಂಚ್ ಬಂದು ಬೀಳ್ತದೆ. ಈ ಮೈಕ್ ಟೈಸನ್ ಹೊಡಿತಾನಲ್ಲ, ಮೊಹಮ್ಮದ್ ಅಲಿ, ಇವರೆಲ್ಲ ಬಾಕ್ಸಿಂಗ್ ಚಾಂಪಿಯನ್ನು. ಮೊಹಮ್ಮದ್ ಅಲಿದು ಅದೇನೋ ಕಟ್ಟುಕತೆನೇನೋ ಗೊತ್ತಿಲ್ಲ, ಬಟ್ ಅಮೇಝಿಂಗ್ ಆಗಿದೆ. ಎಮ್ಮೆನ ನಿಲ್ಲಿಸ್ಬಿಟ್ಟು ಅಡ್ಡಾಡ್ಡ ಹೊಟ್ಟೆ ಹೊಡೆದ್ರೆ ಅವ್ನ ಕೈ ಆ ಕಡೆ ಹೋಗ್ಬಿಡೋದಂತೆ. ಅವ್ನ ಪಂಚ್ ಅಷ್ಟು ಪವರ್ಫುಲ್ ಆಗಿರೋದಂತೆ, ಅಷ್ಟು ಫೋರ್ಸ್ಫುಲ್ಲಿ ಹೊಡೆಯೋನು, ಅಷ್ಟು ಸ್ಪೀಡಾಗಿ ಹೊಡೆಯೋನು, ಅಷ್ಟು ತಾಕತ್ತಿಂದ ಹೊಡೆಯೋನಂತೆ. ಆ ರೀತಿ ನಿನ್ನ ಒಳಗಡೆಯಿಂದಾನೆ ಅಂತರಾತ್ಮ ಹೇಳ್ತದೆ, ನನ್ನ ಮಗನೇ ಬಿಸ್ನೆಸ್ ಮಾಡಿ ಈಗ ಅಂತ ಹೇಳಿ ಒಂದು 4-5 ಪಂಚ್ಗಳು ಹೊಡಿತದೆ. ಆಗ ನಿಮ್ಮನ್ನು ತಡೆಯೋರು ಯಾರೂ ಇರೋದಿಲ್ಲ. ಯಾವ ದುಡ್ಡು ಬೇಕಾಗಿಲ್ಲ, ಯಾವ ಲೋನ್ ಬೇಕಾಗಿಲ್ಲ, ಒಳಗಡೆಯಿಂದ ಆ ಪಂಚ್ ಬಂದಾಗ ಬಿಸ್ನೆಸ್ ಮಾಡ್ಬೇಕು, ಅದನ್ನ ಬಿಸ್ನೆಸ್ ಅಂತಾರೆ. ಆ ರೀತಿ ಬರೋವರೆಗೂ ವೆಯ್ಟ್ ಮಾಡುವಂತ. 1.5 ವರ್ಷ ಬಿಟ್ಕೊಂಡು ಬಂದ, ಗುರುಗಳೇ ನನಗೆ ಆಶೀರ್ವಾದ ಮಾಡಿ. ಅಬ್ಬಾ ಇವಾಗ ಬಂತ, ಪಂಚ್ ಬಂತ ಅಂತ. ಹ್ಞೂ ಗುರುಗಳೇ ಬಂತು ಅಂತ. ಬಾಯಿಗೆ ಹೇಳ್ಕೊಡ್ತೀನಿ ಅಂತ. ನಾನು ಹೇಳ್ಕೊಡಕ್ಕಲ್ಲ ಬಂದಿರೋದು, ಕಲ್ತ್ಕೊಳಕ್ಕಲ್ಲ, ನಿಮ್ಮ ಆಶೀರ್ವಾದ ಬೇಕು, ಆಶೀರ್ವಾದ ಮಾಡಿ, ಖಂಡಿತವಾಗ್ಲೂ ನಾನು ಮಾಡಿ ತೋರಿಸ್ತೀನಿ ಅಂತ. ನಿಮ್ಮ ಅಪ್ಪನ ಹತ್ರ ಕೇಳ್ತಾ ಇದ್ದೀನ? ಇಲ್ಲ. ಲೋನ್ ಮಾಡ್ತಾ ಇದ್ದೀನಿ? ಇಲ್ಲ. ಮತ್ತು ಯಾರು ಕೊಡ್ತಾರೆ? ಫ್ರೆಂಡ್ ಕೊಡ್ತಾವ್ರು? ಇಲ್ಲ, ಯಾರು ಕೊಡ್ತಾ ಇಲ್ಲ. 0 1 ರೂಪಾಯಿಂದ ಶುರು ಮಾಡ್ತೀನಿ, ನಿಮ್ಮ ಆಶೀರ್ವಾದ ಬೇಕು, ಆಶೀರ್ವಾದ ತಗೊಂಡು ಹೋದ, ಖಂಡಿತವಾಗ್ಲೂ ಮಾಡಿ ಬೆಳ್ಕೊಂಡು ಬಂದ. ಅವನು ಬ್ಯಾಟ್ರಿ ತಯಾರು ಮಾಡೋನು, ಈ ಕರೆಂಟ್ ಹೋದಾಗ ಉಪಯೋಗಿಸ್ತಲ್ಲ, ಬ್ಯಾಟ್ರಿ ತಯಾರು ಮಾಡೋಂಥವ್ನು. ಇವತ್ತಿಲ್ಲಿಲ್ಲ, ಅವನು ಆಸ್ಟ್ರೇಲಿಯಾದಲ್ಲಿದ್ದಾನೆ. ಅಂದರೆ ಒಳಗಡೆಯಿಂದ ಪಂಚ್ ಬರ್ತದಲ್ಲ, ಆ ಪಂಚ್ ಬಂದಾಗ ವ್ಯಾಪಾರ ಮಾಡಿದಾಗ ನಿಮ್ಮನ್ನು ಯಾರು ತಡೆಯೋದಿಲ್ಲ. ಇದರ ಅರ್ಥ ಏನು ಅಂತಂದರೆ, ಎಲ್ಲರೂ ಕೂಡ 0 ಲೆವೆಲಿಂದ ಯಾರು ಬೀಜವನ್ನು ತಗೊಂಡು ಭೂಮಿಗೆ ಹಾಕ್ತಾರೆ, ಇವನು ಬೆಳಿತಾನೆ. ಒಂದೇ ಸಲ ಎಲ್ಲೋ ಬೆಳೆದಿರೋ ಮರನ ತಗೊಂಬಂದು ಭೂಮಿಗೆ ಹಾಕ್ಬಿಟ್ಟು ಬೆಳಿತಾನೆ, ಇವನು ದಬಾಕಳ್ತಾನೆ. ಒಂದು ಗಾಳಿ ಬಂತು ಅಂದರೆ ಬಿದೋಗ್ಬಿಡ್ತದೆ ಮರ. ಯಾಕೆಂದರೆ ಅಲ್ಲೆಲ್ಲೋ ಇದ್ದಿದ್ದು ಮರನ ಅದು ಭೂಮಿಗೆ ಚೆನ್ನಾಗಿ ಅಟ್ಯಾಚ್ ಆಗ್ಬಿಟ್ಟಿರ್ತದೆ, ಕಚ್ಕೊಂಡಿರ್ತದೆ. ನೀವು ತಗೊಂಬಂದು ಇಲ್ಲಿ ಹಳ್ಳ ತೊಳ್ಬಿಟ್ಟು ಹಾಕ್ಬಿಟ್ಟು ಗೊಬ್ಬರ ಹಾಕ್ಬಿಟ್ರೆ ಖಂಡಿತವಾಗ್ಲೂ ಬೆಳೆಯಲ್ಲ, ಬಾಡೋಗ್ಬಿಡ್ತದೆ, ಸೋತೋಗ್ಬಿಡ್ತದೆ, ಸತ್ತೋಗ್ಬಿಡ್ತದೆ, ಬಿದೋಗ್ಬಿಡ್ತದೆ. ಅದಕ್ಕೆ ಮೊದಲು ನೀವು ವ್ಯಾಪಾರ ಮಾಡಂಗಿದ್ರೆ ಬೀಜಕ್ಕೆ ಇನ್ವೆಸ್ಟ್ ಮಾಡಿ. ಆ ಮೊದಲ ಬೀಜ ಎಲ್ಲಿ? ಇಲ್ಲಿ ಬೀಜ ಇದೆ, ಅಂದರೆ ಜ್ಞಾನಕ್ಕೆ ಬೀಜ ಇದೆ. ಆ ಜ್ಞಾನ ಅನ್ನೋ ಬೀಜನ ಕೊಂಡ್ಕೊಳ್ಳಿ. ವಿತೌಟ್ ಲರ್ನಿಂಗ್ ನೋ ಅರ್ನಿಂಗ್ ಬರೆದಿಟ್ಕೊಂಬಿಡಿ. ಯಾರಿಗೂ ಸಾಧ್ಯವೇ ಇಲ್ಲ. ನೀವು ಕಲಿದೇನೆ ನಾನು ವ್ಯಾಪಾರದಲ್ಲಿ ಅಭಿವೃದ್ಧಿ ಗಳಿಸ್ಬಿಡ್ತೀನಿ, ಡೆಫಿನೆಟ್ಲಿ ಆಗಲ್ಲ. ಕಳಿಸೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನಿಮಗೆ ಆ ಜ್ಞಾನ ಅನ್ನೋ ಬೀಜಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ವ್ಯಾಪಾರ ಅನ್ನೋ ಬೀಜಕ್ಕೆ ತಗೊಂಡಾಗ, ಭೂಮಿಗೆ ಹೋಗಿ ಹಾಕಿದಾಗ ಬರ್ತದೆ. ನಿಮ್ಮೆಲ್ಲರಿಗೂ ಒಂದು ಅದ್ಭುತವಾದಂಥ ಕತೆ ಮೂಲಕ ಈ ವ್ಯಾಪಾರದ ಬ್ರಹ್ಮರಹಸ್ಯವನ್ನು ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ರಾಜ, ಕೋಟ್ಯಾಧೀಶ್ವರ, ಸಾಮ್ರಾಜ್ಯದ ಈಶ್ವರ. ಅವನು 4 ಜನ ಮಕ್ಕಳಿರ್ತಾರೆ. ಯಾರಿಗೆ ನನ್ನ ಸತ್ತ ನಂತರ ಇವ್ರಿಗೆ ಯಾರಿಗೆ ಯೋಗ್ಯತೆ ಅರ್ಹತೆ ಇದೆ, ಹೆಂಗೆ ಕಂಡುಹಿಡಿಬೇಕು ಅಂತ ಮಂತ್ರಿನ ಕೇಳಿದಾಗ ಮಂತ್ರಿ ಒಂದು ಐಡಿಯಾ ಕೊಡ್ತಾನೆ. ಎಲ್ಲರಿಗೂ 1 kg ಗೋಧಿ ಚೀಲಗಳನ್ನು ಕೊಟ್ಬಿಡ್ತಾನೆ. ಅಪ್ಪ ನಾನು ಮುಂದಿನ ವರ್ಷ ಬರ್ತೀನಿ, ಈ ಚೀಲನ ಭದ್ರವಾಗಿ ಇಟ್ಕೊಂಡು ನನಗೆ ವಾಪಸ್ ಕೊಡಿ ಅಂತ.
ಒಬ್ಬ ಮಗನಿಗೆ, ಮೊದಲನೇ ಮಗನಿಗೆ, ಎರಡನೇವನಿಗೆ, ಮೂರನೇವನ್, ನಾಲ್ಕನೇವನ್ ಕೊಟ್ಬಿಟ್ಟು ಅವನು ತೀರ್ಥಯಾತ್ರೆಗೆ ಹೋಗ್ಬಿಡ್ತಾನೆ. 1 ವರ್ಷ ಮುಗಿಸ್ಕೊಂಡ್ ಬರ್ತಾನೆ. ಈ ಮಕ್ಕಳೇನ್ ಮಾಡ್ತಾರೆ, ಮೊದಲನೇವನು ಅಯ್ಯೋ ಇದೇನು ಒಂದು ಚೀಲ ಕೊಟ್ಟವನಲ್ಲ ನಮ್ಮಪ್ಪ, ವಾಪಸ್ ಬೇರೆ ಕೇಳ್ಬಿಟ್ಟವನೇ ಅಂದ್ಬಿಟ್ಟು ಅದನ್ನ ತಗೊಂಡೋಗಿ ಲಾಕರಲ್ಲಿ ಇಟ್ಬಿಡ್ತಾನೆ. ದೊಡ್ಡ ಕಬ್ಬಣದ ಪೆಟ್ಟಿಗೆಲ್ಲಿ ಹಾಕ್ಬಿಟ್ಟು ಬಂದ್ ಮಾಡ್ಬಿಡ್ತಾನೆ. ಯಾಕೆಂದ್ರೆ ಜೋಪಾನವಾಗಿ ಇಟ್ಕೊ ಅಂತ ಹೇಳಿದಾರೆ, ವಾಪಸ್ ಕೇಳ್ತೀನಿ ಅಂತ. ಇನ್ನೊಬ್ಬ ಹೋಗ್ತಾನೆ, ಇದನ್ನ ಹೆಂಗ್ ಇಟ್ಕೊಳ್ಳೋದು, ಬಂದ್ಮೇಲೆ ಯಾರಾದ್ರೂ ಸಾಲ ಮಾಡಿ ಕೊಟ್ರಾಯ್ತು, ಅದನ್ನ ತಗೊಂಡೋಗ್ಬಿಟ್ಟು ಯಾರಿಗೂ ಗುಡಿಸ್ಲಿಕ್ಕೆ ದಾನ ಮಾಡ್ಬಿಡ್ತಾನೆ. ಅವ್ರು ಅದನ್ನೆಲ್ಲ ಹಸಿಟ್ ಮಾಡಿ ರೊಟ್ಟಿ ಮಾಡಿ ತಿನ್ಬಿಡ್ತಾರೆ, ಖಾಲಿ ಮಾಡ್ಬಿಡ್ತಾರೆ. ಮೂರನೇವನ್ ಏನ್ ಮಾಡ್ತಾನೆ, ನಮ್ಮ ಅಪ್ಪ ವಾಪಸ್ ಕೇಳೋರೆ, ಕಾಡಲ್ಲೆಲ್ಲ ಎಷ್ಟೊಂದು ಅದ್ಭುತವಾಗಿದೆ, ಎಲ್ಲ ತಗೊಂಡೋಗಿ ಎಷ್ಟೊಂದು ಮರ ಗಿಡಗಳು, ಹಣ್ಣು ಹಂಪಲು ಎಲ್ಲ ಬೆಳೀತದೆ, ಇದೇನು ಬೆಳೆಯಲ್ಲ ಅಂದ್ಬಿಟ್ಟು ತಗೊಂಡೋಗಿ ಸುಮ್ಮನೆ ಚೆಲ್ಬಿಡ್ತಾನೆ ಗೋಧಿನ. ಯಾವುದೋ ಕಾಡಿಗೆ ಜಾಗಕ್ಕೆ ಹೋಗಿ ಚೆಲ್ಬಿಡ್ತಾನೆ. ಬರ್ತದೆ, ಬಂದಾಗ ನಮ್ಮ ಅಪ್ಪನಿಗೆ ವಾಪಸ್ ಕೊಟ್ರಾಯ್ತು ಅಂತ. ಇನ್ನೊಬ್ಬ 4ನೇ ಮಗ ಏನು ಮಾಡ್ತಾನೆ, ರೈತರನ್ನ ಪರಿಚಯ ಮಾಡ್ಕೊಳ್ತಾನೆ, ಕೇಳ್ತಾನೆ ಈ ಥರ ಗೋಧಿ ಬೆಳೆಸೋದು ಹೆಂಗೆ ಅಂತ. ಅಣ್ಣ ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ, ನನಗೊಂದಿಷ್ಟು ದುಡ್ಡು ಕೊಡಿ ಅಂತ ನಾವು ದುಡ್ಡು ಕೊಟ್ಟು ಫಸ್ಟ್ ಭೂಮಿ ಹುಡುಕ್ತಾನೆ. ಫಲವತ್ತಾದಂತಹ ಭೂಮಿಯನ್ನು ಆಯ್ಕೆ ಮಾಡ್ತಾನೆ. ಆಯ್ಕೆ ಮಾಡಿ ಅದಕ್ಕೊಂದು ಫೆನ್ಸಿಂಗ್ ಹಾಕ್ಸಿ ಅದನ್ನು ಉಳ್ತಾನೆ. ಕಲ್ಲು ಮಣ್ಣುಗಳನ್ನೆಲ್ಲ ಸಪ್ರೇಟ್ ಮಾಡ್ತಾನೆ. ಅದಕ್ಕೆ ನೀರು ಬೀಳೋವರೆಗೂ ವೆಯ್ಟ್ ಮಾಡ್ತಾನೆ. ನೀರು ಬೀಳಲ್ಲ ಅಂತಂದಾಗ ನದಿಯಿಂದ ತಗೊಂಬಂದು ಅದಕ್ಕೆ ಭೂಮಿಯನ್ನು ತ್ಯಾವ ಮಾಡ್ತಾನೆ. ಅದಾದ ನಂತರ ಬೀಜಗಳನ್ನು ನೆಡ್ತಾನೆ. ಬೀಜಗಳು ನೆಟ್ಟು ರಾತ್ರಿ ಎಲ್ಲ ಕಣ್ಣಿಗೆ ನೀರು ಬಿಟ್ಕೊಂಡು ಎಣ್ಣೆ ಬಿಟ್ಕೊಂಡು ಕಾಯ್ಕೊಂಡಿರ್ತಾನೆ, ಬರ್ತದ ಅಂತ. ಬರಲಿ ಅಂತ ಪ್ರಾರ್ಥನೆ ಮಾಡ್ತಂತೆ. ಆ 1 kg 1 ಎಕರೆಯಲ್ಲಿ ಅದ್ಭುತವಾದಂತಹ ಫಲವತ್ತಾದಂಥ ಅದು ಬೆಳೆದು ಸೂಪರ್ ಆಗಿರುವಂಥ ಒಂದು ಫಲವನ್ನು ನೀಡುತ್ತೆ. ಬಹಳ ಖುಷಿಯಾಗುತ್ತೆ. 1 ವರ್ಷ ಆದಮೇಲೆ ಅವ್ರ ಅಪ್ಪ ಬರ್ತಾನೆ. ಬಂದು ಮೊದಲನೇ ಮಗನ ಕೇಳ್ತಾನೆ, ಎಲ್ಲಪ್ಪ ಅಂತ. ಬಾಪ ತೋರಿಸ್ತೀನಿ ಅಂದ್ಬಿಟ್ಟು ಲಾಕರ್ ತೆಗಿತಾನೆ. ಎಲ್ಲ ಪೂರ್ತಿ ಪೌಡರ್ ಆಗ್ಬಿಟ್ಟಿರ್ತದೆ, ಎಲ್ಲ ಹುಳಗಳು ತಿಂದು ಏನೂ ಇರಲ್ಲ. 1 kg ಅಲ್ಲ, 1/4 kg 100 ಗ್ರಾಮು ಇಲ್ಲ ಅಲ್ಲಿ. 2ನೇ ಮಗನ ಏನೋ ಮಾಡಿದೆ ಅಂದರೆ, ನಾನು ಬಡವ್ರಿಗೆ ದಾನ ಮಾಡ್ಬಿಟ್ಟೆ, ಈಗ ಬೇಕಾದ್ರೆ ಹೋಗಿ ವಾಪಸ್ ಇಸ್ಕೊಂಬರ್ತೀನಿ ಅಂತ. ಬೇಡ ಬಿಟ್ಬಿಡು ಅಂತ 3ನೇ ಮಗನ ಕೇಳ್ತಾನೆ, ಏನು ಮಾಡಿದೆ, ಬಾಪ ತೋರಿಸ್ತೀನಿ ಅಂದ್ಬಿಟ್ಟು ಕಾಡಿಗೆ ಎತ್ಕೊಂಡೋಗಿ ಹಾಕಿದ್ದೆ, ಬಂದಿಲ್ಲ, ಇಲ್ಲಿ ಯಾವುದೋ ಒಂದೇ ಒಂದು ಗಿಡ ಆಯ್ತು ನೋಡಿ ಅಂದ್ಬಿಟ್ಟು 1 ಗಿಡ ತೋರಿಸ್ತಾನೆ. ಯಾಕೋ ಹಿಂಗೆ ಮಾಡಿದೆ, ಎಷ್ಟೊಂದು ಗಿಡ ಮರಗಳೆಲ್ಲ ಬರ್ತವೆ, ಹಂಗೆ ಇದು ಬರ್ತದೆ ಅಂತ ಹಾಕದೆ ಬರಲಿಲ್ಲ ಅಂತ. 4ನೇ ಮಗ ನೋಡ್ಸಿದ್ರೆ, ಅಪ್ಪ ನೀನು 1 ವರ್ಷದಲ್ಲಿ ಆಲ್ರೆಡಿ 2-3 ಬೆಳೆ ಬೆಳೆದಿದ್ದೀನಿ, ನೀನು ಕೊಟ್ಟಿರೋ 1 kg ನಾನು 100 kg ಮಾಡಿದ್ದೀನಿ ತಗೋ ಅಂದ್ಬಿಟ್ಟು ಅವ್ನು ವಾಪಸ್ ಕೊಡ್ತಾನೆ. ಆಗ ರಾಜನಿಗೆ ಇವನೇ ಸರಿಯಾದ ಮಗ, ಇವನು ಕೊಟ್ಟರೆ ನನ್ನ ಸಾಮ್ರಾಜ್ಯವನ್ನು ಕಾಪಾಡಿಸ್ತಾನೆ, ಬೆಳೆಸ್ತಾನೆ, ನೀನೇ ನನ್ನ ಮುಂದಿನ ರಾಜ ಅಂತ ಕೊಡ್ತಾನೆ. ಇದು ಯಾವುದು ರಾಜನ ಕಥೆ ಅಲ್ಲ. ಈ 4 ಜನ ಮಕ್ಕಳು ಬೇರೆ ಯಾರು ಅಲ್ಲ, ರಾಜನೇ ಭಗವಂತ. ಈ 4 ಜನ ಮಕ್ಕಳೇ ನಾವು, ನೀವಿಬ್ರು. ಎಲ್ಲರೂ ಕೂಡ ಜಗತ್ತಲ್ಲಿರೋ, ಭಾರತದಲ್ಲಿರೋರು, ಇಡೀ ಭೂಮಂಡಲದಲ್ಲಿರೋರು, ಪ್ರತಿಯೊಬ್ಬ ರಾಜನಿಗೆ, ದೇವ್ರಿಗೆ, ಎಲ್ಲ ಮಕ್ಕಳಿಗೂ, ಎಲ್ಲ ಮಾನವನಿಗೂ ಒಂದೇ ರೀತಿ 24 ಗಂಟೆ ಕೊಟ್ಟಿದ್ದಾನೆ. ಎಲ್ಲರಿಗೂ ಬುದ್ಧಿ ಇದೆ, ಅಂದರೆ ಮೆದುಳಿದೆ, ಹಾರ್ಟ್ ಇದೆ, ಕಿಡ್ನಿ ಇದೆ, ಕೈಕಾಲು, ಕಣ್ಣು, ಮೂಗು, ಬಾಯಿ, ನವರಂಧ್ರಗಳು, ಪಂಚೇಂದ್ರಿಯಗಳು ಎಲ್ಲವೂ ಕೊಟ್ಟಿದ್ದಾನೆ. ಆದರೆ ಒಬ್ಬರು ಅದನ್ನು ಉಪಯೋಗಿಸ್ಕೊಳ್ತಾರೆ, ಒಬ್ಬರು ಉಪಯೋಗಿಸ್ಕೊಳ್ಳಲ್ಲ. ಯಾಕೆಂದರೆ ಈ 4 ರೀತಿ ದಡ್ ಮುಂಡೆವಿರ್ತವೆ. ಸೊ ಇಲ್ಲಿ ಒಂದು ಲಾಕರಲ್ಲಿ ಹಾಕಿಡೋನಂದ್ರೆ ಜ್ಞಾನ ಕಲ್ತ್ಕೊಂಡ, ಕೋರ್ಸ್ ಮಾಡ್ದ, ತಗೊಂಬಂದು ಲಾಕರಲ್ಲಿ ಹಾಕಿ ಇಟ್ಕೊಂಡವನು ಏನೂ ಮಾಡ್ತಾ ಇಲ್ಲ. ನೀವು ಎಷ್ಟೋ ಜನ ನೋಡಿರ್ತೀರಿ, ಅದ್ಭುತವಾಗಿ ಹಾಡು ಹೇಳ್ತಾರೆ, ಒಂದು ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟಿಲ್ಲ. ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ, ಒಂದು ಡ್ಯಾನ್ಸ್ ಮಾಡು ಅಂದರೆ ಮಾಡಲ್ಲ. ಯಾಕೆಂದರೆ ನಾಚಿಕೆ. ಅದಕ್ಕೆ ವ್ಯಾಪಾರ ಮಾಡೋರಿಗೆ ನಾಚಿಕೆ ಪಾಚಿಕೆ ಊರಿಂದ ಆಚಿಕೆ ಅಂತ ಅದನ್ನು ಈ ಹೃದಯದ ಮೇಲೆ ಬರ್ಸ್ಕೊಂಡು ಹಣೆ ಮೇಲೆ ಬರ್ಸ್ಕೊಂಬಿಡಿ. ವಿಭೂತಿ ಇಟ್ಕೊಳ್ಳೋ ಬದಲು ಬಿಳಿ ಬಣ್ಣದಲ್ಲಿ ನಾಚಿಕೆ ಪಾಚಿಕೆ ಊರಿಂದ ಆಚಿಕೆ ಅಂತ ಬರ್ಸ್ಕೊಂಬಿಡಿ, ಅವಾಗ ಗೊತ್ತಾಗ್ತದೆ. ಎಷ್ಟೋ ಜನ ಎಂತೆಂಥ ವಿದ್ಯೆಗಳು ಕಲ್ತಿದ್ದಾರೆ, ಉಪಯೋಗಿಸಲ್ಲ, ತಗೊಂಡೋಗಿ ಲಾಕರಲ್ಲಿ ಹಾಕಿರ್ತಾರೆ. ಎಂಥ ದಡ್ ನನ್ನ ಮಕ್ಳು ಇವರು. 2ನೇವನು ತಗೊಂಡೋಗಿ ದಾನ ಮಾಡಿರ್ತಾನೆ. ಅಟ್ಲೀಸ್ಟ್ ಯಾರಿಗೊಬ್ರಿಗೆ 1 ಕ್ಷಣಕ್ಕಾದ್ರೂ ಊಟ ಸಿಕ್ತು, 1-2 ರೊಟ್ಟಿನಾದ್ರೂ ಆಯ್ತು, ಪರವಾಗಿಲ್ಲ, ಅದಾದ್ರೂ ಉಪಯೋಗಕ್ಕೆ ಬಂತು. ಇನ್ನೊಬ್ಬ ತಗೊಂಡೋಗಿ ಚೆಲ್ಬಿಟ್ಟ ಬರ್ತದೆ ಅಂತ, ಏನು ಉಪಯೋಗ ಇಲ್ಲ. ಇನ್ನು 4ನೇವರು ಇದಾರಲ್ಲ, ಖಂಡಿತವಾಗ್ಲೂ ಇವರು ಬಹಳ ಅದ್ಭುತವಾದಂತಹ ವ್ಯಕ್ತಿಗಳು. ಅಧ್ಯಯನ ಮಾಡ್ತಾರೆ, ಕಲಿತಾರೆ, ತಿಳ್ಕೊಳ್ತಾರೆ, ಕರಗತ ಮಾಡ್ಕೊಳ್ತಾರೆ, ಲಾಭನೂ ಗಳಿಸ್ತಾರೆ. ಲಾಭ ಗಳಿಸೋದು ಮಾತ್ರ ಅಲ್ಲ, ಮತ್ತೊಬ್ಬರಿಗೆ ಜೀವನವನ್ನು ಕೊಡ್ತಾರೆ, ಅಂದರೆ ಕೆಲಸ ಕೊಡ್ತಾರೆ, ಅವರನ್ನು ಬೆಳೆಸ್ತಾರೆ. ಇವರು ಬೆಳೆಯೋದ್ರ ಜೊತೆಗೆ ಅವ್ರನ್ನು ಬೆಳೆಸ್ತಾರೆ. ಇಂಥ ಅದ್ಭುತವಾದಂತಹ 4 ವರ್ಗದ ಜನರು ನಮ್ಮ ಮಧ್ಯದಲ್ಲಿ ಬದುಕೋದ್ರಿಂದ, ಈ 4 ವರ್ಗದಲ್ಲಿ ಇದನ್ನ ನಾನು ಇದು ಬರೀ ಕತೆ ಹೇಳ್ತಲ್ಲ, ನೈಜ ಘಟನೆ, ನಿಜ ಜೀವನ. ಆ ರಾಜನೇ ಪರಮಾತ್ಮ. ಎಲ್ಲರಿಗೂ ಹೇಗೆ ಹಗಲು ಬೆಳಕುಗಳಿದೆಯೋ, ಹಗಲು ರಾತ್ರಿಗಳಿದೆಯೋ, ಎಲ್ಲರಿಗೂ ಬುದ್ಧಿ ಜ್ಞಾನ ಪ್ರತಿಯೊಂದು ಅನ್ಲಿಮಿಟಲ್ ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸ್ಕೊಳ್ಳುವಂತಹ ರೀತಿ ನೀತಿ ಇದೆಯಲ್ಲ, ಇದು ಬೇರೆ ಬೇರೆ ವ್ಯಕ್ತಿಗಳ ಅವರ ಜ್ಞಾನಕ್ಕೆ ಬಿಟ್ಟಿದ್ದು, ಬುದ್ಧಿವಂತಿಕೆಗೆ ಬಿಟ್ಟಿದ್ದು. ಆದ್ರಿಂದ ನೀವು ಇದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಲಿದೇನೆ ಏನಾದರೂ ನೀವು ಫೀಲ್ಡ್ಗೆ ಬಂದರೆ ಡೆಫಿನೆಟ್ಲಿ ಆಗೋದಿಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಿ ನಿಮಗೆಲ್ಲ, ಇವೆಲ್ಲ ಎಕ್ಸಾಂಪಲ್ಗಳು. ನಿಮ್ಮ ಬ್ರೈನ್, ಈ ಮನಸ್ಸು ಅನ್ನೋ ಕತ್ತಿ ತುಕ್ಕಿಡ್ದೋಗ್ಬಿಟ್ಟಿದೆ. ಅದು ನೀವು ಎಷ್ಟೇ ತಗೊಂಡು ಮರ ಹೊಡೆದ್ರು 100 ಏಟು, 1000 ಏಟು, 1,00,000 ಏಟು ಹೊಡಿರಿ, ಅದು ಕಟ್ಟಾಗಲ್ಲ.
ಫಸ್ಟು ಕತ್ತಿನ ಶಾರ್ಪ್ ಮಾಡಿ ಕುತ್ಕೊಂಡು, ಚೈನಾದಲ್ಲಿ ಒಂದು ಗಾದೆ ಇದೆ, ಮರ ಕಡೆಗೆ 5 ನಿಮಿಷ ಅಂದರೆ ಕತ್ತಿ ಶಾರ್ಪ್ ಮಾಡೋಕೆ 10 ನಿಮಿಷ ಅಂತೆ. ಕುತ್ಕೊಂಡು ಪ್ಲ್ಯಾನ್ ಮಾಡಿ ಒಂದು ಸರಿಯಾಗಿರೋ ಪೈಲ್ವಾನ್ ಒಂದೇಟ್ ಹೊಡೆದ್ರೆ ಮರ ಬಿದ್ದೋಗ್ಬಿಡ್ತದೆ, ಒಂದು 4 ಏಟು ಹೊಡೆದ್ರೆ ಮರ ಬಿದ್ದೋಗ್ಬಿಡ್ತದೆ. 1000 ಏಟುಗಳೆಲ್ಲ ಹೊಡೆಯೋದು ಬೇಕಾಗಿಲ್ಲ. ಆದ್ರಿಂದ ಮತ್ತೆ ಕೆಲವರು ಏನು ಮಾಡ್ತಾರೆ, ತಪ್ಪು ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ, 15 ವರ್ಷಕ್ಕೆ ಗರಡಿ ಮನೆಗೆ ಹೋದ, 25 ವರ್ಷ 10 ವರ್ಷ 6 ಕಾಲು ಅಡಿ ಇದ್ದಾನೆ, 100 kg ತೂಕ ಇದ್ದಾನೆ, ಒಳ್ಳೆ ಟೈಗರ್ ಪ್ರಭಾಕರ್ ಇದ್ದಾಗಿದ್ದಾನೆ, ಫುಲ್ ಗಟ್ಮಸ್ತಾಗಿದ್ದಾನೆ. ಅವನು ಇವಾಗ ಪೈಲ್ವಾನ್. ಗರಡಿ ಮನೇಲಿ ಬಳದವರೆಲ್ಲ ಪೈಲ್ವಾನ್. ಆದರೆ ಆ ಪೈಲ್ವಾನ್ ಏನು ಮಾಡ್ದ, ಪುಟ್ಕಸಿ ಕಟ್ಕೊಂಡು ರೂಮಲ್ಲಿ ಕುಂತವನೆ, ಯಾವ ಅಖಾಡಕ್ಕೆ ಹೋಗಿಲ್ಲ, ಯಾರನ್ನೂ ಗುದ್ದಿಲ್ಲ. ಒಂದು 10 ಸಲ ಗೆಲ್ಲಬೇಕು, 10 ಸಲ ಸೋಲ್ಬೇಕು. ನೀವು 100 ಸಲ ಗೆಲ್ಲಿ, ಇಲ್ಲ 100 ಸಲನೂ ಸೋಲಿ, ಆಗ್ಲೂ ನೀವು ಪೈಲ್ವಾನ್ ಅಂತ ಅನಿಸ್ಕೊಳ್ತೀರಾ. ಆದರೆ ಅಖಾಡಕ್ಕೆ ಇಳಿದೇನೆ ಪೈಲ್ವಾನ್ ಆಗಿ ಪುಟ್ಕಸಿ ಕಟ್ಕೊಂಡು ಮನೇಲಿದ್ರೆ ನಿಮ್ಗೆ ಯಾರು ಪೈಲ್ವಾನ್ ಅಂತ ಗುರುತಿಸಲ್ಲ. ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ, ಆ ರೀತಿ ತಿಳ್ಕೊಂಡಿರ್ತಾರೆ, ಬಟ್ ಅಖಾಡಕ್ಕೆ ಇಳಿಯಲ್ಲ. ಭಯ, ಎಲ್ಲಿ ಸೋತೋಗ್ಬಿಡ್ತೀನೋ, ಎಲ್ಲಿ ಬಿದ್ದೋಗ್ಬಿಡ್ತೀನೋ, ಎಲ್ಲಿ ಲಾಸ್ ಆಗ್ಬಿಡ್ತದೋ, ಎಲ್ಲಿ ಮುಗುರಿಸ್ಬಿಡ್ಬಿಡ್ತೀನೋ, ಕಣ್ಣಿಗೆ ಬಿದ್ದುಬಿಟ್ರೆ, ಮೂಗ್ ಬಿದ್ದುಬಿಟ್ರೆ, ನೀನು ಯಾಕಲ್ಲೇ ಪೈಲ್ವಾನ್ ಅದೇ? ಇಷ್ಟೊಂದು ಭಯ ಇರೋನ್ ಪೈಲ್ವಾನ್ ಯಾಕೋ ಅದೇ? ಪುಟ್ಕಸಿ ಕಟ್ಕೊಂಡು ಮನೇಲಿ ಹಾಕ್ಲಾ ಇದೆಯಾ? ಅದ್ರ ಬದಲು ಎಲ್ಲಾದ್ರೂ ಹೋಗಿ ನೀನು ರೈತಾಪಿ ಕೆಲಸ ಮಾಡ್ಬೋದಾಯ್ತು, ಯಾರ ಹತ್ರನಾದ್ರೂ ಸೌದೆ ಹೊಡೆಯಕ್ಕೆ ಹೋಗ್ಬೇಕಾಯ್ತು. ಪೈಲ್ವಾನ್ಗಿರಿಗೆ ಏನಕ್ಕೆ ಬಂದೆ? 10 ವರ್ಷ ಏನಕ್ಕೆ ನೀನು ಟೈಮ್ ವೇಸ್ಟ್ ಮಾಡಿದೆ? ಕಲ್ತ್ಕೊಂಡು ಈ ಥರ ಎಲ್ಲವನ್ನ ಕಲ್ತು ಪುಟ್ಕಸಿ ಕಟ್ಕೊಂಡು ಮನೇಲಿರೋರೇ ಹೆಚ್ಚು. ನಾನು ನೋಡಿದಂಗೆ 70% ಜನಗಳು ಕಲ್ತ್ಕೊಳ್ತಾರೆ, ತಿಳ್ಕೊಂಡಿರ್ತಾರೆ, ಅದನ್ನು ಪುಟ್ಕಸಿ ಕಟ್ಕೊಂಡು ಮನೇಲಿರ್ತಾರೆ, ಯಾರೂ ಬರೋದಿಲ್ಲ. ಸ್ನೇಹಿತರೆ, ನಿಜವಾಗ್ಲೂ ಸಾಕಷ್ಟು ಜನ ವ್ಯಕ್ತಿಗಳು ಈ ರೀತಿ ಮಾಡ್ತಾರೆ. ಯಾಕೆ ಈ ರೀತಿ ಮಾಡ್ತಾರೆ ಅಂದರೆ, ಅಜ್ಞಾನ. ಯಾಕೆ ಅಜ್ಞಾನ ಬರ್ತದೆ ಅಂದರೆ, ಮಾರ್ಗದರ್ಶಕರು ಇದ್ರೂ ತಗೊಳ್ಳೋದಿಲ್ಲ. ನೀವು ಸಾಕಷ್ಟು ಜನ ನೋಡಿ, ನನಗೆ ದಿನಕ್ಕೊಂದು 100 ಕಾಲ್ಗಳು ಬರ್ತದೆ. ಫೋನ್ ಮಾಡಿದ ತಕ್ಷಣನೇ ಬೇಸಿಕ್ ನಾಲೆಡ್ಜ್, ಒಂದು ಕಿರು ಪರಿಚಯ ಮಾಡ್ಕೊಬೇಕು ಅಂತಿಲ್ಲ, ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತಾರೆ. ಹೆಸರೇನೋ, ವಯಸ್ಸೇನೋ, ಒಂದು ಏನೂ ಗೊತ್ತಿಲ್ಲ, ಗಂಡ ಹೆಣ್ಣ ಅದು ವಯಸ್ಸಲ್ಲಿ ಗೊತ್ತಾಗುತ್ತೆ, ಬಟ್ ಏನೂ ಗೊತ್ತಾಗೋದಿಲ್ಲ. ಸಾಮಾನ್ಯ ಜ್ಞಾನ ಇದ್ದರೆ ನಿಮ್ಮ ಬದುಕು ಸ್ವರ್ಗವಾಗುತ್ತೆ. ನಿಮಗೆ ಅಸಾಮಾನ್ಯ ಜ್ಞಾನ ಬೇಕಾಗಿಲ್ಲ, ಪರಮಜ್ಞಾನ ಬ್ರಹ್ಮಜ್ಞಾನ ಬೇಕಾಗೇ ಇಲ್ಲ. ನಿಮಗೆ ಸಾಮಾನ್ಯ ಜ್ಞಾನ, ಬೇಸಿಕ್ ನಾಲೆಡ್ಜ್ ಇದ್ದರೆ ನೀವು ಸ್ವರ್ಗದಂಗೆ ಬದುಕ್ಬೋದು. ಬೇಸಿಕ್ ನಾಲೆಡ್ಜ್ ಇಲ್ಲ. ಆ ಕಾಲ್ ಮಾಡೋರೆಲ್ಲ ಏನು ಕೇಳ್ತಾರೆ ಅಂದರೆ, ಅಯ್ಯೋ ಗುರುಜಿ, ನನ್ನ ಕಾರ್ ಪಂಚರ್ ಆಗ್ಬಿಟ್ಟೈತೆ. ಪಂಚರ್ ಹೆಂಗಾಯ್ತು ಅಂತ ವರ್ಣವಾಗಿ ಬಿಂಬಿಸ್ತಾವನೆ. ಮುಳ್ಳು ಚುಚ್ಕೊಂಡ್ಬಿಡ್ತು, ಮಳೆ ಚುಚ್ಕೊಂಡ್ಬಿಡ್ತು, ಆ ಮಳೆ ಇಷ್ಟು ಇಂಚಿದೆ, ತುಕ್ಕಿಡಿದ್ಬಿಟ್ಟಿದೆ, ಬ್ರೌನ್ ಕಲರ್ ಇದೆ. ಅದೆಲ್ಲ ಬಿಡೋ, ಪಂಚರ್ ಆಗ್ಬಿಟ್ಟಿದೆ, ಇದಕ್ಕೆ ಪರಿಹಾರ ಏನೋ? ಅಯ್ಯೋ ಪರಿಹಾರ ಬಿಡಿ, ನೀವು ಫಸ್ಟ್ ಸಮಸ್ಯೆ ಕೇಳಿ ಹೆಂಗ್ ಪಂಚರ್ ಆಯ್ತು ಅಂತ ಹೇಳ್ತೀನಿ ಅಂತ. ಗಂಟೆಗಟ್ಲೆ ದಿನಗಟ್ಲೆ ಪಂಚರ್ ಆಗಿರೋದನ್ನೇ ವರ್ಣನೆ ಮಾಡ್ತಾನೆ ಹೊರತು, ಸರಿ ಆಯ್ತು ಹೇಳಪ್ಪ, ಆಯ್ತು ನನಗೂ ಕೆಲಸ ಎಲ್ಲ ಮಾಡೋಕ್ಕಾಯ್ತು, ಹೇಳು ಎಲ್ಲ ಕುಂದ್ಕೊಂಡು, ಹೌದಾ ಆಯ್ತು, ವಾಕಿ ಒಳ್ಳೇದು, ಭಾಳ ಸಂತೋಷ ಎಲ್ಲ ಕೇಳಿ 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 ಅದಾದ್ಮೇಲೆ ಈಗಾದರೂ ಪರಿಹಾರಕ್ಕೆ ಬರ್ತಾನೆ ಅಂದ್ರೆ, ಸರಿ ಗುರುಜಿ ನಂಗೆ ಟೈಮ್ ಆಯ್ತು ಮಡಗ್ತೀನಿ ಅಂತ ಕಟ್ ಮಾಡ್ಬಿಡ್ತಾರೆ. ಅಯ್ಯೋ ಮುಂಡೆ ಮಗನೇ, ಲಾಸ್ಟ್ 1 ಗಂಟೆವರೆಗೂ ಏನೆಲ್ಲ ಮಾಡಿದೆ? ಪರಿಹಾರ ಬೇಡನೋ ನಿನಗೆ? ಪರಿಹಾರ ಕೇಳೋದಿಲ್ಲ. ಇಲ್ಲೆಲ್ಲ ಬರೀ ಸಮಸ್ಯೆಗಳ ಬಗ್ಗೆ ಮಾತಾಡೋರೇ ಜಾಸ್ತಿ. ಅದಕ್ಕೋಸ್ಕರ ನಮ್ಮ ಭಾರತ ಹಿಂದುಳಿದ ರಾಷ್ಟ್ರ ಆಗಿದೆ. ಖಂಡಿತವಾಗ್ಲೂ ನಾವೆಲ್ಲ ಭಾರತೀಯರು ಟ್ಯಾಲೆಂಟೆಡ್ ಪರ್ಸನ್, ಇನ್ಬಾರ್ನ್ ಟ್ಯಾಲೆಂಟೆಡ್ಗೂ ಸ್ಕಿಲ್ಗೂ ಮೂಲ ವ್ಯತ್ಯಾಸ ಇದೆ. ಟ್ಯಾಲೆಂಟೆಡ್ ಅಂದ್ರೆ ಏನಂತಂದ್ರೆ, ನಮ್ಗೆ ಏನೇ ಕೆಲಸಗಳನ್ನ ವಿದ್ಯೆಗಳನ್ನು ಕೊಡಿ, ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ಕಲ್ತ್ಬಿಡ್ತೀರಿ. ಭಾರತರಿಗೆ ಆ ರೀತಿ ಶಕ್ತಿಶಾಲಿ ಇದೆ. ಆದರೆ ಕಲ್ತಿರೋದನ್ನ ಮಾರಾಟ ಮಾಡಕ್ಕೆ ಬಿಡಲ್ಲ. ಆಗಲೇ ಪೈಲ್ವಾನ್ ಆಗಿ ಪುಟ್ಕಸಿ ಕಟ್ಕೊಂಡು ರೂಮಲ್ಲಿ ಇದ್ನಲ್ಲ, ಈ ರೀತಿ ಕಲ್ತಿರ್ತಾರೆ, ಅದನ್ನ ಪ್ರದರ್ಶನ ಮಾಡಕ್ ಬರಲ್ಲ. ಅದ್ಭುತವಾಗಿ ಕಲಾಕೃತಿ ರಚಿಸ್ತಾನೆ, ಅದನ್ನ ಮಾರೋ ಟೆಕ್ನಿಕ್ ಗೊತ್ತಿಲ್ಲ, ಮಾರೋ ವಿಧಾನ ಗೊತ್ತಿಲ್ಲ, ಎಲ್ಲಿ ಮಾರಬೇಕು, ಯಾರಿಗೆ ತಗೊಂಡು ಕೊಡ್ಬೇಕು ಗೊತ್ತಿಲ್ಲ. ಅದೇ ನೀವು ವಿದೇಶಿಯರಿಗೆ ನೋಡಿ, ಅವ್ರಿಗೆ ಟ್ಯಾಲೆಂಟ್ ಇಲ್ಲ, ಸ್ಕಿಲ್ ಇದೆ. ಇಲ್ಲಿ ಇಂಡಿಯಾದಿಂದ ಹೈಯರ್ ಮಾಡ್ಕೊಳ್ತಾರೆ ಸೈಂಟಿಸ್ಟ್ಗಳನ್ನ, ಗಾಯಕರನ್ನ, ಮ್ಯೂಸಿಕ್ ಡೈರೆಕ್ಟರ್ನ, ಕೆಲಸ ಮಾಡೋರ್ನ, ಡ್ರೈವರ್ನ, ಕಸ ಗುಡಿಸೋರ್ನು ಕೂಡ ಹೈಯರ್ ಮಾಡ್ಕೊಳ್ತಾರೆ. ಇಲ್ಲಿ 10,000 ಸಂಬಳ, ಅವ್ರಿಗಲ್ಲಿ 1 ಲಕ್ಷ. ಯಾಕೆ ಅಂದರೆ ಅಲ್ಲಿ ಟ್ಯಾಲೆಂಟ್ ಇಲ್ಲ, ಝೀರೋ. ಅಕಸ್ಮಾತ್ ಇದ್ರೂ 30% ಇರುತ್ತೆ, ಬಟ್ 70% ಸ್ಕಿಲ್ ಇದೆ. ಇಲ್ಲಿ ನಮ್ಮ ದೇಶದಲ್ಲಿ 10% ಮಾತ್ರ ಟ್ಯಾಲೆಂಟೆಡ್ ಪರ್ಸನ್, ಇನ್ನು 90% ಸ್ಕಿಲ್ಲೆಸ್ ಪರ್ಸನ್ಗಳೆಲ್ಲ. ಯಾರಿಗೂ ಸ್ಕಿಲ್ಗಳಿಲ್ಲ. ಆ ಸ್ಕಿಲ್ಗಳು ಇರೋರು ಮಾತ್ರ ಯಶಸ್ವಿ ವ್ಯಕ್ತಿಗಳಾಗ್ತಾರೆ. ಅದಕ್ಕೋಸ್ಕರ ಸ್ಕಿಲ್ಗೂ ಟ್ಯಾಲೆಂಟ್ಗೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಮೊದಲು ಯಾರು ಕಲಿಕೆಗೆ ಆಸಕ್ತಿ ತೋರ್ತಾರೆ, ಕಲಿಕೆಗೆ ಕುತೂಹಲ ತೋರಿಸ್ತಾರೆ, ಜ್ಞಾನದಾಹಿಗಳಾಗಿರ್ತಾರೆ, ಪರಿಹಾರ ಪ್ರೇಮಿಗಳಾಗಿರ್ತಾರೆ, ವಿಚಾರವಂತರಾಗಿರ್ತಾರೆ, ಇಂಥವ್ರು ಬದುಕಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯನೇ ಹೊರತು ಏನನ್ನೂ ತಿಳ್ಕೊಳ್ದಿರ, ಏನನ್ನೂ ಕಲ್ತ್ಕೊಳ್ದಿರ, ನಿಮ್ಮ ಹಳೆ ಜ್ಞಾನ, ಹಳೆ ಮಾಹಿತಿಗಳು, ನಿಮ್ಮ ಹಳೆ ಸಂಪ್ರದಾಯ, ಹಳೆ ಶಾಸ್ತ್ರಗಳು, ಹಳೆ ವಿಚಾರಗಳು ನಿಮ್ಮನ್ನು ಬೆಳೆಸೋದಕ್ಕೆ ಸಾಧ್ಯವೇ ಇಲ್ಲ. ಹೊಸ ಜ್ಞಾನ, ಹೊಸ ತಂತ್ರಜ್ಞಾನ, ಹೊಸ ವಿಜ್ಞಾನ, ಹೊಸ ಬುದ್ಧಿವಂತಿಕೆ, ಹೊಸ ರಹಸ್ಯಗಳು, ಹೊಸ ಸೂತ್ರಗಳು, ಹೊಸ ತಂತ್ರಗಳು ನಿಮ್ಮನ್ನು ಬೆಳೆಸುತ್ತೆ. ಎಷ್ಟು ಬೇಕು ಅನ್ಲಿಮಿಟಲ್ಲಿ ನಿಮ್ಮನ್ನು ಬೆಳೆಸುತ್ತೆ, ತಿಳಿಯುತ್ತೆ.
ಬಟ್ ನೀವೇ ಹೇಳ್ತೀನಿ, ನಿಮಗೆ ಈಗಿರುವಂತಹ ಜ್ಞಾನದಲ್ಲಿ ನೀವು ಯಾರಾದರೂ 1 ಕೋಟಿ ಮಾಡಿ ತೋರಿಸಿ, ಹೊಸ ಜ್ಞಾನ ನಾನು ಕಲ್ತ್ಕೊಳ್ಳಲ್ಲ, ಹಳೆ ಜ್ಞಾನನೇ ಕಲ್ತ್ಕೊಳ್ತೀನಿ. ಹಳೆ ಜ್ಞಾನದಲ್ಲಿ ನೀವೇನು ದುಡಿಯೋದಕ್ಕಾಗೋದಿಲ್ಲ. ಆದರೆ ಸಾಕಷ್ಟು ಜನ ಪ್ರಯತ್ನ ಪಡ್ತಾರೆ, ಕಲಿಕೆಗೆ ಇನ್ವೆಸ್ಟ್ ಮಾಡಲ್ಲ, ಬಟ್ ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಬೇಸಿಕ್ಕೇ ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೆ ಇನ್ನು ಅಡ್ವಾನ್ಸ್ ಲೆವೆಲ್ ಏನಿದೆ ಅಂತ ಹೆಂಗೆ ತಿಳ್ಕೊಳ್ತಾರೆ, ಮಾಸ್ಟರ್ ಲೆವೆಲ್ ಅಂದ್ರೆ ಏನು ಅಂತ ಹೆಂಗೆ ಗೊತ್ತಿರ್ತದೆ? ಖಂಡಿತವಾಗ್ಲೂ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ವ್ಯಾಪಾರದ ಬ್ರಹ್ಮರಹಸ್ಯ ಅನ್ನೋ ಒಂದು ದಿನದ ಕೋರ್ಸ್, ಅಂದರೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇರುತ್ತೆ, ಒಂದು ದಿವಸ ಪೂರ್ತಿ ಇರುತ್ತೆ. ಇನ್ನು ಮಿಕ್ಕಿದ್ದು ಪ್ರತಿ ಗುರುವಾರ 7ರಿಂದ 8:15 ಗಂಟೆ 21 ವಾರಗಳು ಚಾಲೆಂಜಿಂಗ್ ಸೆಷನ್ ಇರುತ್ತೆ. ಅಂದರೆ ನಿಮ್ಮನ್ನು ಸ್ಟೆಪ್ ಬೈ ಸ್ಟೆಪ್ ಬೆಳೆಸೋದಕ್ಕೆ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾ ಇರ್ತೀವಿ. ನೀವು ಯಾವುದೇ ರೀತಿ ಜಾಬ್ ಮಾಡ್ತಾಯಿರಿ, ವೃತ್ತಿ ಮಾಡ್ತಾಯಿರಿ, ಅಥವಾ ಸೆಲ್ಫ್ ಎಂಪ್ಲಾಯ್ ಆಗಿರಿ, ಸರ್ವಿಸ್ ಓರಿಯೆಂಟೆಡ್ ಆಗಿರಲಿ, ಮ್ಯಾನುಫ್ಯಾಕ್ಚರರ್ ಆಗಿರಲಿ, ಅಥವಾ ವ್ಯಾಪಾರ ಮಾಡುವಂಥವ್ರಾಗಿರಲಿ, ನೀವು ಯಾವುದೇ ರಿಯಲ್ ಎಸ್ಟೇಟ್ ಮಾಡ್ತಾ ಇರಲಿ, ನೀವು ಲಾಯರು, ಜಡ್ಜು, ಕೋರ್ಟು, ಡಾಕ್ಟ್ರು, ಏನೇ ವೃತ್ತಿಪರರಾಗಿದ್ರು ಕೂಡ ನಿಮ್ಮ ಆದಾಯವನ್ನು 3 ಪಟ್ಟು ಹೆಚ್ಚಿಸ್ಕೊಳ್ಬೇಕು ಅನ್ನೋರು, ಅಥವಾ ಒಂದು ಟಾರ್ಗೆಟ್ ಇಟ್ಕೊಂಡು ಆ ಟಾರ್ಗೆಟ್ನ ರೀಚ್ ಮಾಡೋದಕ್ಕೆ ಯಾವ್ಯಾವ ರೀತಿ ಬ್ರಹ್ಮರಹಸ್ಯ, ವ್ಯಾಪಾರದ ಬ್ರಹ್ಮರಹಸ್ಯಗಳನ್ನು ಒಂದಷ್ಟನ್ನು ನಿಮಗೆ ಬಿಡಿಸಿ ಎಲ್ಲವನ್ನೂ ಹೇಳ್ಕೊಡ್ತೀನಿ. ಇದು ಕೇವಲ ಲೌಕಿಕವಾಗಿರದೆ ಆಧ್ಯಾತ್ಮಿಕವಾಗೂ ಇರ್ತದೆ, ಅಲೌಕಿಕವಾಗಿರುತ್ತೆ. ಅಂದರೆ ನಾನು ನಿಮಗೆ ಮಹತ್ವವನ್ನು ಮಾತ್ರ ಹೇಳ್ಕೊಡಲ್ಲ, ಸತ್ವವನ್ನು ಕೂಡ ಕೊಡ್ತಾ ಇರ್ತೀನಿ. 21 ವಾರಗಳು ನಿರಂತರವಾಗಿ ಹೇಳ್ಕೊಡ್ತಾ ಇರ್ತೀನಿ. ಈ ಒಂದು ಕೋರ್ಸ್ಗೆ ಮೊದಲು ಬಂದ 100 ಜನಕ್ಕೆ ಮಾತ್ರ ಈ ಒಂದು ಬೆಲೆ, ನಿಗದಿತವಾದಂತಹ ಬೆಲೆ, ಶುಲ್ಕ. 100 ಜನ ಆದಮೇಲೆ ಖಂಡಿತವಾಗ್ಲೂ ನಾನು ಈ ರೇಟಿಗೆ ಮಾಡೋದಿಲ್ಲ. ಮೊದಲು 1999 ಕೊಟ್ಟು ರಿಜಿಸ್ಟರ್ ಆಗಿ ನಿಮಗೊಂದು ವ್ಯಾಪಾರದ ಬ್ರಹ್ಮರಹಸ್ಯ ಅನ್ನೋ ಕೋರ್ಸ್ಗೆ ಹಾಕ್ಕೊಳ್ತೀನಿ. ಆಮೇಲೆ ಪ್ರತಿ ವಾರ 499 ಕಟ್ಟಬೇಕು, 21 ವಾರಗಳು. ಅಂದರೆ ಹೆಚ್ಚು ಕಡಿಮೆ 12,500 ಆಗುತ್ತೆ. ಒಟ್ಟಿಗೆ ಕೊಡ್ತೀನಿ ಅನ್ನಂಗಿದ್ರೆ 9,999 ಮಾತ್ರ. ಇದ್ರ ಜೊತೆಗೆ 21 ವಾರಗಳು ನಿಮಗೆ ಹ್ಯಾಂಡ್ ಹೋಲ್ಡಿಂಗ್, ಅಂದರೆ ಏನೇನು ಮಾಡಬೇಕು, ಏನೇನು ಮಾಡಿದ್ರೆ ನೀವು ಉದ್ಧಾರ ಆಗ್ತೀರಾ ಅದನ್ನೆಲ್ಲ ನಿಮಗೆ ಮಾಡಿಸ್ತಾ ಬರ್ತೀನಿ. ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ಹೇಳ್ಕೊಡ್ತೀನಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಆ ಟಾರ್ಗೆಟನ್ನು ರೀಚ್ ಮಾಡಿ ಮೊದಲು ಕಲ್ತ್ಕೊಳ್ಳಿ. ಈಗ ನಾನು ಏನು ಮಾಡ್ತೀನಿ ನಿಮಗೆ ವ್ಯಾಪಾರದ ಬ್ರಹ್ಮರಹಸ್ಯದಲ್ಲಿ ಅಂದರೆ, ಈ ಡ್ರೈವಿಂಗ್ ಲೈಸೆನ್ಸ್ ಸ್ಕೂಲ್ ಇರುತ್ತಲ್ಲ, ಅಲ್ಲಿ ಒಂದು ಎಕ್ಸ್ಲೇಟ್ರು, ಬ್ರೇಕು, ಕ್ಲಚ್ಚು ಕಲ್ತ್ಕೊಳ್ಳೋನಿಗೆ ಪಕ್ಕದಲ್ಲಿ ಒಂದು ಇರ್ತದೆ. ಅವ್ನು ಪಕ್ಕದಲ್ಲೇ ಕುಂತ್ಕೊಂಡು ಹೇಳ್ಕೊಡ್ತಾವನು, ಲೆಫ್ಟ್ ತಿರುಗು, ಮೇಲೆ ನೋಡು, ಬ್ರೇಕ್ ಹೊಡಿ. ನೀವೆಲ್ಲ ನೋಡಿರ್ಬೋದು, ಸ್ಟಾರ್ಟಿಂಗ್ ಬ್ರೇಕ್ ಹೊಡಿ ಅಂದರೆ ಕೆಳಗಡೆ ನೋಡ್ಕೊಂಡು ಬ್ರೇಕ್ ಹೊಡಿತಾರೆ ಕಾಲನ್ನ. ಎಷ್ಟೋ ಜನಕ್ಕೆ ನಾನು ಕೂಡ ಹಂಗೆ ಮಾಡಿದ್ದೀನಿ. ಬ್ರೇಕ್ ಹೊಡಿ ಅಂದರೆ ಹಿಂಗೆ ಕೆಳಗಡೆ ಹಾಕಲ್ಲ, ತಲೆ ಮೇಲೆ ಒಂದು ತಟ್ಟೋನು, ನನಗಿಂತ ದೊಡ್ಡವನವನು, ಒಂದು ಹಾಕೋರು, ಕೆಳಗಡೆ ಹಾಕಿ ನೋಡ್ತೀಯ, ಎದುರುಗಡೆ ನೋಡು ಅಂತ. ನಾನು ಸುಮಾರು ಜನಕ್ಕೆ ಕಲ್ಸ್ಬಿಟ್ಟು ಬ್ರೇಕ್ ಹಾಕೋದ್ರೆ ಕೆಳಗಡೆ ನೋಡ್ತಾರೆ. ನಾನು ಒಂದು ಹೊಡಿತೀನಿ, ನನಗೊಂದು ಒದೆ ಬಿದ್ದೈತೆ, ಅದಕ್ಕೆ ನಾನು ಹೊಡಿತೀನಿ. ಅದಕ್ಕೋಸ್ಕರ ಡ್ರೈವಿಂಗ್ 15 ದಿವಸದಲ್ಲಿ ಕಲ್ಸ್ಕೊಟ್ಬಿಡ್ತಾನೆ. ಅದಾದಮೇಲೆ ನಿಮಗೆ LL ಕೊಡ್ತಾನೆ ಸ್ಟಾರ್ಟಿಂಗ್, ಅದಾದಮೇಲೆ DL ಕೊಡ್ತಾನೆ. ಆಮೇಲೆ ನೀವು ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬೋದು, ಸ್ಪೆಷಲಿಸ್ಟ್ ಆಗ್ಬೋದು. ಅದೇ ರೀತಿ ನಾನು ನಿಮಗೆ 1 ದಿವಸದಲ್ಲಿ ಡ್ರೈವಿಂಗ್ ಹೇಗೆ ಮಾಡೋದು ಅಂದರೆ, ನೀವು ಗಾಡಿ ಓಡಿಸೋ ಮಟ್ಟಿಗೆ ಹೇಳ್ಕೊಡ್ತೀನಿ. ಅದಾದ 21 ವಾರಗಳಲ್ಲಿ ನಿಮ್ಮನ್ನು ಎಕ್ಸ್ಪರ್ಟ್ ಸ್ಪೆಷಲಿಸ್ಟನ್ನಾಗಿ ಮಾಡುವಂಥ ಒಂದು ಅದ್ಭುತವಾದಂಥದ್ದು. ಇದಾದ ನಂತರ 100 ಜನಕ್ಕೆ, ಮೊದಲ ಬಂದ 100 ಜನಕ್ಕೆ ಮಾತ್ರ ಈ ಒಂದು ಆಫರ್. ಅದಾದಮೇಲೆ ಇದ್ರ ಬೆಲೆ 30,000. ಖಂಡಿತವಾಗ್ಲೂ ಅದಕ್ಕಿಂತ ಕಡಿಮೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. 10,000 ರೂಪಾಯಿ ಮೊದಲು ಕಟ್ಟಿ ರಿಜಿಸ್ಟ್ರೇಷನ್ ಆಗಬೇಕು, ಆಮೇಲೆ 11,000 ರೂಪಾಯಿ 21 ವಾರ ಕಟ್ಟಬೇಕು. ಸೊ ಆದ್ದರಿಂದ ಈ ರೀತಿ ಇರೋದ್ರಿಂದ ಮೊದಲು ಬಂದ 100 ಜನಕ್ಕೆ ಈ ಒಂದು ಅತ್ಯದ್ಭುತವಾದಂತಹ ಆರೈಕೆ, ಕಾಳಜಿ, ನಿಮಗೆ ರಹಸ್ಯಗಳು, ತಂತ್ರಗಳು, ಯುಕ್ತಿಗಳನ್ನು ಸೂತ್ರಗಳ ಜೊತೆಯಲ್ಲಿ ಹೇಳ್ಕೊಡ್ತೀನಿ. ಈಗ ನಿಮಗೇನಾದರೂ ಡೌಟ್ಗಳಿದ್ರೆ ಮುಕ್ತವಾಗಿ ಕೇಳಿ, ಖಂಡಿತವಾಗ್ಲೂ ಹೇಳ್ತೀನಿ. ನಮಸ್ತೆ, ರವಿ ಜೆ. ಎಲ್ಲವೂ ಕೂಡ ಆನ್ಲೈನೇ, ಆಫ್ಲೈನ್ ಕೂಡ ಮಾಡ್ತೀನಿ. ನಾನು ನಿಮಗೆ ಆ 21 ವಾರ ಆದಮೇಲೆ ತಿಳಿಸ್ತೀನಿ ಎಲ್ಲಿ ಏನು ಅಂತ. ಆವಾಗ ನಿಮಗೆ ಒಂದೊಂದು ಪುಸ್ತಕಗಳು ಕೂಡ ಕೊಡ್ತೀನಿ. ಅದು ಆಫ್ಲೈನ್ ಇದ್ದಾಗ ಫಸ್ಟ್ ಇದು ಮುಗಿದೋಗ್ಬಿಡ್ಲಿ, ಮುಗಿದ ನಂತರ ನೆಕ್ಸ್ಟ್ ನಿಮಗೆ ಆಫ್ಲೈನ್ ಇರುತ್ತೆ. ಒನ್ ಡೇ ಲೈವಲ್ಲಿ ನಿಮಗೆ ಅಲ್ಲಿ ಬಂದಿರೋವಂಥವ್ರು ಎಲ್ಲರೂ ಕೂಡ ನಿಮ್ಮ ವ್ಯಾಪಾರವನ್ನು ವಿನಿಮಯ ಮಾಡ್ಕೊಳ್ಬೋದು. ಇಲ್ಲೇನು ದುಡ್ಡು ಕಾಸು ಏನೂ ಇಲ್ಲ, ಅಂದರೆ ಅವ್ರು ನಿಮಗೆ ಕಮಿಷನ್ ಕೊಡ್ಬೇಕು ಆ ಥರದ್ದೇನಿಲ್ಲ. ಒಂದು 100 ಜನ ಬಂದಿರ್ತಾರೆ, ಏನೇನು ವ್ಯಾಪಾರ ಮಾಡ್ತೀರಾ ನೀವು ಪರಿಚಯ ಮಾಡಿಕೊಂಡು ನಿಮ್ಮ ವ್ಯಾಪಾರವನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೋದು. ಆ ರೀತಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಇದು 21 ವಾರ ಆದ ನಂತರ ಅದು ಹೇಳ್ತೀನಿ ನಿಮಗೆ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಓಕೆ, ಎಲ್ಲವೂ ಕೂಡ ಆನ್ಲೈನೇ. ಎಸ್ ಕುಮಾರಸ್ವಾಮಿ, ಟೈಮಿಂಗ್ ಯಾವಾಗ ಅಂತ ನಾನು ಹೇಳ್ತೀನಿ ನಿಮಗೆ, ಗ್ರೂಪಲ್ಲಿ ಹಾಕ್ತೀನಿ. 10 ಗಂಟೆಯಿಂದ 7 ಗಂಟೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಹಾಲಿಡೇಸಲ್ಲೇ ಇರುತ್ತೆ, ವರ್ಕಿಂಗ್ ಡೇಸಲ್ಲಿ ಇರಲ್ಲ. ಹಾಲಿಡೇಸಲ್ಲಿ ಹೇಳ್ತೀನಿ ಯಾವಾಗ ಅಂತ. ಇನ್ನು ವಾರ ಪ್ರತಿ ಗುರುವಾರ 7ರಿಂದ 8:15 ಗಂಟೆವರೆಗೂ ಇರುತ್ತೆ. ಒಂದೇ ಒಂದು ಮಾತು ಸಾಕು ನಿಮ್ಮ ಇಡೀ ಜೀವನದ ದಿಕ್ಕನ್ನು ಬದಲಾಯಿಸೋದಕ್ಕೆ. ಬುದ್ಧನ ಒಂದು ಮಾತು ಅಂಗುಲಿಮಾಲನನ್ನು ಸಾಧುವನ್ನಾಗ್ಬಿಡ್ತು, ಸಂತನನ್ನಾಗಿ ಮಾಡಿಸ್ಬಿಡ್ತು.
ಅವನ ಇಡೀ ಜೀವನ ರೂಪಾಂತರಣಗೊಂಡ್ಬಿಡ್ತು. ಪರಿವರ್ತನೆ ಬೇರೆ, ಬದಲಾವಣೆ ಬೇರೆ, ರೂಪಾಂತರಣ ಆಗೋಯ್ತು. ಅವನು ಮುಂಚೆ ಒಬ್ಬ ಕಳ್ಳ, ಒಬ್ಬ ದರೋಡೆಕೋರ, ಬೆರಳುಗಳನ್ನು ಕತ್ತರಿಸಿ ಮಾಲೆ ಮಾಡ್ಕೊಂಡಂತವನು. ಬುದ್ಧನ ಒಂದು ಮಾತು, ಒಂದೇ ಒಂದು ಸಂದರ್ಶನ ಇಡೀ ಜೀವನವನ್ನು ಬದಲಾಯಿಸ್ಬಿಡ್ತು. ಸಾಕಷ್ಟು ಜನ ನನ್ನ ಆಡಿಯೋಗಳನ್ನು ಕೇಳಿ ಹೇಳ್ತಾರೆ, ನಿಮ್ಮ ಹತ್ರ ಬರೋದು ಬೇಕಾಗಿಲ್ಲ ಗುರುಜಿ ಅಂತ. ನನಗೂ ಅದೇ ಬೇಕಾಗಿರೋದು, ಬರಬೇಡಿ ನೀವು ಅಂತ. ಸೀರಿಯಸ್ ಆಗಿ ಏನೋ ಪ್ರಾಬ್ಲಮ್ ಇದ್ದರೆ ಬನ್ನಿ, ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಬರಬೇಡಿ. ನಿಮ್ಮ ಮಾತುಗಳು ಕೇಳಿದ್ರೆ ಸಾಕು, ನಮ್ಗೆ ಸಾಕಷ್ಟು ಬುದ್ಧಿ ಬಂದ್ಬಿಟ್ಟಿದೆ, ನಮ್ಮ ಜೀವನ ನಾವು ಸುಧಾರಿಸ್ಕೊಂಡಿದ್ದೀರಿ ಅಂತ ಕಾಮೆಂಟ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಯಾಕೆ ಆ ರೀತಿ ಹೇಳ್ತಾರೆ ಅಂತಂದರೆ, ನಿಜವಾಗ್ಲೂ ನಾನು ಹೇಳೋವಂಥ ವಿಚಾರ, ನನ್ನ ಅನುಭವಗಳು, ನಾನು ಪಟ್ಟಂಥ 20 ವರ್ಷದ ನನ್ನ ಲೈಫ್ ಜರ್ನಿ ಏನಿದೆ, ನಾನು ಪಟ್ಟಂಥ ಕಷ್ಟಗಳು, ನಾನು ಕಲ್ತಿರೋವಂಥದ್ದಕ್ಕೆ ನನ್ನ ವ್ಯಥೆಗಳು, ನನ್ನ ನೋವು, ದುಃಖ, ಸಂಕಟ, ಬೇಸರ, ಜಿಗುಪ್ಸೆ, ಕೋಪ, ದ್ವೇಷ, ಅಸೂಯೆ, ಆಕ್ರೋಶ, ಇದೆಲ್ಲವನ್ನ ನಾನು ಪಟ್ಟಿದ್ದೀನಲ್ಲ, ಆ ರೀತಿ ನಿಮಗೆಲ್ಲ ಪಡೋದಕ್ಕೆ ಅವಶ್ಯಕತೆ ಇಲ್ಲ. ಸತ್ವ ಅಂದ್ರೆ ಏನು ಅಂದರೆ, KGF ಅಲ್ಲಿ ಚಿನ್ನದ ಗಣಿ ಇತ್ತು ಒಂದು ಕಾಲದಲ್ಲಿ. 100 kg ಟನ್ ಮಣ್ಣೆತ್ತಿದ್ರೆ ಅದರಲ್ಲಿ ಒಂದು 100 ಗ್ರಾಮ್ ಚಿನ್ನ ಸಿಗೋದು. ಅಂದರೆ 100 ಟನ್ ಎತ್ತಬೇಕು ಮಣ್ಣು ಎತ್ತಿದ್ರೆ ಅದನ್ನೆಲ್ಲ ಫಿಲ್ಟರ್ ಮಾಡಿದ್ರೆ 100 ಗ್ರಾಮ್ ಚಿನ್ನ ಸಿಗೋದು. ಆ ಚಿನ್ನವನ್ನು ನಿಮಗೆ ಡೈರೆಕ್ಟಾಗಿ ಕೊಡ್ತಾ ಇದ್ದೀನಿ. ನೀವು ಮತ್ತೆ ತಿರ್ಗಾ JCB ರೆಡಿ ಮಾಡಿ ಒಂದಷ್ಟು ಜನ 100 ಜನ ಕೆಲಸಕ್ಕೆ ಇಟ್ಕೊಳ್ಳಿ, ಎಲ್ಲ ಮಣ್ಣೆಲ್ಲ ಎತ್ತಿ 100 ಗ್ರಾಮ್ ಕೊಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ದಿ ಬೆಸ್ಟ್ ಕೋರ್ಸ್ಗಳನ್ನು ಮಾಡಿ ನಿಮ್ಮ ಮೇಲೆ ನೀವು ಮೊದಲು ಇನ್ವೆಸ್ಟ್ ಮಾಡಿ, ಆಮೇಲೆ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡೋದು. ಯಾರ್ಯಾರು ನಿಮ್ಮ ವ್ಯಾಲ್ಯೂವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಬೆಳೆಸ್ಕೊಳ್ತೀರಾ, ಅದು ನಿಮ್ಮನ್ನು ಲಾಭದ ಹಾದಿಯಲ್ಲಿ ಕೊಂಡೊಯ್ಯುತ್ತೆ. ಯಾವಾಗ ನಿಮ್ಮ ಮೇಲೆ ನಿಮಗೆ ಇನ್ವೆಸ್ಟ್ಮೆಂಟ್ ಇಲ್ಲ, ಅದನ್ನು ಬಿಸ್ನೆಸ್ ಮೇಲೆ ಹಾಕಿದಾಗ ಏನಾಗುತ್ತೆ, ಅದು ದಬಾಕೊಳ್ಳುತ್ತೆ, ಮಡಚ್ಕೊಳ್ತದೆ, ಬಿದೋಗ್ಬಿಡ್ತದೆ, ಜಾಸ್ತಿ ದಿವಸ ಹೆಚ್ಚಿಗೆ ದಿವಸ ಉಳಿಯಲ್ಲ. ನೀವು ನೋಡಿ ಬೇಕಾದ್ರೆ 100ರಲ್ಲಿ 70 ಭಾಗ ಜನಗಳು ಬಿಸ್ನೆಸ್ ಮಾಡ್ತಾರೆ, ಕಣ್ಣಿಗೆ ಕಾಣಿಸಲ್ಲ, ಮಾಯ ಆಗ್ಬಿಡ್ತಾರೆ, ಮರೆ ಆಗ್ಬಿಡ್ತಾರೆ. ಕೆಲಸ ಮಾಡ್ತೀನಿ ಅಂತ ಏನೇನೋ ಸರ್ಕಸ್ ಮಾಡ್ತಾರೆ, ಹೆಂಡ್ತಿ ಒಡವೆ ಗಿಡವೆ ಎಲ್ಲ ತೊಗೊಂಡೋಗಿ ಇಡ್ತಾರೆ, ಲಾಸ್ ಆಗ್ಬಿಡ್ತು. ಈ ಒಡವೆ ಆಗ್ತಾವೆ. ಒಬ್ಬ ಯಾರೋ ಬಂದಿದ್ದ, ಗುರುಜಿ ನನ್ನ ಹತ್ರ 1.25 kg ಚಿನ್ನ ಇತ್ತು, ಹೆಂಡ್ತಿಗೆ ಏನೋ ಪುಸ್ಲಾಯಿ ಸಂಗ ಮಾಡಿ ತಗೊಂಡೋಗಿ ಮಾಡಿದೆ, ಎಲ್ಲ ಲಾಸ್ ಆಗೋಯ್ತು. ಈ ವಂಡರ್ಫುಲ್ ಕಡೆ ಲಾಸ್ ಮಾಡ್ಕೊಂಬಂದಿದ್ದೆ, ಗ್ರೇಟ್ ಬಾಯಿಲಿ ಅಂದ್ಬಿಟ್ಟು ಬೆಂತಟ್ಬಿಟ್ಟು. ಹೆಂಗಿದಕ್ಕೆ ಸ್ಫೂರ್ತಿ ಅಂತಂದರೆ, ನಮ್ಮ ಇವರು ಯಾರು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಹಂಗೆ ಮಾಡಿದ್ರಂತ, ಅದಕ್ಕೆ ನಾನು ಹಂಗೆ ಮಾಡಿ ನಾನು ಇನ್ಫೋಸಿಸ್ ನಾರಾಯಣ ಮೂರ್ತಿ ಆಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವರಿಂದ ಪ್ರೇರಣೆ. ಒಬ್ಬೊಬ್ಬರಿಂದ ನಿಜವಾಗ್ಲೂ ಇನ್ಸ್ಪಿರೇಷನ್ ತಗೊಳ್ಬೇಕು, ಬಟ್ ಇದೆಲ್ಲ ನೆಗೆಟಿವ್ ಇನ್ಸ್ಪಿರೇಷನ್. ಅಂದರೆ ಅವ್ರು ಹೇಳಿದ್ರು, ನಾನು ನಿಮ್ಗೆಲ್ಲರಿಗೂ ಮುಕ್ತವಾಗಿ ಹೇಳ್ತೀನಿ, ನಾನೊಂದು ಪುಸ್ತಕ ಬರೆದಿದ್ದೀನಿ, ಈಜಾಡುವುದು ಹೇಗೆ ಅಂತ. ಆ ಪುಸ್ತಕ ಕಲ್ತ್ಬಿಟ್ಟು ಗುರೂಜಿ ಹೇಳ್ಕೊಟ್ಬಿಟ್ರು, ನಾನು ಹೋಗಿ ಬಾವಿಗೆ ಹೋಗಿ ಬಿದ್ದ, ಸತ್ತ. ಮಾರನೇ ದಿವಸ ಟಮಟೆ ಡಂಗಣಕ ಅಂತ ಕಲ್ತು ಈಜಾಡುವುದು ಹೇಗೆ. ನಾನು ಬರೆದಿರೋದೆಲ್ಲ ಸತ್ಯ ಅದರಲ್ಲಿ, ಆದರೆ ಅದನ್ನು ಪುಸ್ತಕದ ಬದನೆಕಾಯಿ ಅಂತಾರೆ. ಅದನ್ನು ತಗೊಂಡೋಗಿ ಮುಂದೆ ಹೋಗಿ ಗುರುಗಳು ಹೇಳ್ಕೊಟ್ಬಿಟ್ರು ಅಂತ ಬಿದೋಗ್ಬಿಟ್ಟ. ಅದಕ್ಕೆ ಯಾರ್ದೋ ಇನ್ಸ್ಪಿರೇಷನ್ ತಗೊಂಡು ಈ ರೀತಿ ಬಾವಿಗೆಲ್ಲ ಆರೋ ಕೆಲಸ ಮಾಡಬೇಡಿ. ನಾನು ಹೇಳ್ಕೊಟ್ಟಿರೋದೆಲ್ಲ ಸತ್ಯ, ಬಟ್ ಖಂಡಿತವಾಗ್ಲೂ ಆ ರೀತಿ ಪುಸ್ತಕ ಓದಿ ಏನೋ ನಾನು ದಬಾಕ್ಬಿಡ್ತೀನಿ, ಮುಂದುವರೆದು ಬಿಡ್ತೀನಿ, ಯಶಸ್ಸು ಗಳಿಸ್ಬಿಡ್ತೀನಿ, ಖಂಡಿತವಾಗ್ಲೂ ಆಗೋದಿಲ್ಲ. ದಯಮಾಡಿ ನಾನು ಹೇಳೋ ವಿಚಾರಗಳನ್ನು ಹಾಸ್ಯವಾಗಿ ಮಾತಾಡ್ತೀನಿ, ಬಟ್ ಅದರಿಂದ ಸತ್ವ ಅಡಕವಾಗಿದೆ, ಅದರಿಂದ ಸೂತ್ರಗಳಿದ್ದಾವೆ, ಅದರಿಂದ ತಂತ್ರ ಇದೆ, ಅದರಿಂದ ಯುಕ್ತಿ ಇದೆ, ಅದರಿಂದ ಜ್ಞಾನ ಅಡಕವಾಗಿದೆ. ಜ್ಞಾನ ಅಂದರೆ ಆಗಲೇ ಹೇಳಿದೆ, ಬೆಳಕು ಅಂತ. ಸೊ ಬೆಳಕನ್ನು ಮೂಡಿಸೋದನ್ನು ಕಲ್ತ್ಕೊಳ್ಳಿ. ನಿಜವಾಗ್ಲೂ ಅತ್ಯದ್ಭುತವಾದಂತಹ ಜ್ಞಾನವೇ ಸಿರಿ ಸಂಪತ್ತು. ಜ್ಞಾನದಿಂದಲೇ ನಿಮ್ಮ ಅಭಿವೃದ್ಧಿ, ಸಮೃದ್ಧಿ, ಜ್ಞಾನದಿಂದಲೇ ಯಶಸ್ಸು, ಕೀರ್ತಿ, ಜ್ಞಾನದಿಂದಲೇ ನಿಮ್ಮ ಗುರಿ ಸಾಧನೆಯನ್ನು ಮುಟ್ಟೋದಕ್ಕೆ ಸಾಧ್ಯ. ಎಲ್ಲೆಲ್ಲಿ ಜ್ಞಾನಗಳು ಸಿಗ್ತವೋ ಎಲ್ಲ ಕಡೆಯಿಂದ ದೋಚ್ಕೊಳ್ಳೋ ಪ್ರಯತ್ನ ಮಾಡಿ. ಮೊದಲು ಜ್ಞಾನವನ್ನು ಸಂಪಾದನೆ ಮಾಡಿ, ಆ ನಂತರ ಹಣವನ್ನು ಸಂಪಾದನೆ ಮಾಡೋರಂತೆ. ಜ್ಞಾನನೇ ಇಲ್ಲದಾದ್ರೆ ನೀವು ಹಣ ಇಟ್ಕೊಂಡು ಏನು ಮಾಡ್ತೀರಾ? ಏನು ಪ್ರಯೋಜನ ಇಲ್ಲ. ಹಣವಂತನಿಗೂ ಶ್ರೀಮಂತನಿಗೂ ಮೂಲ ವ್ಯತ್ಯಾಸ ಹೇಳ್ತೀನಿ. ಹಣವಂತ ಅಂದರೆ ಯಾರು ಅಂತಂದರೆ, ಇರೋ ದುಡ್ಡನ್ನೆಲ್ಲ ಖಾಲಿ ಮಾಡ್ತಾವನೆ. ಕೂತು ಹುಣ್ಣುವನ್ನವನಿಗೆ ಕುಡಿಕೆ ಹುಣ್ಣು ಸಾಲದು ಅಂತ ಎಲ್ಲ ಖಾಲಿ ಮಾಡ್ತಾವನೆ, ಇವನು ಹಣವಂತ. ಶ್ರೀಮಂತ ಯಾರು ಅಂತಂದರೆ, ಅವನ ಬಳಿ 1 ಲಕ್ಷ ಇತ್ತು, 5 ಲಕ್ಷ ಆಗ್ತಾ ಇದೆ, 10 ಲಕ್ಷ ಆಗ್ತಾ ಇದೆ, 20 ಲಕ್ಷ ಆಗ್ತಾ ಇದೆ, 30, 50 ಕೋಟಿ ಬೆಳಿತಾನೇ ಇದೆ. ಇವನನ್ನು ಶ್ರೀಮಂತ ಅಂತಾರೆ. ಹಣವಂತ ಅಂದರೆ ಯಾರು? ಇರೋ ಹಣಗಳನ್ನೆಲ್ಲ ಕಳ್ಕೊಳ್ತಾವನು, ಮೈನಸ್ಸಿಗೆ ಬರ್ತಾವನು, ಇವನು ಹಣವಂತ. ಸೊ ಇವನು ಶ್ರೀಮಂತ. ಆದ್ರಿಂದ ಮೂಲವಾಗಿ ಆ ವ್ಯತ್ಯಾಸಗಳನ್ನು ನೀವು ತಿಳ್ಕೊಂಡ್ರೆ ಎಕ್ಸ್ಟ್ರಾರ್ಡಿನರಿ, ನಿಮಗೆ ಅದ್ಭುತವಾದಂಥ ಜ್ಞಾನ ಪ್ರಾಪ್ತಿ ಆಗುತ್ತೆ. ಮೊದಲು ಜ್ಞಾನಕ್ಕೆ ಇನ್ವೆಸ್ಟ್ ಮಾಡಿ, ಆನಂತರ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋದಂತೆ. ಜ್ಞಾನ ಇಲ್ಲದೇನೆ ನಾನು ಏನಾದರೂ ಬಿಸ್ನೆಸ್ ಮಾಡ್ತೀನಿ, ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಸಾಕಷ್ಟು ಜನ ನನ್ನ ಕಣ್ಣಾರೆ, ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಬೆಂಗಳೂರಲ್ಲಿರಲಿ, ಕರ್ನಾಟಕದಲ್ಲಿರಲಿ, ಭಾರತದಲ್ಲಿರಲಿ 70% ಬಿಸ್ನೆಸ್ಗೆ ಅಂತ ಬರ್ತಾರೆ, ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಕ್ವಿಟ್ ಆಗ್ಬಿಡ್ತಾರೆ, ಲಾಸ್ ಆಗ್ಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ನಿಮಗೆ ಆಟದ ನಿಯಮಗಳು ಗೊತ್ತಿಲ್ಲ.
ವ್ಯಾಪಾರದ ನಿಯಮಗಳು ಗೊತ್ತಿಲ್ಲ. ಆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಆಡ್ಬಿಡ್ತೀನಿ ಕ್ಯಾರಮ್ ಅಂತ ಅಂದ್ಬಿಟ್ಟು ಯಾರೋ ದಡ್ರಿಗೆ ಮಕ್ಕಳಾಟ ಅಂತಾರಲ್ಲ ಆ ಥರ ಕ್ಯಾರಮ್ ಮಾಡೋನಿಗೆ ಚಾಲೆಂಜ್ ಕಟ್ಬಿಟ್ಟು ಇನ್ನೊಬ್ಬ ಇನ್ವೆಸ್ಟ್ ಮಾಡ್ಬಿಟ್ಟವನು. ಅವ್ನಿಗೆ ಅದೃಷ್ಟವಂತ ಅವನು ಹಿಂಗೆ ಹಿಡ್ಕೊಂಡು ಹಿಂಗೆ ಹೊಡೆದ 4 ಹೋಗ್ಬಿಡ್ತು ಪೌಚ್ಗೆ. ಅದಕ್ಕೋಸ್ಕರ 1000 ರೂಪಾಯಿ ಚಾಲೆಂಜು ಕಟ್ಟಿ ಇವನ ಹತ್ರ ಯಾರು ಆಟ ಗೆಲ್ತೀರಾ ಅಂತ. ಎದುರುಗಡೆ ಇರೋನು ಕಿಂಗ್, ಅವ್ನು ಒಂದ್ಸಲ ಸ್ಟ್ರೈಕರ್ ತಗೊಂಡ್ರೆ ಎಲ್ಲ ಹೊಡೆದ್ಬಿಟ್ಟು ಖಾಲಿ ಮಾಡ್ಬಿಡ್ತಾನೆ. 1000 ರೂಪಾಯಿ ಎತ್ಕೊಂಡ ಜೋಬ್ಗೆ ಹಿಡ್ಕೊಂಡ ಹೋದ. ಯಾಕೆ ಇವನಿಗೆ ಆಗ್ತಾ ಇಲ್ಲ ಅಂತಂದ್ರೆ ಇವನಿಗೆ ಆಟ ಆಡಕ್ಕೆ ಬರಲ್ಲ. ಇವನು ಅದೃಷ್ಟನ ಕಾಯ್ಕೊಂಡು ಕುಂತವನೆ. ಯಾಕೆಂದ್ರೆ ನಾನು ಒಂದ್ಸಲ ನೋಡಿದೆ, ಅವ್ನು ಕಣ್ಣು ಮುಚ್ಕೊಂಡು ಸ್ಟ್ರೈಕರ್ ಹಿಂಗೆ ಅಂದ 4 ಕಡೆ ಪೌಚ್ಗೆ ಹೋಗ್ಬಿಡ್ತು. ಅದಕ್ಕೋಸ್ಕರ ಇವನ ಮೇಲೆ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡಲ್ಲ. ನೀವು ಇನ್ವೆಸ್ಟ್ ಮಾಡಂಗಿದ್ರೆ ಎಕ್ಸ್ಪರ್ಟ್ ಮೇಲೆ ಇನ್ವೆಸ್ಟ್ ಮಾಡಿ. ನೀವೇನಾದರೂ ಇನ್ವೆಸ್ಟ್ ಮಾಡಂಗಿದ್ರೆ ಸ್ಪೆಷಲಿಸ್ಟ್ ಮಾಡಿರ್ತಾರೆ, ಸ್ಪೆಷಲೈಸೇಷನ್ ಮಾಡಿರ್ತಾರೆ. ಸಿಂಗಲ್ ಫೋಕಸ್ಡ್ ಪರ್ಸನ್. ಸೊ ಬೌಲಿಂಗ್ ಕ್ರಿಕೆಟ್ ಅಂದರೆ ಎಷ್ಟೊಂದು ಥರ ಕ್ರಿಕೆಟ್ ಪ್ಲೇಯರು, ಬೌನ್ಸರು, ಅದೇನೋ ಸ್ಪಿನ್ ಮಾಡೋನೊಬ್ಬ ಇರ್ತಾನೆ, ಸ್ಪೀಡ್ ಬೌಲರ್ ಒಬ್ಬ ಇರ್ತಾನೆ, ಕೀಪರ್ ಇರ್ತಾನೆ. ಒಬ್ಬೊಬ್ಬರು ಒಂದೊಂದ್ರಲ್ಲಿ ಸ್ಪೆಷಲಿಸ್ಟ್ ಆಗಿರ್ತಾನೆ. ಅವ್ನು ಬರೀ ಕೀಪಿಂಗಲ್ಲಿ ಸ್ಪೆಷಲಿಸ್ಟ್, ಇನ್ನೊಬ್ಬ ಬರೀ ಸ್ಪಿನ್ನಲ್ಲಿ ಸ್ಪೆಷಲಿಸ್ಟ್, ಇನ್ನೊಬ್ಬ ಹೆವಿ ಸ್ಪೀಡಲ್ಲಿ ಸ್ಪೆಷಲಿಸ್ಟ್, ಇನ್ನೊಬ್ಬ ಬ್ಯಾಟಿಂಗಲ್ಲಿ ಸ್ಪೆಷಲಿಸ್ಟು, ಇನ್ನೊಬ್ಬ ಫೀಲ್ಡಿಂಗಲ್ಲಿ ಸ್ಪೆಷಲಿಸ್ಟು. ಆ ಥರ ಒಬ್ಬೊಬ್ಬರು ಒಂದೊಂದ್ರಲ್ಲಿ ಸ್ಪೆಷಲಿಸ್ಟ್ ಆಗಬೇಕು. ಆಗ ಇಡೀ ಜೀವನ ಅದ್ಭುತವಾಗುತ್ತೆ. ಅಂತಿಮವಾಗಿ ಆಲ್ರೆಡಿ 8:30 ಆಗೋಯ್ತು. ಆದರೂ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ, ಮೂಲವಾಗಿ ಎಷ್ಟೋ ಜನ ಬಿಸ್ನೆಸ್ಸಲ್ಲಿ ಫೇಲ್ ಆಗೋದೇನು ಅಂತಂದರೆ, ಸಂಸಾರವನ್ನು ಬಿಟ್ಟು ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೊರಡ್ತಾರೆ. ಇವರು ದಬಾಕೊಳ್ತಾರೆ. ಇಲ್ಲಿ ಸಂಸಾರ ಮತ್ತು ವ್ಯಾಪಾರ ಇದೆರಡಕ್ಕೂ ಒಂದು ನಾಣ್ಯದ 2 ಮುಖಗಳು. ವ್ಯಾಪಾರ ಇಲ್ಲದೆ ಸಂಸಾರ ಇಲ್ಲ, ಸಂಸಾರ ಇಲ್ಲದೆ ವ್ಯಾಪಾರ ಇಲ್ಲ. ಯಾವಾಗ ವ್ಯಾಪಾರನ ಬಿಟ್ಬಿಟ್ಟು ಸಂಸಾರಕ್ಕೆ ಹೋಗ್ತಾರೆ, ವ್ಯಾಪಾರ ಹೋಯ್ತು. ವ್ಯಾಪಾರನ ಹಿಡ್ಕೊಂಡು ಸಂಸಾರನ ಬಿಟ್ಬಿಡ್ತಾರೆ, ಸಂಸಾರ ಹೋಯ್ತು. ನೀವು ವ್ಯಾಪಾರ ಮಾಡ್ತಾ ಇರೋದೇ ಸಂಸಾರಕ್ಕೋಸ್ಕರ, ಸಂಸಾರ ನಡೆಸ್ತಾ ಇರೋದೇ ವ್ಯಾಪಾರಕ್ಕೋಸ್ಕರ. ಇದೆರಡು ಅನುಭವ ಸಂಬಂಧ. ಆ ಸಂಬಂಧಗಳನ್ನು ತಿಳಿದೇನೆ, ಮನೇಲಿರೋರನ್ನ ಸಹಾಯವನ್ನು ಪಡ್ಕೊಳ್ದೇನೆ, ಅವ್ರಿಗೇನು ವಿಷಯಗಳನ್ನು ತಿಳಿಸ್ತೇನೆ, ನಾನೇನೋ ಮಾಡ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೋದ್ರು ಖಂಡಿತವಾಗ್ಲೂ ಆಗೋದಿಲ್ಲ. ಮೊದಲು ಅವ್ರಿಗೆ ತಿಳಿಸಿ ಅವ್ರ ಹತ್ರ ಸಹಾಯ ಪಡ್ಕೊಳ್ಳಿ. ಸಹಾಯ ಪಡ್ಕೊಂಡು ಮೇಲೆ ಬರೋದಕ್ಕೆ ಮುಂದುವರಿಸಿ. ಯಾವಾಗ ಯಾರ್ಯಾರು ಹಿಂಗೆ ಮಾಡೋದಿಲ್ವೋ, ನಿನಗೇನು ಗೊತ್ತು. ನಮ್ಮಪ್ಪ ಯಾವಾಗಲೂ ನಮ್ಮ ಅಮ್ಮಂಗೆ ಬೈಯೋರು ಏನಂದರೆ, ಅಯ್ಯೋ ಮುಂಡೆದೆ ಹೋಗು, ಒಲೆ ತಿಕ್ಕಾಸಿ ಹೋಗು, ನಿನಗೇನು ಗೊತ್ತು, ಗಂಡು ಮಕ್ಕಳ ಜಂಜಾಟ ನಿಂಗೆ ಯಾಕೆ ಅಂತ ಬೈದು ಕಳಿಸ್ಬಿಡೋರು. ನಾನು ಏನಪ್ಪ ಹಂಗಂದ್ರೆ ಏನು ಅಂತ ನಮ್ಮ ಅಮ್ಮಂಗೆ ಹೋಗಿ ಕೇಳ್ತಿದ್ದೆ, ಅಮ್ಮ ಒಲೆ ತಿಕ್ಕ ಅಂದ್ರೆ ಇಲ್ಲಿರ್ತದೆ. ಸೊ ಆಮೇಲೆ ಬಾ ಮಗನೇ ನೋಡಿದು ಮುಖ ಇದು ತಿಕ್ಕ ಅಂತ ತೋರಿಸೋರು. ಸೊ ನಿಜವಾಗಲೂ ಕೆಲವರು ಹಿಂದಿನ ಕಾಲದಲ್ಲಿ, ನಮ್ಮ ಅಪ್ಪನ ಕಾಲದವರೆಲ್ಲ ಹಂಗೆ ಹೆಣ್ಮಕ್ಳಿಗೆ ಜಾಸ್ತಿ ಸ್ವತಂತ್ರ ಇಲ್ಲ, ಅಧಿಕಾರ ಇಲ್ಲ, ಪ್ರೀತಿ ಇಲ್ಲ, ಅವ್ರಿಗೇನಿಲ್ಲ, ಕೆಲಸ ಮಾಡೋಕೆ ಬೇರೆ ಎಲ್ಲ ಮಾಡಬೇಡ ಅಂತ. ಬಟ್ ಈಗೆಲ್ಲ ಕಾಲ ಬದಲಾಗ್ಬಿಟ್ಟಿದೆ. ಅದ್ಭುತವಾಗಿ ಸ್ವತಂತ್ರ ಕೊಟ್ಟಿದ್ದಾರೆ. ಹೆಣ್ಮಕ್ಳು ದುಡಿತಾರೆ, ವ್ಯಾಪಾರ ಮಾಡ್ತಾರೆ, ಅದ್ಭುತವಾಗಿ ಹೆಸರು ಮಾಡ್ತಾರೆ. ಎಕ್ಸ್ಟ್ರಾರ್ಡಿನರಿ. ಈಗಿನ ಒಂದು ಹೆಣ್ಮಕ್ಳದ ಕಥೆನೇ ಬೇರೆ. ಆದರೂ ಕೂಡ ಯಾರ್ಯಾರು ಈ ಒಂದು ಫ್ರೀ ವೆಬಿನಾರ್ಗೆ ಬಂದಿದ್ದೀರಾ, ನಿಮ್ಗೆ ಆಸಕ್ತಿ ಇರೋರಿಗೆ ಏನಾದರೂ ಡೌಟ್ಗಳಿದ್ರೆ ಗ್ರೂಪಲ್ಲಿ ಕೇಳಿ, ಅಥವಾ ಇಂಡಿವಿಜುವಲ್ ಆಗಿ ಬೇಕಾದ್ರೆ ಕಾಲ್ ಮಾಡಿ ನಿಮ್ಮೆಲ್ಲ ಸಂಶಯಗಳನ್ನು ದೂರ ಮಾಡ್ತೀನಿ. ರಿಜಿಸ್ಟರ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಯಾವಾಗ ಏನೋ ಅಂತ ಅಪ್ಡೇಟ್ ಕೊಡ್ತೀನಿ. ದಯವಿಟ್ಟು ಕ್ಷಮಿಸಿ, ನನ್ನ ಬಾಯಿಂದ ಏನಾದರೂ ತಪ್ಪು ಮಾತುಗಳನ್ನು ಆಡಿದರೆ ಅದನ್ನು ಮನಸ್ಸಿಗೆ ಹಚ್ಕೊಂಬೇಡಿ. ಎಲ್ಲ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ದೊಡ್ಡವರು. ಆ ರೀತಿ ಹೊಟ್ಟೆಗೆ ಹಾಕೊಂಡು ಕ್ಷಮಿಸಿ. ಯಾಕೆಂದರೆ ಆ ರೀತಿ ಫೋರ್ಸ್ಗಳಿಂದ ಬಂದರೆ ಮಾತ್ರ ನಿಮಗೆ ಚೇಂಜ್ ಆಗೋದು. ಇಲ್ಲಾಂದರೆ ಬದಲಾಗಲ್ಲ ಮನುಷ್ಯ. ಅದು ಸೀದಾ ಮೆದ್ಲಿಗೆ ಹೊಡಿಬೇಕು, ಇಲ್ಲ ಹೃದಯಕ್ಕೆ ಹೊಡಿಬೇಕು. ಅಂಥವ್ರು ಮಾತ್ರ ಏನಾದರೂ ಸಾಧಕರಾಗ್ತಾರೆ. ಇಲ್ಲಾಂದರೆ ಖಂಡಿತವಾಗ್ಲೂ ಸಾಧನೆ ಮಾಡೋದಿಲ್ಲ. ಯಾರು ಗುರಿಯನ್ನು ಮುಟ್ಟೋದಿಲ್ಲ, ಯಾರು ಯಶಸ್ವಿ ವ್ಯಕ್ತಿಗಳಾಗೋದಿಲ್ಲ. ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅಂತ ಏನಕ್ಕೆ ಹೇಳಿರೋದ್ರಿಂದ ಇದೇ ವಿಚಾರಕ್ಕೋಸ್ಕರ. ಇವತ್ತಿಂದ ನಾನು ಹೇಳಿರೋ ಮಾತುಗಳು ಕೆಲವ್ರಿಗೆ ಹರ್ಟ್ ಆಗಿರುತ್ತೆ. ಬಟ್ ಹರ್ಟ್ ಆಗೋದು ನಿಮ್ಮನ್ನು, ಅದು ಚಟ ಅಲ್ಲ. ನೀವು ಬೆಳೆಯೋದಕ್ಕೋಸ್ಕರ, ನೀವು ಅಭಿವೃದ್ಧಿ ಆಗೋದಕ್ಕೋಸ್ಕರ, ನೀವು ಸಮೃದ್ಧಿ ಆಗೋದಕ್ಕೋಸ್ಕರ ಆ ರೀತಿ ಕೆಲವೊಂದು ಮಾತುಗಳು ಬರ್ತವೆ. ದಯವಿಟ್ಟು ಕ್ಷಮೆ ಇರಲಿ. ಹಾಸ್ಯದ ಮಧ್ಯದಲ್ಲಿ ಒಂದಷ್ಟು ವೇಗ ಅನ್ನೋದಿರಬೇಕು, ಮಿಂಚು ಬರಬೇಕು, ಗುಡುಗು ಬರಬೇಕು, ಮಳೆ ಬರಬೇಕು, ಬಿಸಿಲು ಬರಬೇಕು, ಚಳಿ ಗಾಳಿ ಎಲ್ಲವೂ ಬರಬೇಕು. ಆವಾಗಲೇ ಬದುಕು ಪರಿಪೂರ್ಣವಾಗೋದು, ಸಂಪೂರ್ಣವಾಗೋದು. ಆದ್ದರಿಂದ ನನ್ನ ಮಾತುಗಳಲ್ಲೂ ಈ ಎಲ್ಲ ಋತುಮಾನಗಳನ್ನು ನೀವು ನೋಡಬಹುದು, ನವರಸಗಳನ್ನು ಕಾಣ್ಬೋದು. ಅದರ ಜೊತೆಗೆ ರಹಸ್ಯಗಳು, ಸೂತ್ರಗಳು, ತಂತ್ರಗಳು, ಯುಕ್ತಿಗಳನ್ನು ಕೂಡ ನೀವು ತಿಳ್ಕೊಳ್ಬಹುದು. ಸೊ ಸ್ನೇಹಿತರೆ, ಸಾಕಷ್ಟು ಜನಕ್ಕೆ ಪ್ರಶ್ನೆಗಳಿರ್ತವೆ, ಆದರೆ ಮುಕ್ತವಾಗಿ ಮಾತಾಡೋದಕ್ಕೆ ಅವ್ರಿಗೆ ಪಬ್ಲಿಕ್ಕಲ್ಲಿ ಇಷ್ಟ ಇರಲ್ಲ. ಆದ್ದರಿಂದ ನೀವು ಗ್ರೂಪಲ್ಲಿ ಬೇಕಾದ್ರೂ ಹಾಕಿ, ಇಲ್ಲ ಇಂಡಿವಿಜುವಲ್ ಆಗಿ ಬೇಕಾದರೂ ಕಾಲ್ ಮಾಡಿ ತಿಳಿಸಿ. ನೀವು ವ್ಯಾಪಾರದ ಬ್ರಹ್ಮ ರಹಸ್ಯಕ್ಕೆ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಸಂಪಾದನೆ 3 ಪಟ್ಟು ಹೆಚ್ಚು ಮಾಡೇ ಮಾಡ್ತೀನಿ. ನಾನು ಹೇಳಿರೋ ಎಲ್ಲ ಸೂತ್ರಗಳನ್ನು, ರಹಸ್ಯಗಳನ್ನು, ತಂತ್ರಗಳನ್ನು, ಯುಕ್ತಿಗಳನ್ನು ಗಮನ ಕೊಟ್ಟು ಆಲಿಸಿ, ಅದನ್ನೆಲ್ಲ ನೋಟ್ ಮಾಡಿಕೊಂಡು ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿ. ಡೆಫಿನೆಟ್ಲಿ ನಿಮ್ಮ ಒಂದು ಸಂಪಾದನೆ ಹೆಚ್ಚಾಗೇ ಆಗುತ್ತೆ.
ನನ್ನ ಅಲ್ಟಿಮೇಟ್ ಟಾರ್ಗೆಟ್ ಪ್ರತಿಯೊಬ್ಬರಿಗೂ 1 ಕೋಟಿ ರೂಪಾಯಿ ಅವ್ರ ಹತ್ರ ಇರಬೇಕು. ಹಾರ್ಡ್ ಕ್ಯಾಶ್ ಆಗಲಿ, ಬ್ಯಾಂಕಲ್ಲಿರಲಿ, ಅಥವಾ ಯಾವುದೋ ಒಂದು ಜಮೀನು ರೂಪದಲ್ಲೋ, ಸೈಟ್ ರೂಪದಲ್ಲೋ, ಮನೆ ರೂಪದಲ್ಲೋ, ಒಟ್ಟಿನಲ್ಲಿ ಅವ್ರ ಸಂಪತ್ತು, ಸಿರಿ ಸಂಪತ್ತು 1 ಕೋಟಿ ಆಗಿರಬೇಕು. ಇದು ಮೊದಲ 1000 ಜನಕ್ಕೆ ಪಣ ತೊಟ್ಟು ನಿಂತುಬಿಟ್ಟಿದ್ದೀನಿ. ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಅದ್ಭುತವಾದ ಸರ್ವಿಸ್ ಸಿಗುತ್ತೆ. ಅದಾದ ನಂತರ ನನಗೆ ಗೊತ್ತಿಲ್ಲ ಏನು ಮಾಡ್ತೀನಿ, ಹೆಂಗಿರ್ತೀನಿ ಏನು ಅಂತ. ಬಟ್ 1000 ಜನಕ್ಕೆ ಪಣ ತೊಟ್ಟು ಇಟ್ಬಿಟ್ಟು ಒಬ್ಬೊಬ್ರಿಗೆ 1 ಕೋಟಿ ಹೆಂಗಾದರೂ ಮಾಡಿ ಆ ಬ್ರಹ್ಮ ರಹಸ್ಯವನ್ನು ತಿಳಿಸಿ ಅವ್ರ ಕೈಯಲ್ಲಿ 1 ಕೋಟಿ ಮಾಡಿಸ್ಬೇಕು ಅಂತ. ಆದ್ದರಿಂದ ಆಸಕ್ತಿ ಇರೋರು ಖಂಡಿತವಾಗ್ಲೂ ಬರಬಹುದು. ಸೊ ಈ ಒಂದು ವೆಬಿನಾರನ್ನು ಅಂತ್ಯಗೊಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಯಾರಿಗಾದ್ರೂ ಏನೋ ಪ್ರಶ್ನೆ ಇದ್ದರೆ ಮುಕ್ತವಾಗಿ ಕೇಳಬಹುದು. ಮುಗಿಸೋದಕ್ಕಿಂತ ಮುಂಚಿತವಾಗಿ ನಾನು ವೆಬಿನಾರನ್ನು ಅಂತ್ಯಗೊಳಿಸ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಕಡೆದಾಗಿ ಹೇಳ್ತಾ ಇದ್ದೀನಿ, ನನ್ನ ಇದೇ ನಂಬರ್, ಗ್ರೂಪಲ್ಲಿರೋ ನಂಬರ್ಗೆ ಗೂಗಲ್ ಪೇ, ಫೋನ್ಪೇ ಮತ್ತು ಪೇಟಿಎಮ್ ಇದೆ. ಅದಕ್ಕೆ 1999 ಕಟ್ಟಿ ಒಂದು ಸ್ಕ್ರೀನ್ಶಾಟನ್ನು ಹೊಡೆದು ಕಳಿಸಿದ್ರೆ ನಾನು ನಿಮಗೆ ಗ್ರೂಪ್ಗೆ ಎಂಟ್ರಿ ಆಗ್ತೀನಿ. ಈಗಲಿಂದನೇ ನಿಮಗೆ ಪಾಠಗಳೆಲ್ಲ ಶುರುವಾಗ್ತವೆ, ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು, ಏನು ಎತ್ತ ಅಂತ. ಸೊ ಯಾವಾಗ ಏನು ಅನ್ನೋದು ಹೇಳ್ತೀನಿ. ಮುಂದಿನ ವಾರ ಡೇಟ್ ಫಿಕ್ಸ್ ಮಾಡ್ತೀನಿ ನಿಮಗೆ, ಯಾವಾಗ ಏನು ಅಂತ, ಒಂದು ದಿವಸ ಪೂರ್ತಿ. ಓಕೆ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.